Weekend with Ramesh, Season 3. Presenting sponsor, Oppo Camera Phone. Fragrance partner, Fog Perfume Deodorant. Special partner, Close Up. ಇವರು ಎಲ್ಲರಲ್ಲೂ ಸ್ಫೂರ್ತಿ ತುಂಬುವ ಅಪ್ರತಿಮ ವಾಗ್ಮಿ. ನಾವಿರುವುದೇ ಸಮಾಜದ ಶಾಂತಿ ಸುವ್ಯವಸ್ಥೆನ ಕಾಪಾಡಲಿಕ್ಕೆ. ಕರ್ನಾಟಕದ ಸಿಂಗಂ ಅಂತಾನೆ ಖ್ಯಾತರಾಗಿರುವಂತ ಶ್ರೀ ರವಿ ಡಿ ಚನ್ನನವರ್. ಪೊಲೀಸರಂದ್ರೇನೆ ಸಮವಸ್ತ್ರ ಧರಿಸಿದ ನಾಗರಿಕರು. She was my first model and ideal. ಇನ್ನೊಂದು ಜನ್ಮ ಅನ್ನೋದಿದ್ರೆ ಅವನಿಗೆ ತಾಯಿಯಾಗಿ ಬರಬೇಕು ನಾನು. ಎಷ್ಟೋ ಸಾರಿ ನೀವು ಊಟಕ್ಕೆ ಬಿಟ್ಟಾಗ ಖಾಲಿ ಡಬ್ಬಿನ ತಗೊಂಡ್ ಬರ್ತಾ ಇದೆ, ಊಟ ಇದೆ ಅನ್ನೋ ತರ ಉಪವಾಸನೆ ಇರ್ತಿದೆ. ಬಡತನ ಅನ್ನೋದೊಂದು ಶಾಪ ಅಲ್ಲ. ಒಂದು ವೇಳೆ ನಾವು ಅದರಿಂದ ಹೊರಬರದೇ ಹೋದರೆ ಅದು ನಿಜವಾದ ಶಾಪ. ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕಾದ್ರೆ ಈತನ ನೋಡೇ ಕಲಿಬೇಕು. ದೇಶದವರು ಕೂಡ ಸೆಲ್ಯೂಟ್ ಹೊಡೆಯುವಂತ ಕೆಲಸ ಮಾಡಿದ್ವಿ. ನಾನು ಸೆಲ್ಯೂಟ್ ಹೊಡೆದೆ. ನನಗೆ ಸಾವಿರ ಕನಸುಗಳಿದೆ. ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ಮಾತು, ನನ್ನ ಕೃತಿ ಹೊಸ ಉತ್ಸಾಹ ತರ್ತದೆ ಅಂತಂದ್ರೆ ಕೋಟಿ ಅಲ್ಲ, ಮಿಲಿಯನ್ಸ್, ಬಿಲಿಯನ್ಸ್ ಅಡೆತಡೆಗಳು ಬಂದ್ರು ಐ ವಿಲ್ ಕ್ರಾಸ್ ಇಟ್ ಅಂಡ್ ಐ ವಿಲ್ ಡೂ ದಟ್. ನಿಮ್ಮ ಲೈಫ್ ಹೇಗಿದೆ ಇಲ್ಲಿವರೆಗೂ? ವಂಡರ್ಫುಲ್ ಜರ್ನಿ ಸರ್ ಸೋ ಫಾರ್. अभी पिक्चर बाकी है. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ನೀವು ಬಂದಾಯ್ತು, ನಾನು ಬಂದಾಯ್ತು. ಸ್ವಲ್ಪ ಆಟ ಹೊಡೆಯೋಣ, ಲೈಟ್ ತರಲೆ ಮಾಡೋಣ, weekend enjoy mana. This is Oppo Camera Phone Weekend with Ramesh Season 3. Fragrance partner, Fog Perfume Deodorant. Special partner, Close Up. Associate sponsors, Vasu Agarbatti, GRB Tuppa, Ummadi Bangaru Jewelers, Walkmate Footwear, Sudarshan Family Stores, Bruce, Kingfisher ಮತ್ತು Hershey's. ಒಂದು ಕಾಡು ಅಂದಮೇಲೆ ಅಲ್ಲಿ ಹುಲಿ, ಸಿಂಹ, ಚಿರತೆ ಅನ್ನೋ ಕ್ರೂರ ಮೃಗಗಳಿರುತ್ತೆ. ಜಿಂಕೆ, ಮೊಲ, ಗುಬ್ಬಿ ಅನ್ನೋ ಪಾಪದ ಪ್ರಾಣಿಗಳು ಇರುತ್ತೆ. ಹುಲಿಗೆ ಹಸುವಾದಾಗ ಜಿಂಕೆನ ಬೇಟೆಯಾಡುತ್ತೆ. ಜಿಂಕೆ ಎಚ್ಚರವಾಗಿದ್ರೆ ಓಡಿ ಬದುಕಿ ಉಳಿಯುತ್ತೆ, ಇಲ್ಲಾಂದ್ರೆ ಬಲಿಯಾಗುತ್ತೆ. ಇದನ್ನ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಥವಾ ಕಾಡಿನ ನಿಯಮ ಅಂತ ಹೇಳ್ತಾರೆ. ಆ ಕಾಡಿನ ನಿಯಮ ನಮ್ಮ ಸಮಾಜದಲ್ಲಿ ಅನ್ವಯ ಆಗ್ಬಿಟ್ರೆ ಶಕ್ತಿ ಇರೋ ದುರ್ಜನರು ಅಸಹಾಯಕ ಸಜ್ಜನರ ಮೇಲೆ ಸವಾರಿ ಮಾಡ್ಬಿಡ್ತಾರೆ. ಅದನ್ನ ತಡೆಗಟ್ಟಕ್ಕೆ ಅಂತಾನೆ ನಮ್ಮ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ. ಅದೇ ದುರ್ಬಲರ ಬಲ, ಪೊಲೀಸ್. ಸೊ ಇವತ್ತಿನ ನಮ್ಮ ಸಾಧಕರನ್ನ ಬರಮಾಡ್ಕೊಳ್ಳಕ್ ಮುಂಚೆ ನಮ್ಮ ರಾಜ್ಯದ ಹೆಮ್ಮೆಯ ಆರಕ್ಷಕರಿಗೆ ಒಂದು ಪ್ರೀತಿಯ ಸಲ್ಯೂಟ್. ದೇಶದ ಗಡಿ ಕಾಯೋ ಹೀರೋಗಳು ಸೈನಿಕರಾದ್ರೆ ದೇಶದ ಆಂತರಿಕ ಭದ್ರತೆ ಕಾಯೋ ಹೀರೋಗಳೇ ಪೊಲೀಸ್. ಸಮಾಜದಲ್ಲಿ ಶೋಷಿತರ, ಅಸಹಾಯಕರ ಪಾಲಿನ ಶಕ್ತಿ ಪೊಲೀಸ್. ಮಿನಿಸ್ಟರ್ ಯಾತ್ರೆಯಿಂದ ಊರ ಜಾತ್ರೆವರೆಗೂ, ಎಲೆಕ್ಷನ್ ನಿಂದ ಸೆಕ್ಷನ್ 144 ವರೆಗೂ ಲಾಠಿ ಹಿಡಿದು ನಿಲ್ಲುವುದೇ ಪೊಲೀಸ್. ಪೊಲೀಸ್ ಎಂದರೆ ಭಾರತದ ಭದ್ರತೆಯ ಬುನಾದಿ. ಇಡೀ ಭಾರತದಲ್ಲೇ ಕರ್ನಾಟಕ ಪೊಲೀಸ್ ಇಲಾಖೆ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಹೆಸರುವಾಸಿ. ಈ ಹೆಗ್ಗಳಿಕೆಗೆ ಕಾರಣರಾದವರು ಹಗಲು ರಾತ್ರಿ ಎಂದು ಲೆಕ್ಕಿಸದೆ ನಿಷ್ಠೆಯಿಂದ ದುಡಿದ ಹಲವಾರು ಪೊಲೀಸ್ ಅಧಿಕಾರಿಗಳು. ಆರಕ್ಷಕನ ಹುದ್ದೆ ಎಂದರೆ ಸಾಮಾನ್ಯ ಜನರ ರಕ್ಷಕನಾಗಿ, ಶಾಂತಿ ಕದಡುವ ಕಿಡಿಗೇಡಿಗಳ ಶಿಕ್ಷಕನಾಗಿ, ಸದಾ ಜನರ ಕಷ್ಟಗಳಿಗೆ ಸ್ಪಂದಿಸುವ ನಾಯಕನಾಗಿ ಬದುಕುವ ಕಾಯಕ. ಕರ್ನಾಟಕ ಪೊಲೀಸ್ ಇಲಾಖೆಗೆ ಈ ಕೀರ್ತಿ ತಂದ ಹೆಮ್ಮೆಯ ಅಧಿಕಾರಿಗಳಾದ ಕೆಂಪಯ್ಯ, ಸಂಗ್ಲಿಯಾನ, ಸಂಗ್ರಾಮ್ ಸಿಂಗ್, ಟೈಗರ್ ಅಶೋಕ್ ಕುಮಾರ್, ಶಂಕರ್ ಬಿದ್ರಿ, ಅಜಯ್ ಕುಮಾರ್ ಸಿಂಗ್, ಮಲ್ಲಿಕಾರ್ಜುನ್ ಬಂಡೆ, ಇನ್ನು ನೂರಾರು ಸಾವಿರಾರು ಎಲೆಮರೆಯ ಕಾಯಿಗಳಂತಿರುವ ನಿಜ ಜೀವನದ ನಾಯಕರು.
ಇವರೆಲ್ಲರಿಗೆ ನಮನ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಇವರ ಅನನ್ಯ ಸಾಧನೆಗೆ ಸೆಲ್ಯೂಟ್ ಮಾಡಲು ವೀಕೆಂಡ್ ವಿತ್ ರಮೇಶ್ ತಂಡ ಹೆಮ್ಮೆ ಪಡುತ್ತದೆ. ನಮ್ಮನ್ನ ಕಾಯ್ತಿರುವಂತ ಅದೆಷ್ಟು ಸಾವಿರಾರು ದಕ್ಷ ಆರಕ್ಷಕರ ಪೈಕಿ ಒಬ್ಬರನ್ನ ಇವತ್ತು ನಾವು ಅವರ ಪ್ರತಿನಿಧಿಯಾಗಿ ಬರಮಾಡ್ಕೊಳ್ತಿದೀವಿ. ಇವರು ತಮ್ಮ ಸಮಾಜಮುಖಿ ಕೆಲಸಗಳಿಂದ ಖಳನಾಯಕರನ್ನ ಸದೆ ಬಡಿದು ಜನನಾಯಕರಂತೆ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ. ಇವರು ಎಲ್ಲರಲ್ಲೂ ಸ್ಫೂರ್ತಿ ತುಂಬುವ ಅಪ್ರತಿಮ ವಾಗ್ಮಿ. ಸ್ವಾಗತಿಸಿ ಕರ್ನಾಟಕದ ಸಿಂಗಂ ಅಂತಾನೆ ಖ್ಯಾತರಾಗಿರುವಂತ ಶ್ರೀ ರವಿ ಡಿ ಚನ್ನಣ್ಣನವರ್. ಬಹಳ ಖುಷಿ ಆಯ್ತು ರವಿಯರೇ ತಾವಿಲ್ಲಿ ಬಂದಿದ್ದು. ಎಷ್ಟೋ ಜನ ಬಂದವ್ರು ಸರ್, ನಾನು ಸ್ಕೂಲ್ಗೆ ಹೋಗಿಲ್ಲ, ನಾನು 32ನೇ, ನಾನು 22ನೇ ಅಂತ ಹೇಳಿದವರೇ ಹೆಚ್ಚು. ಅದರ ಮಧ್ಯೆ ಇವರು ಓದನ್ನೇ ನಂಬಿ, ಅಕಾಡೆಮಿಕ್ಸ್ನ ನಂಬಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಹಾಗಾಗಿ ನೋಡ್ತಿರುವಂಥ ಎಲ್ಲ ಮಕ್ಕಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಓದೋದನ್ನ ನಂಬಿ ಸ್ಟಡೀಸನ್ನು ನಂಬಿ ಈ ಸೀಟಲ್ಲಿ ಕೂತ್ತೀರಂತ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಸರ್. ರೈಟ್, ಇವರು ಶ್ರೀ ರವಿ ಡಿ ಚನ್ನಣ್ಣನವರ್ ಜುಲೈ 23, 1985 ಗದಗ್ ಜಿಲ್ಲೆಯ ಕೆಳೂರಲ್ಲಿ ಜನಿಸಿದ್ರು. ಇವರ ತಂದೆ ಶ್ರೀ ದ್ಯಾಮಪ್ಪ ಚನ್ನಣ್ಣವರು ಹಾಗೂ ತಾಯಿ ರತ್ನಮ್ಮವರು. ಇವರ ತಮ್ಮ ಶ್ರೀ ರಾಘವೇಂದ್ರ, ಇವರ ಶ್ರೀಮತಿ ಡಾಕ್ಟರ್ ತ್ರಿವೇಣಿ ಅವರು, ಇವರ ಪುತ್ರಿ ಭೂಮಿ. ಇವರು BA ಪದವಿ ಮುಗಿಸಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ MA ಪದವಿ, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಅಲ್ಲಿ PG ಡಿಪ್ಲೊಮಾ ಮುಗಿಸಿ ಸದ್ಯ ಬಿಸಿನೆಸ್ ಲಾ ಅಲ್ಲಿ PG ಡಿಪ್ಲೊಮಾನ ಪರ್ಸ್ಯೂ ಮಾಡ್ತಾ ಇದ್ದಾರೆ. 2008 ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲನೇ ಪ್ರಯತ್ನದಲ್ಲೇ 23ನೇ ವಯಸ್ಸಲ್ಲಿ IPS ಗೆ ಆಯ್ಕೆ ಆದವರು. 2011 ಬೆಳಗಾಮಲ್ಲಿ ಪೋಸ್ಟಿಂಗ್ ಆಯ್ತು. ಹೊಸಪೇಟೆ, ಬೆಂಗಳೂರು, ದಾವಣಗೆರೆ, ಹಾಸನ್, ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಮೈಸೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಎಲ್ಲಾ ಜಿಲ್ಲೆಗಳಲ್ಲೂ SP ರವಿ ಅವರು ಇಟ್ಟಂತ ದಿಟ್ಟ ಹೆಜ್ಜೆಗಳು ಎಲ್ಲವೂ ಪ್ರಶಂಸನೀಯ. 2015 ಶಿವಮೊಗ್ಗದಲ್ಲಿ ಗಣೇಶ ಹಬ್ಬದ ಬಂದೋಬಸ್ತನ್ನ ಚಾಣಾಕ್ಷದಿಂದ ನಿರ್ವಹಿಸಿ ರವಿ ಅವರು ಕರ್ನಾಟಕದ ಗಮನ ಸೆಳೆದರು. ಹೆಣ್ಣು ಮಕ್ಕಳ ರಕ್ಷಣೆಗೆ ಓಬವ್ವ ಪಡೆ, ಸ್ವಯಂ ರಕ್ಷಣಾ ತರಬೇತಿ ಕಾರ್ಯಕ್ರಮ, ಜನಸ್ನೇಹಿ ಪೊಲೀಸ್, ಗ್ರಾಮ ವಾಸ್ತವ್ಯ, ಪೊಲೀಸ್ ಸಿಬ್ಬಂದಿಗೆ ಸಹಾಯ ಆಗಕ್ಕೆ ಅಂತ ಪೊಲೀಸ್ ಕ್ಯಾಂಟೀನ್ ಹಾಗೂ ಪೊಲೀಸ್ ಮೆಡಿಕಲ್, ರೈತರಿಗೆ ಸಹಾಯ ಆಗಲಿ ಅಂತ ನಮ್ಮೂರಲ್ಲೊಬ್ಬ ಸಾಧಕ ಕಾರ್ಯಕ್ರಮ, ಯುವ ಪ್ರತಿಭೆಗಳಿಗೆ ಅಂತ ಉಚಿತ UPSC ಕಾರ್ಯಾಗಾರ, ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಜನರಿಗೆ ಪೊಲೀಸ್ ಸಾಮಾನ್ಯ ಜನರ ಸ್ನೇಹಿತ ಅನ್ನೋ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ 8 ವರ್ಷದ ವೃತ್ತಿ ಜೀವನದಲ್ಲಿ 1300 ಜೂಜು ದಂಧೆ ಕೇಸುಗಳು, 1400ಕ್ಕೂ ಹೆಚ್ಚು ಅಬಕಾರಿ ರೇಡ್ಗಳು, 35ಕ್ಕೂ ಹೆಚ್ಚು ಗಾಂಜಾ ದಾಳಿ ಕೇಸುಗಳು, 50 ವೇಶ್ಯ ವಾಟಿಕೆ ಅಡ್ಡಗಳ ಮೇಲೆ ದಾಳಿ, ಸುಮಾರು 950 ಅಪರಾಧ ಪತ್ತೆ ಮತ್ತು ಸೊತ್ತು ಕಳವು ಕೇಸುಗಳು, 715 ಅಕ್ರಮ ಮರಳು ಸಾಗಾಣಿಕೆ ಕೇಸುಗಳು ರವಿ ಅವರ ತಂಡ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಚಪ್ಪಾಳೆ ಹೊಡಿತಾ ಇದ್ದಾರೆ, ನಮಗೂ ಖುಷಿ ಆಗ್ತಿದ್ದಾರೆ. ಇಷ್ಟೊಂದು ಅಪರಾಧಗಳು ನಮ್ಮ ಸಮಾಜದಲ್ಲಿ ಇದೆಯಾ ಅಂತ ನನಗೆ ಕಂಗಾಲಾಗ್ತಾ ಇದೆ. ಈ ನಂಬರ್ ಕಡಿಮೆ ಆಗ್ಬೇಕು, ಕ್ರೈಮ್ ರೇಟ್ 0 ಆಗ್ಬೇಕು ಅನ್ನೋದು ನಮ್ಮ ಆಸೆ. ರವಿಯರೇ, ಒಂದೇನು ಅಂದ್ರೆ, ನಾವು ಇಲ್ಲೊಬ್ಬ ಪೊಲೀಸ್ ಆಫೀಸರ್ನ ಕರೆಸಬೇಕು ಅಂತ ಆಸೆ ಪಟ್ಟಾಗ ಫೇಸ್ಬುಕ್ ಅಲ್ಲಿ ಬಂದಂತ ಬಹುತೇಕ ಓಟುಗಳು ನಿಮ್ಮನ್ನು ಕರೆಸಿ ನಿಮ್ ಕತೆ ಕೇಳಬೇಕು ಅಂತ ಆಸೆ ಪಟ್ರು. ಹಾಗಾಗಿ ಪೊಲೀಸ್ ಇಲಾಖೆ ಪ್ರತಿನಿಧಿಯಾಗಿ ನೀವು ಕೂತಿದ್ದೀರಿ, ನಿಮ್ಮ ಮಾತುಗಳನ್ನ ನಾವು ಕಾಯ್ತಾ ಇದೀವಿ ಸರ್. ನಮ್ಮ ವ್ಯವಸ್ಥೆಯಲ್ಲಿ ಲಾ ಅಂಡ್ ಆರ್ಡರ್ ಇರೋದು ತಪ್ಪನ್ನ ತಡೆಗಟ್ಟಕ್ಕೆ ಮಾತ್ರ ಅಲ್ಲ, ಶ್ರೀಸಾಮಾನ್ಯರು ತಮ್ಮ ಹಕ್ಕುಗಳನ್ನ ಪಡೆಯೋಕೆ ಅಂತ ಮನವರಿಕೆ ಮಾಡಿ ಪೊಲೀಸ್ ಹಾಗೂ ಪಬ್ಲಿಕ್ ಮಧ್ಯೆ ನಂಟನ್ನ ಗಟ್ಟಿಗೊಳಿಸೋದಲ್ಲಿ ರವಿ ಅವರು ಯಶಸ್ವಿಯಾಗಿದ್ದಾರೆ. ವಿ ಆರ್ ಪ್ರೌಡ್ ಆಫ್ ದಟ್ ಸರ್. ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ SP ರವಿ ಡಿ ಚನ್ನಣ್ಣನವರ್. ಬಹಳ ಸೊಗಸಾಗಿದೆ ನಿಮ್ಮ ಕತೆ ಓದಿದಾಗ, ಅದರ ಬಗ್ಗೆ ರಿಸರ್ಚ್ ಮಾಡಿದಾಗ ತುಂಬಾ ರೋಚಕ ಅನಿಸ್ತು. ಇಲ್ಲಿಗೆ ನೀವು SP
ಜನಪ್ರಿಯ ಪೊಲೀಸ್ ಆಫೀಸರು ಎಲ್ಲರೂ ಗೊತ್ತಿದೆ. ಬಟ್ ಸ್ಟಿಲ್ ರಿವೈಂಡ್ ಮಾಡಿ ನೋಡಿದಾಗ ಸರ್, ಎಷ್ಟೋ ಜನ ಸಾಧಕರಲ್ಲಿ ಕೂತಿದ್ದಾರೆ, ಅವರ ಜೀವನ ಆಲ್ಮೋಸ್ಟ್ ಝೀರೋಲ್ಲಿ ಶುರು ಆಗಿದೆ ನಾನು ನೋಡಿದ್ದೀನಿ. ಬಟ್ ನಿಮ್ಮ ಜೀವನ ನೋಡಿದಾಗ ಆಲ್ಮೋಸ್ಟ್ ಮೈನಸಲ್ಲೆಲ್ಲೋ ಶುರು ಆಗಿದೆಯಾ ಅನ್ಸುತ್ತೆ. ಎಲ್ಲಿಂದ ಶುರು ಆಗಿದೆ, ಎಲ್ಲಿ ಬಂದು ಕೂತಿದ್ರಿ? ಭಾಳ ಖುಷಿ ಆಗ್ತಿದೆ ರವಿಯರೇ. ಆ ಆರಂಭದ ದಿನಗಳ ಬಗ್ಗೆ ಮಾತಾಡೋಣ. ನಿಮ್ಮ ಹುಟ್ಟಿದ್ದು ಗದಕಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ, ಅಲ್ಲಿಂದ ಶುರು ಮಾಡೋಣ ಸರ್. ಯಾವ ಥರ ಕುಟುಂಬ ನಿಮ್ಮದು, ಎಲ್ಲಿ ಶುರು ಆಯಿತು? ನಮ್ದು ಕೃಷಿ ಕುಟುಂಬ ಸರ್ ಮೂಲತಃ. ಅಲ್ಲಿ ಜನರಿಗೆ ಕೃಷಿಯಿಂದ ಜೀವನ ನಿರ್ವಹಣೆ ಅಷ್ಟೇ, 3 ಹೊತ್ತಿನ ಊಟ ಅದು ಮಾತ್ರ ಆಗುತ್ತೆ ಅಂತ ಕುಟುಂಬ ನಮ್ದು. ನಮ್ಮ ವಿದ್ಯಾಭ್ಯಾಸ ಜೊತೆ ಕೆಲಸ, ನಾನಾಗ್ಲಿ ನನ್ನ ತಮ್ಮ ಆಗ್ಲಿ, ನಂದಷ್ಟೇ ಅಲ್ಲ ನಮ್ಮೂರ್ ಕಡೆ ಇರ್ತಕ್ಕಂಥ ಬಹುತೇಕ ಹುಡುಗರು ಮಾಡೋದು ಇದನ್ನೇ, ಕೆಲಸ ಮಾಡ್ಲೇಬೇಕು. ನಮ್ಮ ತಂದೆ ಸಿಪಾಯಿ ಆಗಿದ್ರು ಗ್ರಾಮ ಪಂಚಾಯತಿಯಲ್ಲಿ. ಸಾಯಂಕಾಲ ಆದ್ರೆ ಗ್ರಾಮ ಪಂಚಾಯತಿ ಕಸ ಗುಡಿಸೋದು, ವಿದ್ಯುತ್ ಎಲ್ಲ ಲೈಟ್ ಹಾಕೋದು ನಮ್ಮ ತಂದೆ ಕೆಲಸ. ತಾಯಿ ನನ್ನ ತಂದೆ ಬಹಳ ವಿದ್ಯಾವಂತರು, ಬಹಳ ಬುದ್ಧಿವಂತರಾಗದೆ ಹೋದ್ರು ಕೂಡ ಜೀವನ ಕಲೆ, ಬದುಕಿನ ಶಿಸ್ತನ್ನ ನಮಗೆಲ್ಲ ಹೇಳ್ಕೊಟ್ರು. ಪ್ರತಿಯೊಂದಕ್ಕೂ ಕೂಡ ಈ ಕೆಲಸ ಏನ್ ಮಾಡ್ತಿದ್ವಿ, ಕೃಷಿ ಕುಟುಂಬದ ಕೆಲಸ. ರವಿವಾರ ಆದ್ರೆ ಅವಾಗ ಉದಯ್ ಟಿವಿ ಬಂದಿತ್ತು, ಸಾಯಂಕಾಲ 6 ಗಂಟೆಗೆ ಪಿಕ್ಚರ್ ನೋಡೋದಂದ್ರೆ ನಮ್ಗೆ ಖುಷಿ. ಭಾನುವಾರ ಶನಿವಾರ ಹಿಂದಿ ಪಿಕ್ಚರ್ ಬರೋದು ರಾತ್ರಿ, ರವಿವಾರ 4 ಗಂಟೆಗೆ ಕನ್ನಡ ಪಿಕ್ಚರ್ ಎಲ್ಲ ಬರ್ತಿದ್ವು. ಅದನ್ನ ನೋಡ್ಬೇಕು ಅಂತ ಇದ್ರೆ ಶನಿವಾರ ರವಿವಾರ ನಾನು ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಒಂದು ಸೇಬು ಹಣ್ಣು, ಒಂದು ಬಿಸ್ಕಿಟು, ದಾಣಿ ಕೊಡಿಸಿ ಹೊಲಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಪದ್ಧತಿಯನ್ನ ಬೆಳೆಸ್ತವರು. ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ತಾಯಿಯವ್ರು ಏನು ಹೇಳಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಕುಮಾರ, ನೀನು ಹುಟ್ಟಿದ್ದು ಮಂಗಳವಾರ 5 ನನಗೆ ಅವ್ನು 6 ತಿಂಗಳಾಗತ್ಲಿನ ಮಲಿ ಹಾಲು ಕುಡಿಸ್ಬೇಡ್ರಿ ಅಂತ ಹೇಳಿದ್ರು ಡಾಕ್ಟರ್. 6 ತಿಂಗಳಿಂತ್ರ ಮುಂದೊಂದು 4-5 ತಿಂಗಳು ಅವನು ಆಣ್ಣ ಹಾಲು ಕುಡ್ದ ಬೆಳೆದ. ಅವನು ತುಂಬಾ ಜಾಣ. 5 ವರ್ಷಕ್ಕೆ ಅಡ್ಮಿಷನ್ ಮಾಡ್ಸಕ್ ಕನ್ನಡ ಸಾಲಿಗೆ ಯಾರಿಲ್ಲ, ನಾನ ಕರ್ಕೊಂಡು ಹೋದೆ. ತುಂಬಾ ಅಳಕತ್ತಿದ. ನಾನು ಕುಂದ್ರಿಸ್ತೀನಿ, ನಾನು ಸೀರೆ ಹಿಡ್ಕೊಂಡು ನಾನು ಹಿಂದ್ಗಂಟನ ಬಂದ. ಆಮೇಲೆ ಪೆನ್ಸಿಲ್ ಕದೀತಾ ಇದ್ದ, ಸಣ್ಣ ಹುಡ್ರು ಕೂಡ ಸೇರ್ಕೊಂಡು. ನೀನು ಹಿಂಗ ಪೆನ್ಸಿಲ್ ಕದಿಯಕತ್ತಿದ್ರ ನಿನ್ನ ಕರ್ಕೊಂಡು ಸಾಲಿನ ಕಲ್ಸೋದಿಲ್ಲ, ನಾನು ಊರ್ ಕಡೆ ಹೋಗ್ಬಿಡ್ತೀನಿ ಕಣೋ, ನೀ ಸಾಲಿ ಕಲೀಲಿದ್ರಂದೆ. ಇಲ್ಲಮ್ಮ, ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ಅವ್ವ, ಇನ್ನ ನೀ ಹೇಳಿದ ಮಾತು ಒಟ್ಟ ಮೀರೋದಿಲ್ಲ ಅಂದ. ಬಡವ್ರ ಜನ ನಾವು, ಏನಾರ ಒಂದು ಕೆಲಸ ಮಾಡ್ರವಿ, ನನಗೆ ದುಡಿಯೋದಾಗೋದಿಲ್ಲ ಅಂತ ಅಳ್ತಿದ್ದೆ. ಅವ್ನು ಕುಂದ್ರಿಸ್ಕೊಂಡು ಫಸ್ಟ್ ಕ್ಲಾಸ್ ಯೂನಿಫಾರ್ಮ್ ಹೊಲ್ದು ಕೊಟ್ಟಾಗೆಲ್ಲ ಅರ್ಬಿ ಕಾಜಿ ಬುಡ್ಡಿ ಮಾಡ್ತಿದ್ದ ಕುಂತ್ಕೊಂಡು. ಇವನ್ ಇಷ್ಟು ಮಾಡ್ಬೇಕು ನೀನಂದ್ರೆ ಅಷ್ಟು ಮಾಡಿ ಹೋಗಿ ಅವ್ರ ಮನೆಗೆ ಕೊಟ್ಟು ಬಂದು ತಾನು ಸಾಲಿಗೆ ಹೋಗವ. ಉಪವಾಸ ಇದ್ದಾಗ ಬಳ್ಳಿ ತೆಗಿಯಕ್ಕೆ ಹೋಗಿದ್ದೇವೆ, ತನ್ನ ಕರ್ಕೊಂಡು ಟ್ಯಾಕ್ಟ್ರಿ ಹೊಡೆದಾಗಲ್ಲ ಟ್ಯಾಕ್ಟ್ರಿಯಿಂದ ಬೆನ್ನ ಹತ್ಬೇಕು ನಾವು ಬಳ್ಳಿ ತೆಗಿಯಕ. ತಾನು ಸಣ್ಣವ ಓಡಿ ಬಿಡವ. ನಾನು ಯಾವಾಗ್ಲೂ ಸ್ವಲ್ಪ ಮೈ ಬಾರ, ನಾನು ಹಿಂದೆ ಉಳಿತಿದ್ದೆ, ಗಾಡಿ ಒಳ್ಳೆ ಬಂದು ಭಾಳ ಉಳಿತೀನಿ ಅಂದ. ನಾನು ಓನರ್ ಏನಂದ, ಇದು ಅಷ್ಟು ತೆಗೆದೋದ್ರೆ ಪಗಾರ ಪೂರ ಕೊಡ್ತೀನಿ, ಇಲ್ಲಿದ್ರಿಲ್ಲ. ತಾಯಿ ಮಗನ ಕೂಡಿ 7 ಗಂಟೆದ ಮಟ್ಟ ಬಳ್ಳಿ ತೆಗೆದು ಅದನ್ನ ದುಂಡಿಗೆಟ್ಟು ಬಂದ್ವಿ. ಯಾರು ಹೆಂಗೆ ಹೇಳಿದ್ರೆ ಅವ್ರಿಗೊಂದು ಬ್ರ ಅನ್ನಂಗಿಲ್ಲ ನಾವು ಹೊರಗೆ. ಅದೇ ಥರ ನಾವು ಬಂದ್ವಿ, ಅದೇ ಥರನ ದೇವ್ರು ಮಾಡ್ಯಾನ. PC ಫಸ್ಟ್ರಿಗೆ ಅಡ್ಮಿಷನ್ ಮಾಡಿಸಿದ್ವಿ. ವಿದ್ಯಾಪೋಷಕರ ಆಫೀಸ್ಲಿಂತ್ರ 10,000 ರೂಪಾಯಿ ಅವನಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದು ದುಡ್ಡು ಕೊಟ್ಟಿದ್ರು. ದುಡ್ಡು ಕೊಟ್ಟರೆ ನಾನು ಕೆಲ್ಸಕ್ಕೆ ಹೋಗಿದ್ದೆ. ನಮ್ಮ ಮನೆಯವರು ಸ್ವಲ್ಪ ದುಡ್ಡು ಏನಿಲ್ಲ ಇಸ್ಕಂತ ನಮ್ಮಪ್ಪ ಅಂತೇಳಿ ಆ ದುಡ್ಡು ತಗೊಂಡು ಏನು ಶಾಲೆಗಿಂತ ಬಂದನ ಕಾಲೇಜಿನಾಗಿಂತ ಒಂದು ಗುಡ್ಡ ಐತಿ ನಮ್ಮ ಮನೆ ಮುಂದೆ. ಆ ಗುಡ್ಡದ ಮ್ಯಾಗ ಕುಂತ್ಬಿಟ್ಟಿದ್ದ. ನಾನು 7 ಗಂಟೆ ಸುಮಾರು ಬರ್ತೀನಿ. ಯಾಕಪ್ಪ ಇಲ್ಲಿದ್ದಿದ್ದೀನಿ? ಇಲ್ಲ, ನಾನು ಆಫೀಸಿಂದು ವಿದ್ಯಾಪೋಷಕರ ಆಫೀಸ್ನವ್ರು ರೊಕ್ಕ ಕೊಟ್ಟಿದ್ರು ಬೇವ, ನೀನು ಕೈಯಾಗ ಕೊಡ್ಬೇಕಂತ ಗುಡ್ದಾಗ ಬಂದು ಕುಂತೀನಿ ಅಂದ. ಅಲ್ಲಿ ಒಂದು 10 ನಿಮಿಷ ಕುಂತ್ಕೊಂಡು ಹತ್ತೆ. ನನ್ನ ಮಗ ಈಗಲೂ ಇಷ್ಟು ದೇವ್ರು ಒಳ್ಳೆ ಬುದ್ಧಿ ಹಾಕ್ಯಾನಲ್ಲ. ಆಮೇಲೆ ಶಾಂತಬಾರ್ನೆ ಕೆಲ್ಸಕ್ಕೆ ಹೋಗಿದ್ದ ಅವನು. ಒಂದ್ ದಿವ್ಸ ಹೋದೆ, ತಾನು ಕೆಲಸ ಮಾಡ್ತಾ ಇದ್ದ ಅಲ್ಲಿ ಅಂಗಡಿಯಾಗ. ನನಗೆ ಹೊಟ್ಟೆ ಹಸುವಾಗೈತಿ ರವಿ ಅಂದೆ. ಹೋಗಿ ನಮ್ಮವ್ವ ಬಂದಾಳ, ಸರ್ ಇವತ್ತ ನಮ್ಮವ್ವ ಮಂದನ್ ಸಾರು ಹಾಕ್ರಿ ಸರ್ ಅಂದ. ಅವ್ರು ಏನೋ ಅಂದ್ರೆ ಕಣ್ಣ ನೀರು ಹಾಕ್ಕೊಂತನ ಬಂದ. ನನಗೆ ಗೊತ್ತತ್ ನನ್ನ ಮಗ ಏನೋ ಅಂದಾರ ಅಂಥೇಳಿ. ನನ್ನ ಜಾಸ್ತಿ ಹೊಗಳ್ಬೇಡ ನೀನಂತಾನ. ನಾನು ಹಂಗಲ್ಲ, ನನ್ನ ಮಗಂದು ಹೇಳ್ಕೊಂಡ್ರೆ ನನಗೆ ಹೊಟ್ಟೆ ತುಂಬೋದು. ಎಸ್, ಹೇಳಿ. ಭಾಳ ಒಳ್ಳೆ ಮಾತು ಹೇಳಿದ್ರು ಅಮ್ಮ. ನಾನು ಹೊಗಳದೆ ಇಲ್ದ್ರೆ ಹೇಗೆ ಅಂತ. ಅವಳು ಭಾಳ ಗಟ್ಟಿಗಿತ್ತಿ ಸರ್ ನನ್ನ ತಾಯಿ. ಚಿಕ್ಕಂದ್ರಿಂದನೂ ಕೂಡ ಹೆದರಲ್ಲ ಅವಳು. ನಾನು ಇವತ್ತು ಭಾಳ ಧೈರ್ಯ ಇದೆ ಅಂದರೆ ಅವಳಿಂದ ಕಲ್ತಿದ್ದು. ಸ್ವಾಭಿಮಾನ ಅವಳಿಂದ ಕಲ್ತಿದ್ದು. ಭಾಳ ಬಡತನ ಇದ್ರೂ ಕೂಡ ಜೋರ್ ಮಾತು. ಯಾರಾದ್ರೂ ಏನಂದರೆ ಸಹಿಸಂಗಿಲ್ಲ. ಮಕ್ಕಳ ಬಗ್ಗೆ ಆಗಲಿ, ತನ್ನ ಮನೆ ಬಗ್ಗೆ ಆಗಲಿ, ಅಥವಾ ಅದು ಹಿತ್ತಲದ ಬಗ್ಗೆ ಆಗಲಿ ಜಗಳ ಮಾಡೋಳು. ಆಮೇಲೆ ಎಲ್ಲರ ಥರ ನಾವಿರ್ಬೇಕು ಅನ್ನೋ ಕನಸು. ನಾನು 6ನೇ ಇದ್ದಾಗಲೇ ಆ ಹುಟ್ಟು ಹಬ್ಬದ ಕಲ್ಪನೆ ಅವಳಿಗೆ. ನಾನು ಯಾವತ್ತೂ ಕೂಡ ಅದನ್ನ ಇಷ್ಟನೇ ಪಟ್ಟಿಲ್ಲ ಇವತ್ತಿನವರೆಗೂ. ಅವಳು ಅಳ್ಳಿ ಹಿಟ್ಟು ಅಂತ ಬರ್ತೈತೆ ನಮ್ಮ ಕಡೆ, ಗೋಧಿ ಹಿಟ್ಟಲ್ಲೇ ಬೆಲ್ಲ ಹಾಕಿ ಮಾಡಿಬಿಟ್ಟು ಕೇಕ್ ಕಟ್ ಮಾಡೋಳ. ನಾನು ಯಾಕಮ್ಮ ಇದನ್ನ ಮಾಡ್ತೀಯ? ನಾನು ಮಾಡ್ತೀನಿ ಅಂದ್ರೆ ತನ್ನ ಮಕ್ಕಳು, ತನ್ನ ಕುಟುಂಬ ಯಾರಿಗೂ ಕಡಿಮೆ ಇಲ್ಲ. ಬಡತನದಲ್ಲೂ ಕೂಡ ನಾವು ಸರಿಯಾಗಿ ಗಟ್ಟಿಯಾಗಿದ್ದೀವಿ ಅನ್ನೋದನ್ನ ತೋರಿಸೋದು. ನಮ್ಮ ಅಮ್ಮಂದು ಯಾವಾಗಲೂ ಸ್ವಲ್ಪ ಬಹಳ ಜೋರ್ ಆವಾಜ್. ಅದನ್ನ ನೋಡ್ತಾ ಓಹೋ ಗಟ್ಟಿಯಾಗಿರ್ಬೇಕು ನಾವು. ಸ್ವಾಭಿಮಾನಿ ಇನ್ನೊಂದು.
ಯಾವುದಕ್ಕೂ ಹೆದರಲ್ಲ. ಅವಳು ಹೇಳಿದ್ಲಲ್ಲ, ಕೆಲಸ ಏನೇ ಕೊಡಲಿ ಐ ನೆವರ್ ಹೆಸಿಟೇಟ್. ಇವತ್ತಿಗೂ ಕೂಡ ಏನೇ ಕೆಲಸ ಬಂದರೂ ನನಗದೊಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ಅದನ್ನ ನಾವು ಕಲ್ತಿದ್ದು ಅವಳಿಂದ. ನಾನು ಬಹಳ ಚೆನ್ನಾಗಿದೆ. ಏನೇ ಕೆಲಸ ಸಿಕ್ಕಿರೋ ಒಂದು ಅವಕಾಶ ಅಂತ ನೀವು ಪರಿಗಣಿಸ್ಬಿಟ್ರೆ ಅದ್ಭುತ ಅದು. ಸೊ ಆ ಥರ ಅವಳು ನನ್ನನ್ನು ಟ್ರೈನ್ ಮಾಡಿದ್ಲು ಸರ್. ಅವಾಗ ಒಂದು ನಮ್ಮ ಇದ್ರಲ್ಲಿ ಗೊತ್ತಾಗಿದ್ದು, ಯಾವುದೋ ಒಂದು ಕಾರಣಕ್ಕೆ ಅಮ್ಮ ಮಗ ಇಬ್ರು ಅಲ್ಲಿ ಹೊರಗಡೆ ಮಲಗಿದ್ರಂತೆ, ಮನೆ ಹೊರಗಡೆ. ಮಳೆ ಬರ್ತಿತ್ತು ಅನ್ಸುತ್ತೆ, ಮಳೆ ಶುರು ಆಯ್ತು ಅನ್ಸುತ್ತೆ, ಗುಡುಗು ಮಿಂಚು ಬಂತಂತೆ. ನೀವು ಅಮ್ಮನ್ನ ಕೇಳಿದ್ರೆ, ಅಮ್ಮ ಈ ಗುಡುಗು ಮಿಂಚು ಯಾಕಮ್ಮ ಜೊತೆಗೆ ಬರುತ್ತೆ ಅಂತ. ಆಗ ಅಮ್ಮ ಹೇಳಿದ್ರಂತೆ, ನಮ್ಮಿಬ್ಬರ ತರ ಅದು ಯಾವಾಗಲೂ ಜೊತೆಗೆ ಇರುತ್ತೆ ಅಂತ. ಆಲ್ಮೋಸ್ಟ್ ಇಟ್ ಲೈಕ್ ಎ ಪೋಯಮ್ ಟು ಮಿ ಈ ಪಾಯಿಂಟ್ ಕೇಳಿದಾಗ. ಅಷ್ಟೇ ಅಲ್ಲ, ನಾನು ಮನೆ ಹೊರಗಡೆ ಮಲಗ್ತಿದ್ದೆ. ಅದು ನಮ್ದು ಹಂಚಿನ ಮನೆ. ಹೊರಗಡೆ ಮಲಗಿದಾಗ ಧ್ರುವ ನಕ್ಷತ್ರ ತೋರಿಸೋಳು ಒಂದೊಂದು ಸಾರಿ, ಅರ್ಜುನ ಮತ್ತು ಕೃಷ್ಣನ್ ಕತೆ ಹೇಳೋದು. ಅವಳಿಗೇನು ಪೂರ್ಣ ಗೊತ್ತಿಲ್ಲ, ಶ್ಲೋಕಗಳು ಬರಲ್ಲ, ತನ್ನದೇ ಭಾಷೆಯಲ್ಲಿ ತನಗೆಷ್ಟು ಗೊತ್ತಿದೆಯೋ ಅಷ್ಟು ಹೇಳೋಳು ಅವಳು. ಕತೆಗಳಿಂದ ನಾನು ಪ್ರೇರಣೆ ಪಡಿತಾ ಬಂದೆ. ಸಿ ವಾಸ್ ಮೈ ಫಸ್ಟ್ ಮಾಡೆಲ್ ಅಂಡ್ ಐಡಿಯಲ್. ರೈಟ್, ನಿಮ್ಮ ಫಸ್ಟ್ ಗುರು ಬರ್ತಾ ಇದ್ದಾರೆ, ಸ್ವಾಗತಿಸಿ. ನೀವು ಮಾತಾಡಿ, ರವಿಯವ್ರ ಬಗ್ಗೆ ಹೇಳಿ, ಬಾಲ್ಯದಲ್ಲಿ ಹೇಗಿದ್ರು ಅಂತ. ಅವನೊಬ್ಬ ಉದ್ಭವ ಮೂರ್ತಿ, ನನ್ನ ತಾಯಿ ಆಗಿರ್ಬೋದು. ಅವನ್ಲಿಂತ್ರನ ಕೆಲವೊಂದು ಪಾಠ ಕಲ್ಕೊಂಡಿದ್ದೀನಿ ನಾನು. ಈಗಾದ್ರೂ ಅವನು ಹೇಳಿದ ದಾರ್ಯಾಗ ನಡೀತೀನಿ. ಅವ್ನು ಕಷ್ಟ ಬಿಟ್ಟಿದ್ದು, ಅವ್ನು ಓದಿದ್ದು ಅಂದ್ರೆ ಅದು ದೇವ್ರಿಗೆ ಗೊತ್ತು. ನೀನು ಯಾವ್ದಾರ ಒಂದು ಕೆಲಸ ಮಾಡಿಬಿಡಪ್ಪ ಅಂದ ತಕ್ಷಣ ನಾನು ದೊಡ್ಡ ಕೆಲಸ ಮಾಡ್ತೀನಿ ಅಮ್ಮ, ಎಲ್ಲರಿಗೂ ಸಾಕಾಗ್ಬೇಕಲ್ಲ, ನಾನು ದೊಡ್ಡ ಕೆಲಸ ಮಾಡ್ತೀನಿ ಅಂತಿದ್ದ. ಅದೇ ಥರನ ದೊಡ್ಡ ಕೆಲಸನ ಮಾಡ್ತಾನೆ ಈಗ. ಅವ್ನ ಬಾಲ್ಯ ಜೀವನ ನೆನೆಸ್ಕೊಂಡ್ರೆ ತುಂಬ ಹತ್ತು ಬಿಡ್ಬೇಕು ಅನಿಸುತ್ತೆ, ಅಷ್ಟು ಕಷ್ಟ ನಮ್ಗೆ. ಸ್ಕೂಲು ಯೂನಿಫಾರ್ಮ್ ಅವನಿಗೆ ಒಂದು ಜೊತೆ ಹೊಲಿದು ಕೊಟ್ರೆ ಸಾಕು, ಇನ್ನೊಂದು ಜೊತೆ ಹೊಲಿಯೋಕೆ ಕಷ್ಟ ಆಗುತ್ತಾ, ದುಡ್ಡು ಎಲ್ಲಿಂದ ಬರ್ತಾ, ಬೇಡಮ್ಮ ಒಂದೇ ಜೊತೆ ಇರಲಿ ಅಂತಿದ್ದ. ತನ್ನ ಬಟ್ಟೆ ತಾನ ಒಗೆದು ಹಾಕ್ಕೊಂಡು, ಧ್ವಜಾರೋಹಣ ಬಂತಂದ್ರೆ ನಾಳೆ ನಿನಗೆ ಬಟ್ಟೆ ಇಲ್ಲಲ್ಲೋ ರವಿ ಅಂತಿದ್ದೆ. ಇಲ್ಲಿ ಸ್ವಲ್ಪ ಹರಿದೈತಿ ಬೇವ ಅಂತಿದ್ದ ಚಡ್ಡಿಗೆ. ಅದನ್ನ ಇಷ್ಟ ಹರಿದಿದ್ರಲ್ಲೇ ನಾವು ಸ್ವಲ್ಪ ಬಟ್ಟೆ ಹಾಕಿ ಹೊಲಿದು ಕೊಟ್ರೆ ಅದನ್ನ ನೀಟಾಗಿ ಉಟ್ಕೊಂಡು. ಹೌದಾ, ನಾನು ಏನು ಮಾಡಿದ್ದೀನಿ, ನನ್ನ ಮಗನ ಬಟ್ಟೆ ಯಾರು ತೊಡ್ಬಾರ್ದು. ಈಗಾದ್ರೆ ಅಷ್ಟೇ ಯಾರಿಗಾರ ಕೊಟ್ಬಿಡಮ್ಮ ಅಂತ ಯೂನಿಫಾರ್ಮ್ ಕೊಟ್ಟಿದ್ದಾನೆ, ಒಂದು 20 ಜೊತೆ ತೆಗೆದಿಟ್ಟಿದ್ದೀನಿ. ನನ್ನ ಮಗನ ಬಟ್ಟೆ ಯಾರು ಹಾಕ್ಬಾರ್ದು, ನನ್ನ ಮಗನ ಬಟ್ಟೆ ನಾ ಪೂಜೆ ಮಾಡಬೇಕು. ನಮ್ಮ ರೂಮ್ನಾಗ ಎಲ್ಲಿ ನಮಗೆ ದೇವರ ಇಟ್ಕೊಂಡಿಲ್ಲ, ನಾವು ರವಿ ಸಾಹೇಬನ ಫೋಟೋನ ಇಟ್ಟಿದ್ದೀವಿ. ಏನಪ್ಪ ಅಂದ್ರೆ ಅಷ್ಟೊಂದು ಎತ್ತರಕ್ಕೆ ಇಟ್ಕೊಂಡು ಬಿಟ್ಟಿದ್ದೀವಿ. ಅದು ಇದ್ದೇ ಪೋಷಕರ ಆಫೀಸ್ಲಿಂತ ಒಂದು 10,000 ರೂಪಾಯಿ ಬೋನಸ್ ಬಂದಿತ್ತು ಅವನಿಗೆ. ಈಗಿನ ಬುಕ್ಸು ಮಕ್ಕಳಿಗೆ ಓದೋಕೆ ಸಹಾಯ ಮಾಡಿಬಿಡ್ತಾರೆ, ಅವಾಗ ದುಡ್ಡು ಕೊಟ್ಟಿದ್ರು. ನಾನು ಸಿಂಗದ ಬಳ್ಳಿ ತೆಗಿಯೋಕೆ ಹೋಯ್ತು ಸರ್. ನಮ್ಮ ಮನೆ ಮುಂದೆ ಒಂದು ದೊಡ್ಡ ಗುಡ್ಡಿದೆ, ಆ ಗುಡ್ದಾಗ ಬಂದು ಕುಂತಿದ್ದಾನೆ. ನಮ್ಮಪ್ಪ ನಾನು ದುಡ್ಡು ಇಸ್ಕೊಂಡು ಬಿಡ್ತಾನೆ ಏನಂತ. ಯಾಕಪ್ಪ ಇಲ್ಲಿ ಕುಂತಿದೆ ಅಂದೆ. ನನಗೆ ಸುಸ್ತಾಗ್ಬಿಟ್ಟಿದ್ದು ಗುಡ್ಡ ಹತ್ತಿ. ನನಗೆ ಇದ್ದೇ ಪೋಷಕರ ಆಫೀಸ್ಲಿಂತ ದುಡ್ಡು ಕೊಟ್ಟಿದ್ದಾರೆ, ಒಂದು ಮನ್ಯಾಗ ಇರಬಾರ್ದನಪ್ಪ ಅಂದೆ. ಇಲ್ಲ ಬಾ, ನೀನು ಕರ್ಕೊಂಡು ಹೋಗಕ್ಕೆ ಬಂದೀನಿ ಅಂದ. ಯಾರ್ದ ಹೊಲ್ದನು ಸ್ವಲ್ಪ ಶೇಂಗಾ ಕಿತ್ಕೊಂಡು ಬಂದಿದ್ದೆ. ನನ್ನ ಕೈ ಹಿಡಿದು ಗುಡ್ಡ ಇಳಿಸ್ಕೊಂಡು ಕರ್ಕೊಂಡು ಬಂದ. 2,000 ಎಣಿಸಿ ನನ್ನ ಕೈ ದುಡ್ಡು ಕೊಟ್ಟ. ನನಗೆ PUC ಫಸ್ಟ್ರಿಗೆ ಹೋದಾಗ ದುಡ್ಡು ಬರ್ತೈತಿ ಅವ ಇದಂತ. ಇನ್ನು ಉಳಿದಿದ್ದು ಏನು ಮಾಡಿದೆ ಅಂದೆ, ಒಂದು ಸೀರೆ ತಂದು ಕೊಟ್ಟಿದ್ದಾನೆ ನನಗೆ. ಆ ದುಡ್ಡನ್ನೇ ಸೀರೆ, ಒಂದಿಷ್ಟು ಪಟಾಕಿ ಸಂತಿ ಮಾಡ್ಕೊಂಡು ನನ್ನ ತವ್ರ ಮನೆ ಆಗಿನೂ ಅದಾನ, ನನ್ನ ಗಂಡನ ಮನೆ ಆಗಿನೂ ಇದ್ದಾನೆ ಇವತ್ತಿಗಿನೂ. ತವ್ರ ಮನೆಯವ್ರು ಏನು ಮಾಡ್ಬೇಕು ಅದನ್ನು ಮಾಡ್ತಾನೆ, ಗಂಡನ ಮನೆಯವ್ರು ಏನು ಮಾಡ್ಬೇಕು ಅದನ್ನು ಮಾಡ್ತಾನೆ. ಮೇಲತ್ತು ಮಗನೂ ಆಗಿ ನಿಂತಿದ್ದಾನೆ. ಇನ್ನೊಂದು ಜನ್ಮ ಅನ್ನೋದಿದ್ರೆ ಅವನಿಗೆ ತಾಯಿಯಾಗಿ ಬರಬೇಕು ನಾನು. ನಂದು ಇನ್ನೊಂದು ಜನ್ಮ ಅನ್ನೋದಿದ್ರೆ ನಾನು ರವಿ ಸಾಹೇಬ್ಗೆ ತಾಯಿಯಾಗಿ ಹುಟ್ಟಬೇಕು. ಎಷ್ಟು ಜಲದ ಪುಣ್ಯ ಮಾಡಿದ್ದೀನಿ ಸರ್ ನಾನು. ಇವನಿಗೆ ದೇವ್ರು ಇನ್ನೂ ಚೆನ್ನಾಗಿರಲಿ. ಅಷ್ಟರು ನಿಮ್ಮ 3 ಕೋಟಿ ಆಸ್ತಿ ಆಶೀರ್ವಾದ ಇವನ ಮ್ಯಾಗಿರಲಿ, ಎಲ್ಲರ ಆಶೀರ್ವಾದ ಇವನ ಮ್ಯಾಗಿರಲಿ. ದೇವ್ರು ಕಾಪಾಡ್ಕೊಂಡು ಹೋಗಲಿ. ಯಪ್ಪ, ಇದಕ್ಕಿಂತ ಹೆಚ್ಚಿಂದ ನನಗೇನು ಹೇಳಕ್ಕೆ ಇಷ್ಟಪಡೋದಿಲ್ಲ ನಾನು. ಹೇಗಿತ್ತು ನಮ್ಮ ಗುಡುಗು ಮಿಂಚು ಕಾಂಬಿನೇಷನ್ನು? ರೈಟ್, ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ರಿ, ನಿಮ್ಮ ಸ್ಕೂಲ್ ಬಗ್ಗೆ, ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಹಾಯ್ ರವಿ, ನೆನಪಿದೆಯಾ? ರವಿ ಅಂತ ಹೇಳ್ತಾನೆ ಅಂತ ತಿಳ್ಕೊಂಡು ಬೇಜಾರು ತಿಳ್ಕೊಬೇಡಪ್ಪ. ಬಾಲ್ಯ ಸ್ನೇಹಿತನಾಗಿ ನಾನು ರವಿ ಅಂತಲೇ ಕರಿತಾ ಇದ್ದೀನಿ. ಶಾಲೆಯಲ್ಲಿ ಗದ್ದಲ ಮಾಡಿದ್ದು, ಗುದ್ದಾಡಿದ್ದು, ಆ ಹೊಡೆದಾಡೋ ಸಂಬಂಧ ನಿನಗೆ ಕೆಂಪಯ್ಯ ಅಂತ ಕರಿತಿದ್ವಿ. ನೀ ನಮಗೆಲ್ಲ ಹೇಳ್ತಿದ್ದೆ, ಕೆಂಪಯ್ಯ ಅಂತ ಕರಿಬೇಡ, ಅದ್ರ ಮುಂದೊಂದು IPS ಅಂತ ಸೇರಿಸ್ಕೋ, IPS ಕೆಂಪಯ್ಯ ಅಂತ ಕರಿ ಅಂತ ಅಂದು ನಮ್ಮೊಟ್ಟಿಗೆ ಜಗಳ ಆಡ್ತಿದ್ದೆ. ಬಾಲ್ಯ ಜೀವನದಾಗ ನಾನು ನೀನು ಆಟ ಆಡೋದು, ಗೋಲಿ ಆಡೋದು, ದುಪ್ಚಂಡ್ ಆಡೋದು, ಸ್ಕೂಲ್ ಬಿಟ್ಟ ತಕ್ಷಣ ಹೋಗಿ ಅಲ್ಲಿ ಸಾಲಿಗುಡಿಯಾಗ ಕುಂತ್ಕೊಂಡು ಚುಮ್ಮರಿ ತಿನ್ನೋದು ಎಲ್ಲ ಮಾಡ್ತಿದ್ವಲ್ಲ, ಅದು ನೆನಪಿದೆಯಾ ನಿನಗೆ? ರವಿ, ನೀನು ಚಿಕ್ಕವನಿದ್ದಾಗ ಭಾಳ ಮೃದು ಸ್ವಭಾವದಾಗಿದ್ದಿ. ನಿಮ್ಮ ಸ್ಕೂಲಿಗೆ ಬರ್ತಾನೆ ಇರಲಿಲ್ಲ ನೀನು. ಒಂದು ಸಲ ನಾನು ಕರೆದು ಹತ್ತಿರ ಕರೆದು ಕೇಳಿದಾಗ ನೀನು, ಇಲ್ಲ ನಮ್ಮ ಮನೆಯೊಳಗೆ ಪರಿಸ್ಥಿತಿ ಭಾಳ ಕೆಟ್ಟೈತಿ, ನಾವು ಹೊಲಕ್ಕೆ ಹೋಗ್ಬೇಕ್ರಿ,
ರೆಗ್ಯುಲರ್ ಸ್ಕೂಲಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ ನೀನು ಹೊಲಕ್ಕೆ ಹೋಗು, ಅಪ್ಪ ಅಮ್ಮನ ಮಾತನ್ನು ಕೇಳಿ ಜೊತೆಗೆ ಸ್ಕೂಲಿಗೆ ಬಾ, ನಿನಗೆ 10:30 ಗಂಟೆಗೆ ಬಂದು ನಾ ಕರ್ಕೋತೀನಿ ಅಂತ ನಾ ತಿಳಿಸಿ ಹೇಳಿದಾಗ ಆಯಿತು ಅಂತ ಒಪ್ಪಿಕೊಂಡು ಗುರು ಹಿರಿಯರಿಗೆ ಆಭಾರಿಯಾಗಿದ್ದಿ. ಮತ್ತು ಸ್ಕೂಲ್ನಾಗ ಯಾವುದೋ ಒಂದು ಭಾಷಣ ಮಾಡೋದಾಗಲಿ ನೀನು ಎಲ್ಲದರೊಳಗೆ ಫಸ್ಟೇ ಇದ್ದೆ. ಮತ್ತು ಇಬ್ಬರು ಕೂಡಿ ಸಣ್ಣ ಚಿಕ್ಕವರಿದ್ದಾಗ ದನ ಕಾಯ್ಲಿಕ್ಕೆ ಹೋಗೋದು, ಅಲ್ಲೇ ಹಳ್ಳಕ್ಕೆ ಹೋಗೋದು, ಹಳ್ಳದಾಗ ಯಾವುದೋ ಒಂದು ಗಿಡ ಹತ್ತೋದು, ಗಿಡದಾಗ ಮಂಗೆ ಆಟ ಆಡೋದು, ಕೋತಿ ಆಟ ಆಡೋದು ಮಾಡ್ತಿದ್ವಿ ಅಲ್ವಾ. ನೀ ಹೇಳ್ತಾ ಇದ್ದೆ ನಮ್ಮೂರಲ್ಲಿ ನಿಲ್ಗುಂದಲ್ಲಿ ನಾ ಊರಿಗೆ ಬಂದರೆ ಎಲ್ಲರೂ ನಂಗೆ ಸೆಲೆಕ್ಟ್ ಹೊಡಿಬೇಕು ಅಂಥ ಕೆಲಸ ಮಾಡ್ತೇನೆ ನಾನು ಅಂತ ಹೇಳ್ತಾ ಇದ್ದಿ. ಹೀಗೆ ನಿಲ್ಗುಂದ ಊರು ಅಷ್ಟೇ ಅಲ್ಲ, ಇಡೀ ರಾಜ್ಯದವರು ದೇಶದವರು ಕೂಡ ಸೆಲ್ಯೂಟ್ ಹೊಡೆಯುವಂಥ ಒಂದು ಸಾಧನೆ ಮಾಡಿದೆಯಾ. ಆ ಸಾಧನೆಗೆ ನಾವೆಲ್ಲರೂ ಹೆಮ್ಮೆ ಪಡ್ತೇವೆ. ಟೀಚರ್ ಜಿ ಚೌಡಿ ಟೀಚರ್ ಸರ್ ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಭಾಳ ದೊಡ್ಡ ಪಾತ್ರ ಅವರು. ಇನ್ನೊಬ್ಬ ನಮ್ಮ ಜಗದೀಶ್ ಬಾವಿಕಟ್ಟಿ ಅಂತ ನಮ್ಮ ಗೆಳೆಯ, ಅವನು. ಇನ್ನೊಬ್ಬ ಸಿದ್ದು ಧೂಪದ್ ಅಂತ ನನ್ನ ಮನೆ ಪಕ್ಕದಲ್ಲೇ ಮನೆ, ಇತ್ತೀಚೆಗೆ ಮದುವೆ ಆಗವನೆ. ಜಗದೀಶ್ ಬಾವಿಕಟ್ಟಿ ಇನ್ಫ್ಯಾಕ್ಟ್ ನನಗಿಂತ ಭಾಳ ಬುದ್ಧಿವಂತ, ಹೌದಾ, ಭಾಳ ಪ್ರತಿಭಾವಂತ. ಅವನನ್ನು ಈ ಗಣಿತದಲ್ಲಿ ಆರಾಮದ್ರಿ ಟೀಚರ್ ಇಲ್ಲೇ. ನಮಸ್ಕಾರಮ್ಮ, ಧನ್ಯವಾದಗಳು. ಹೇಳಿ. ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕಂದ್ರೆ ಈತನ ನೋಡೇ ಕಲಿಬೇಕು. ಈಗೂ ಕೂಡ ಅಷ್ಟೇ ಗೌರವ ಕೊಡ್ತಾನೆ ರೀ. ಎಲ್ಲ ಮಕ್ಕಳಿಗೆ ಟೀಚ್ ಮಾಡುವಂಗೆ ಇವನಿಗೆ ಮಾಡಿದ್ದೇನೆ ಅಷ್ಟೇ. ನಂದೇನಿಲ್ಲ, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಈಗ ನಿಮ್ಮ ಸ್ಕೂಲ್ ಹುಡುಗರೆಲ್ಲ ದೊಡ್ಡ ರೋಲ್ ಮಾಡೆಲ್ ಆಗಿರ್ಬೇಕು ಇವರು. ನಮ್ಮ ಸ್ಕೂಲಿಗೆ ದೊಡ್ಡ ಸ್ಫೂರ್ತಿ, ಹಳ್ಳಿಯಿಂದ ಬಂದು ಹುಡುಗ ಈಗ ನಮ್ಮ ರಾಜ್ಯದ ಒಂದು ದೊಡ್ಡ ಪೊಲೀಸ್ ಆಫೀಸರ್ ಇದೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಮೆಲ್ಲರಿಗೂ. ಹೆಮ್ಮೆ ಜೊತೆಗೆ, ಹೌದು, ಖುಷಿ ಜೊತೆಗೆ ಹೆಮ್ಮೆ ಅನ್ಸುತ್ತೆ. ರಿಯಲಿ ಒಮ್ಮೆ ಒಂದು ಇನ್ಸಿಡೆಂಟ್ ಆಗಿತ್ತು. ಇವನು ತಲೆಗೆ ಪೆಟ್ ಮಾಡ್ಕೊಂಡ್ ಬಂದಿದ್ದ. ಹೇಳಿದ್ರಲ್ಲ ಸರ್, ಹಾಸ್ಪಿಟ್ಲಿಗೆ ಬಂದಿದ್ದ. ನನಗೆ ಮಕ್ಕಳಿಗೆ ಏನೋ ಬರ್ತೀರಿ ಸರ್, ನಾ ಹೊಡಿತಿದ್ ಖರೆ, ಆದ್ರೆ ಪೆಟ್ಟಾಗೋಂಗ್ ಹೊಡಿತಿರ್ಲಿಲ್ಲ. ಕಲ್ಲೆಲ್ಲ ಕಲ್ಲು ಬೀಳಬಾರ್ದು, ರಕ್ತ ಬರಬಾರ್ದು, ಜಸ್ಟ್ ಹೊಡೆಯೋದಂದ್ರೆ ಏನು ಅವ್ರ ಭಯ ಅಷ್ಟೇ. ಅವ್ನು ಒಂದು ಮಾತು ಹೇಳ್ತಿದ್ದ ಯಾವಾಗ್ಲೂ, ಟೀಚರ್ ಇದು ಸಾಮಾಜಿಕ ವ್ಯವಸ್ಥೆ ಯಾಕೆ ಹಿಂಗೆ, ಮತ್ತಿದು ಜಾತಿ ಭೇದ ಭಾವ ಹಿಂಗೆ ಯಾಕೆ, ಇಂಥವು ಸುಮಾರು ಪ್ರಶ್ನೆಗಳಿಗೆ ಹಾಕ್ತಿದ್ದ ಅವನು. ಸಣ್ಣ ಮಗು ಅದು, ಒಂದು 12 ವರ್ಷ 13 ವರ್ಷದ್ದು. ಇಂಥವೆಲ್ಲ ಯಾಕೆ ಮಾತಾಡ್ತಾನ ಅಂದ್ರೆ ಏನೋ ಅವನಿಗೆ ಆ ಥರ ಮನಸ್ಸಿಗೆ ನೋವಾಗುವಂಥ ಘಟನೆ ನಡೆದಿರ್ಬೋದು ಅನ್ಕೊಂಡು ನಾ ಹೇಳಿದೆ, ನೀನು ಚೆನ್ನಾಗಿ ಓದು, ಮುಂದೆ ಬಾ, ಅವಾಗ ಇದೇ ಸಾಮಾಜಿಕ ವ್ಯವಸ್ಥೆನೇ ನಿನಗೇನು ಮಾಡ್ತೈತಿ, ಗೌರವ ಕೊಡ್ತೈತಿ, ಸಲ್ಯೂಟ್ ಹೊಡಿತಾರ ಅಂತ ಹೇಳಿದೆ ಅವನಿಗೆ. ನೆನಪಿದಿರ್ಬೋದು ರವಿ. ನೀವು ಹೇಳಿದ್ ಭಾಳ ಚೆನ್ನಾಗಿದೆ. ಓದಿನ ಕಡೆ ಗಮನ ಕೊಟ್ರೆ ಕೊನೆಗೆ ಸಮಾಜ ಸಲ್ಯೂಟ್ ಹೊಡೆಯುತ್ತೆ. ಇವತ್ತು ನಿಲ್ಗುಂದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ದೇಶದವರು ಕೂಡ ಸಲ್ಯೂಟ್ ಹೊಡೆಯುವಂತ ಕೆಲಸ ಮಾಡಿದ್ದಿ, ಸಲ್ಯೂಟ್ ಹೊಡೆಯುವಂತ ಸಾಧನೆ ಮಾಡಿದ್ದಿ. ನಾನು ಸಲ್ಯೂಟ್ ಹೊಡೆದೆ. ನಿಮ್ಗೆ ಚಿಕ್ಕ ವಯಸ್ಸಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಲೆಯಿದ್ದ. ಹೇಳಿದ್ರಿ ಮನೆ ಮುಂದೆ ಕೆಂಪಯ್ಯ ನೀವೇ ಬೋರ್ಡ್ ಹಾಕೊಂಡ್ಬಿಟ್ರಿ ಅಂತ. ಸ್ಕೂಲಲ್ಲಿ ಏನಾದ್ರು ಸೈನ್ ಮಾಡಬೇಕು ಅಂದ್ರೆ ಕೂಡ ನೀವು ನಿಮ್ಮ ಹೆಸರು ಬರೀ ರವಿ ಅಂತ ಹಾಕ್ತಾರೆ, ರವಿ SP ಅಂತೆಲ್ಲ ಸೈನ್ ಮಾಡ್ತಿದ್ರಂತೆ, ರವಿ DC ಅಂತ ಸೈನ್ ಮಾಡ್ತಿದ್ರಂತೆ. ಏನಾಯ್ತು ಅಂತಂದ್ರೆ, ನಾನು ಈ ಚಾರಿತ್ರಿಕ ಕ್ಯಾರೆಕ್ಟರ್ಗಳನ್ನ ಬಹಳ ಅನುಕರಣೆ ಮಾಡ್ತೇನೆ ಇವತ್ತಿಗೂ. ನನಗೆ ನಾನೇ ಪ್ರಶ್ನೆ ಮಾಡ, ಅವಾಗಿಂದಾನೇ ಸ್ಟಾರ್ಟ್ ಆಗಿದೆ. ಇನ್ಫ್ಯಾಕ್ಟ್ ಟೀಚರೇ ಅದನ್ನೆಲ್ಲ ಸ್ಟಾರ್ಟ್ ಮಾಡಿಸಿದ್ದು. ನಾನು ಹೋಲಿಕೆ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ನಮ್ಮ ಜಿಲ್ಲೆ DC ರಾಜ್ಕುಮಾರ್ ಕತ್ರಿ ಮತ್ತು ಕೆಂಪಯ್ಯ ಸಾಹೇಬರು, ಅವ್ರಿಗೂ 2 ಕೈ 2 ಕಾಲು 2 ಕಣ್ಣು ಒಂದೇ ಮಗು ಅದೇ ತಲೆ, ನಮ್ಮ ಎದುರುಗಡೆ ಓಡಾಡ್ತಿದ್ದಾರೆ. ಅವ್ರಿಗೂ ನನಗೇನಪ್ಪ ವ್ಯತ್ಯಾಸ? ಎಕ್ಸಾಕ್ಟ್ಲಿ, ನಮ್ಮ ಶೋನ ಉದ್ದೇಶನ ಅದು ಸರ್. ಈಗ ನೋಡ್ತಿರೋ ಪ್ರತಿಯೊಬ್ರು ನಮ್ ತರನೇ ಇದ್ದವ್ರು, ಇವರು ನಮ್ ತರನೇ ಹಳ್ಳಿಯಲ್ಲಿ ಬೆಳೆದವರು, ನಮ್ ತರನೇ ಕಷ್ಟಗಳಿದೆ, ನಾನು ಬರ್ಬೋದು ಮೇಲೆ ಅಂತ ಅನ್ನಿಸ್ಬೇಕು ಅವ್ರಿಗೆ. ಕರೆಕ್ಟ್ ಅನಿಸಿ ನಾನು ಬಿಡ್ತಿರ್ಲಿಲ್ಲ ಸರ್. ನಾನು ಏನಾದ್ರೂ ಒಂದು ಅನ್ಕಂಡೆ ಅಂದ್ರೆ ಬಹಳ ಅದ್ರ ಬಗ್ಗೆ ಹೋಮ್ವರ್ಕ್ ಮಾಡ್ತೀನಿ. ಉದಾಹರಣೆ ಕೃಷ್ಣದೇವರಾಯ. ನೋಡಪ್ಪ, ನಾನು ಕೃಷ್ಣದೇವರಾಯ ಅಂತಾರ ಕಾಣಲ್ವಾ, ನಾನು ಗಂಡುಗಲಿ ಕುಮಾರರಾಮ್ ಅಂತಾರ ಕಾಣಿಸಲ್ವಾ, ನೋಡು ಒಂದ್ಸಾರಿ ಅಂತ ಅನ್ನಿಸೋದು ಅವ್ರಿಗೆ. ಬಿಡಲೆ ನೀನೇನ್ ಕಾಣ್ತೀಯ, ನೋಡೋ ಈ ಸಾರಿ ಇನ್ನೊಂದ್ಸಾರಿ ಬರ್ತೀನಿ ಅನ್ನೋದು. ಆ ತರ ಅನ್ನೋದಷ್ಟೇ ಅಲ್ಲ, ಅವನು ಚಿಕ್ಕಂದ್ರಿದ್ದಾಗ್ಲೇನೆ 13ನೇ ವಯಸ್ಸಿಗೆ ಅಕ್ಬರ್ ಹಿಂಗಾಗ್ಬಿಟ್ಟ. ಹಂಗಿದ್ರೆ 12ನೇ ಶತಮಾನದಲ್ಲಿ ಈ ಅಸಮಾನತೆ ವಿರುದ್ಧ ಬಸವಣ್ಣ ಹೋರಾಡಿದ್ರು. 9ನೇ ವಯಸ್ಸಿಗೆ ಆ ವ್ಯಕ್ತಿಗೆ ಉಪನಯನ ಬೇಡ ಅನಿಸ್ತು, ಅಸಮಾನತೆ ಹಿಡಿಸ್ಲಿಲ್ಲ. ಇವು ಬಹಳ ಗಾಢವಾದ ಪ್ರಭಾವ ಬೀರ್ತಿದ್ವು. ನೋಡೋಣ, ಹಾಗಾದ್ರೆ ನಾನು ಮಾಡ್ತೀನಿ, ನನ್ನ ಹತ್ರ ಏನಿದೆ ಟ್ರೈ ಮಾಡೋಣ. ನಾನು ನಿಜವಾಗಿ ಕೂಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕೇವಲ ನಾನು ಮಾಡಬೇಕು ಅಂತ ರೂಢಿ ಪ್ರಾಕ್ಟೀಸ್ ಏನ್ ಮಾಡಿದೆ, ಅದು ಒಂದು ಭಾಗ ಆಗ್ಬಿಡ್ತು. ಸತ್ಯವನ್ನೇ ಹೇಳದಪ್ಪ, ಬೇಕಾದಾಗ್ಲದ, ಯಾವುದಕ್ಕೂ ಎದೆಗುಂದಂಗಿಲ್ಲ. ನನಗೇನ್ ಕಷ್ಟ ಬಂದಿರೋದು, ಅಂಬೇಡ್ಕರ್ ಹಿಂಗಿದ್ರಂತೆ. ಟೀಚರ್ ಹೇಳೋರು, ಅಂಬೇಡ್ಕರ್ ಓದ್ಬೇಕಾದ್ರೆ ಮನೆಯೆಲ್ಲ ನಡುಗ್ತಾ ಇತ್ತಂತೆ, ಅವ್ರಿಗೆ ಗೊತ್ತೇ ಆಗ್ಲಿಲ್ಲ, ಹೇಳ್ಕೊಂಡು ಹೋದ್ರು. ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಒಂದೊಂದ್ಸಾರಿ, ನೋಡೋಣ ಅಂತೇಳಿ. ಸಿಡಿಲ್ ಬಡ್ದ ತಕ್ಷಣ ಎಚ್ಚರ ಆಗೋದು. ಓ ಮಾರಾಯ, ನಾನು ಅಷ್ಟು ಕ್ವಾಲಿಟಿ ಇಲ್ಲ ಬಿಡು ನನ್ನಲ್ಲಿ. ಅವರು ಪಾಪ ಸಿಡಿಲು ಮಿಡಿದು ಬಂದು ಕೂತ ಓಡೋಣಂತೆ. ಪಾಪ ತಂದೆ ಎಬ್ಸ್ ಕುಂದ್ರಸೋನಂತೆ. ಆವಾಗ ಇವ್ರು ಮಲಗೋದು, ತಂದೆ ಮಲಗದಾಗ ಇವ್ರು ಓದೋದು.
ಅಂಥ ಪರಿಸ್ಥಿತಿ ಏನಿಲ್ವಲ್ಲ. ನಮ್ಮ ಜನತಾ ಮನೆ 1984ರಲ್ಲಿ ಕೊಟ್ಟಿರೋದು, ಇಂದಿರಾ ಆವಾಸ್ ಯೋಜನೆ ಚೆನ್ನಾಗೈತೆ, ಲೈಟ್ ಐತೆ, ವಿದ್ಯುತ್ ಭಾಗ್ಯ ಜ್ಯೋತಿ, ಮತ್ತು ನಾನ್ಯಾಕೆ ಓದ್ಬಾರ್ದು, ಟ್ರೈ ಮಾಡೋದು ಅಂತ. ನನ್ನ ಸಮಾನ ವಯಸ್ಕರಿಗಿಂತ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳೋದು ಏನಿದೆ ಅದನ್ನು ಟ್ರೈ ಮಾಡೋ ಗುಣ ಆವಾಗಿಂದ ಬೆಳೀತಾ ಬಂತು. ಪಾಠ ಮತ್ತು ಪದ್ಯಗಳನ್ನ ನಾನು ಪರೀಕ್ಷೆಗಾಗಿ ಎಂದೂ ಓದಲಿಲ್ಲ. ಅದು ಒಂದು ಮೇಜರ್ ಡಿಫರೆನ್ಸ್ ಅನ್ಸುತ್ತೆ ಬಹುಶಃ. ಪರೀಕ್ಷೆ ಅಂತ ಆಯ್ತು ಬಿಡು, ನಾನು ಬರಿತೀನಿ, ಏನೋ ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಪರೀಕ್ಷೆಯಲ್ಲಿ ಅಂಕ ತಗೊಳ್ಳೋದು ಗೊತ್ತು, ಅದನ್ನು ಕಲಿತ್ರೆ ನನಗೇನು ಲಾಭ ಅಂತ. ಇದಕ್ಕೆ ಯಾಕೆ ನಾನು ನನ್ನ ಕಲಿತ ಎಲ್ಲ ಶಿಕ್ಷಕರನ್ನು ಯಾವ ದೇವತೆಗಳಿಗೂ ಕಡಿಮೆ ಇಲ್ಲ ಅಂತಿದ್ದೀನಿ ಅಂತಂದ್ರೆ, ಬೇರೆ ಯಾವುದೋ ಕಾರಣಕ್ಕೆ ಕೂತ್ಕೊಳ್ಳಲ್ಲ ನಿನಗೇನು ಹೇಳೋದು ಅಂತ ಅಂದ್ಬಿಟ್ಟಿದ್ರೆ ಬಹುಶಃ ನಾನು ಏನಾಗ್ಬಿಡ್ತಿದ್ದೆ ಮಾರಾಯ, ಎಲ್ಲರ ಥರನೂ ಓದಿ ಬರೆದು ಹೊಂಟೋಗ್ಬಿಡ್ತಿದ್ದೆ. ನನಗೆ ಇನ್ನೊಂದು ಗುಣ ಇದೆ, ಏನಾದರೂ ಕಲಿಬೇಕು ಅನ್ಸಿದ್ರೆ ಶತಾಯಗತಾಯ ನಾನು ಅದನ್ನು ಕಲಿತೀನಿ. ಬಹಳ ಬ್ಯೂಟಿಫುಲ್, ಬಿಡಕ್ಕೆ ಇಲ್ಲ. ಅದನ್ನ ಬೇಕಾದಷ್ಟು ಕಷ್ಟ ಆದ್ರೂ ಕೂಡ ಅದಕ್ಕೆ ಏನೇ ತ್ಯಾಗ ಇರಲಿ, ನಿದ್ದೆ ಕಳ್ಕೊಳ್ಳಿ, ಊಟ ಕಳ್ಕೊಳ್ಳಿ, ಅಥವಾ ನನ್ನನ್ನು ನಾನೇ ಕಳ್ಕೊಳ್ಳಿ, ಕಲಿತೀನಿ ಅದನ್ನ. ಈ ಗುಣ ಕಲ್ತಿದ್ದೆ ಅಲ್ಲಿಂದ. ನಾನು ಇವತ್ತಿಗೂ ನಾನು ಅನ್ಕೊಳ್ತೀನಿ, ಐ ಹ್ಯಾವ್ ಮೈ ಓನ್ ಪ್ಲಾನ್. 2018 2020 ನಾನು ಹೇಗಾಗಿರ್ಬೇಕು, ಇದು ಇನ್ಫ್ಯಾಕ್ಟ್ ನಾನು ಪ್ರಾಥಮಿಕ ಹಂತದಲ್ಲೇ ಡಿಸೈಡ್ ಮಾಡಿದ್ದು. ನಾನು SLC ಮುಗಿಸ್ ಹಿಂಗಿರ್ತೀನಿ, PUC ಮುಗಿಸಿದ ತಕ್ಷಣ ನಾನು ಹಿಂಗಿರ್ತೀನಿ, ಡಿಗ್ರಿ ಹಿಂಗೆ ಮಾಡ್ತೀನಿ. ಸೊ ದಟ್ ಈಸ್ ಮೈ ಲೈಫ್ ಸ್ಟೈಲ್. ವಂಡರ್ಫುಲ್ ಸರ್, ಪ್ಯೂರ್ಲಿ. ಸೊ ಅದು ಸ್ಟಾರ್ಟ್ ಮಾಡಲಿಕ್ಕೆ ಟೀಚರೇ ಕಾರಣ. ಏನು 1 ರೂಪಾಯಿ ಇಲ್ದೇ ಇಂಥ ನೌಕರಿಗೆ ಹೋಗ್ಬೋದು, ಇಷ್ಟೆಲ್ಲ ಮಾಡಿದ್ರೆ ನೀನು ಹಂಗೆ ಮಾಡ್ಬೋದು, ನೀನು ದೊಡ್ಡ ವ್ಯಕ್ತಿ ಆದರೆ ಎಲ್ಲ ಜನ ಮಾತು ಕೇಳ್ತಾರೆ. ಇವ್ರು ಹಂಗೆ ಅಂದರೂ ಕೂಡ, ಓ ದೊಡ್ಡ ವ್ಯಕ್ತಿ ಆದರೆ ಜನ ಮಾತು ಕೇಳ್ತಾರಾ, ಅಂದ್ರೆ ದೊಡ್ಡ ವ್ಯಕ್ತಿ ಆಗಿಬಿಡೋಣ. ಸರ್, ನಿಮ್ಮ ಹೈಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಹೈಸ್ಕೂಲ್ ದಿನಗಳಲ್ಲಿ ನಿಮ್ಮ ಜೊತೆ ಇದ್ದವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ಹಾಯ್ ರವಿ, ನಿಜವಾಗ್ಲೂ ಈ ಒಂದು ಚೇರ್ ಮೇಲೆ ನೀನು ಕುತ್ಕೊಂಡಿದೀಯಲ್ಲ, ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಶಾಲೆ ಬಿಟ್ಟ ತಕ್ಷಣ ಎಲ್ರಿಗಿಂತ ಮುಂಚೆ ಆ ಒಂದು ಹೈಸ್ಕೂಲಿನ ದಾರಿಲಿ ನೋಡ್ತಾ ಇದ್ರೆ ಫಸ್ಟ್ ನೀನೇ ಇರ್ತಾ ಇದೆ. ಆ ಒಂದು ಅಡ್ಡ ಬ್ಯಾಗ್ ಇತ್ತು, ಅದು ಆ ನೀಲಿ ಬ್ಯಾಗ್ ಅನ್ನ ಹಾಕೊಂಡು ನೀನು ಹೋಗ್ತಾ ಇದೆ ಅಂತಂದ್ರೆ ಇವನೇ ರವಿ ಮುಂದೆ ಹೋಗ್ತಾ ಇದ್ದಾನೆ ಅಂತ ಡೆಫಿನೆಟ್ ಆಗಿ ಗೊತ್ತಿರ್ಬೋದಾಗಿತ್ತು. ನೀನು ಉತ್ತಮ ಅಭಿನಯಗಾರ ಅಂದ್ರೆ ತಪ್ಪಾಗದೇ ಇರೋದು. ನೀವೊಂದು ಡೈಲಾಗ್ ಹೊಡ್ತಾ ಇದ್ದೆ, ನೆನಪಿದೆನಾ? ಯಾವ್ದು ಗೊತ್ತಾ? ಅದೇ ಸಾಯಿ ಕುಮಾರ್ ಡೈಲಾಗ್. ಎಷ್ಟೋ ಸಾರಿ ನೀನು ಊಟಕ್ಕೆ ಬಿಟ್ಟಾಗ ಖಾಲಿ ಡಬ್ಬಿಯನ್ನ ತಗೊಂಡ್ ಬರ್ತಾ ಇದ್ದೆ, ಊಟ ಇದೆ ಅನ್ನೋ ತರ ಊಟ ಮಾಡಿ ಉಪವಾಸನೇ ಇರ್ತಿದ್ದೆ. ಅದನ್ನ ನನಗೆ ಈಗಲೂ ಕೂಡ ನೆನೆಸ್ಕೊಂಡ್ರೆ ತುಂಬಾ ದುಃಖ ಅನ್ಸುತ್ತೆ. ನೀನು ಎಷ್ಟೋ ಸಾರಿ ಆ ಒಂದು ಡಬ್ಬಿಯಲ್ಲಿ ಕಲ್ಲುಗಳನ್ನ ಕೂಡ, ಅಂದ್ರೆ ಏನೋ ಇದೆ ಅನ್ನೋ ತರ ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದಲ್ಲ ನಿನ್ ಕಷ್ಟ ಅಂತಂದು ಆ ರೀತಿ ಬರ್ತಾ ಇದೆಯಲ್ಲ, ಈಗಲೂ ನೆನೆಸ್ಕೊಂಡ್ರೆ ತುಂಬಾ ಒಂಥರ ಮನಸ್ಸಿಗೆ ನೋವಾಗ್ತದೆ. ರವಿ, ನೀನು ಸೆಕೆಂಡ್ PUC ಇದೇ ಹಾಲ್ ನಂಬರ್ 5ರಲ್ಲಿ ಕಲ್ತಿದ್ದೀಯಾ. ಇದೇ ಪ್ಲಾಟ್ಫಾರ್ಮ್ ಮೇಲೆ ನಾನು ನಿಂತು ನಿಮಗೆ ಕಲಿಸಿದ್ದೀನಿ. ನೀವು ಇಲ್ಲಿ ಕುಂತು ಪಾಠ ಕೇಳಿದ್ದೀರಿ. ನಿಮ್ಗೆ ನೆನಪಿರ್ಬೋದು, 2001 ನರಗುಂದದ ಬಾಬಾ ಸಾಹೇಬ ಅನ್ನುವಂತಹ ಒಂದು ಸ್ಕಿಟ್ ಮಾಡಿದ್ವಿ ನಾವು. ನಿನಗೆ ಫಸ್ಟ್ ಪ್ರೈಸ್ ಬಂದದ. ಏನಪ್ಪ ರವಿ, ನೆನಪಿದೆಯಾ ನಿನಗೆ? ಎಷ್ಟು ಪುಸ್ತಕಗಳನ್ನು ಕದ್ಕೊಂಡು ಹೋಗಿದ್ಯಾ ನೀನು, ರಿಟರ್ನ್ ಮಾಡಲೇ ಇಲ್ಲ. ಈಗಾದರೂ ಕೊಡಿಸ್ತೀನಪ್ಪ. ರವಿ ಬಗ್ಗೆ ಒಂದೇ ಹೇಳ್ಬೇಕಂದ್ರೆ, ರವಿ ವಿದ್ಯಾರ್ಥಿ ದಶೆಯಲ್ಲಿಯೇ ಬಹಳ ಛಲವಾದಿ. ಅವನು ಹೇಳ್ತಕ್ಕಂಥ ಒಂದು ಮಾತು ನನ್ಗೆ ನೆನಪಿದೆ, ಪ್ರತಿಭೆ ಯಾರಪ್ಪನ ಸತ್ತು ಅಲ್ಲ, ಸಾಧಿಸುವ ಛಲ ಮತ್ತು ಪರಿಶ್ರಮ ಮತ್ತು ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ರೆ ಇಡೀ ಜಗತ್ತನ್ನ ಗೆಲ್ಬಹುದು ಅಂತಕ್ಕಂಥ ಒಂದು ಮಾತನ್ನ ರವಿ ಹೇಳ್ತಾ ಇದ್ದ. ಮಗ ತಂದಿನ ಮೀರಿಸಬೇಕು, ಶಿಷ್ಯ ಗುರುನ ಮೀರಿಸಬೇಕು ಅಂತ. ಆ ನಿಟ್ಟಿನೊಳಗ ಮಗನಾಗಿ ಶಿಷ್ಯನಾಗಿ ಎರಡೂ ಪಾತ್ರವನ್ನ ನೀನು ಮೀರಿಸಿದಂಥ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ IPS ಅಧಿಕಾರಿಯಾಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದಂಥ ನಿನಗ ನಾನು ಇಲ್ಲಿಂದಲೇ ಸಲ್ಯೂಟ್ ಅನ್ನ ಹೇಳ ಬಯಸ್ತಾ ಇದ್ದೀನಿ. ಖಾಲಿ ಟಿಫನ್ ಬಾಕ್ಸ್ ಅವ್ನು ಸ್ಕೂಲ್ ಹೋಗ್ತಾ ಇದ್ರ. ಅವ್ರು ಹೇಳ್ತಾ ಇದ್ರು, ಟಿಫನ್ ಬಾಕ್ಸ್ ಒಳಗೆ ಊಟನೇ ಇರ್ತಿರ್ಲಿಲ್ಲ, ಸುಮ್ಮನೆ ತೊಗೊಂಡೋಗ್ತಿದ್ರಿ ಅಂತ. ಏನು ಘಟನೆ ಸರ್ ಅದು? ಒಂದೊಂದು ಸಾರಿ ಬೈ ಚಾನ್ಸ್ ಏನಾದರೂ ಇರದೆ ಹೋದರೆ ಹಾಗೆ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ ಸರ್. ನಾನು ಮತ್ತೊಬ್ಬರ ಎದುರುಗಡೆ ನನ್ನ ಕಷ್ಟ ಅಥವಾ ನನ್ನ ದುಃಖನ ತೋಡ್ಕೊಳ್ಳೋಕ್ಕೆ ಸ್ವಲ್ಪ ನನಗೆ ಮುಜುಗರ. ಮನೆಯಲ್ಲಿ ಏನಾಗ್ತಿತ್ತು, ರಾತ್ರಿ ಮಾಡಿದ ಅನ್ನ ಉಳಿತಂದರೆ ಬೆಳಗ್ಗೆ ನಾವು ಅದಕ್ಕೆ ಕರಿ ಚಾ ಹಾಕ್ಕೊಂಡು ನಾನು ನನ್ನ ತಮ್ಮ ತಿಂದ್ಬಿಟ್ಟು ಬಂದ್ಬಿಡ್ತಿದ್ವಿ ನಾವು. ನಾಷ್ಟ, ತಿಂಡಿ, ಬ್ರೇಕ್ಫಾಸ್ಟ್ ಕಲ್ಪನೆ
ನಮ್ಮ ಮನೆಯಲ್ಲಾಗಲಿ ಹಳ್ಳಿಗಳಲ್ಲಾಗಲಿ ಭಾಳ ಕಡಿಮೆ, ರೇರ್. ಸೊ ಬೆಳಿಗ್ಗೆ 9 ಗಂಟೆಗೆ ಶಾಲೆಗೆ ಹೊರಡಬೇಕು, ಬೆಳಿಗ್ಗೆಲ್ಲ ಕೆಲಸ ಮಾಡಿಕೊಂಡು. ಒಂದೊಂದು ಸಾರಿ ಇಲ್ಲದೆ ಹೋದರೆ ನಾನು ಹಾಗೆ ಮಾಡಿದ್ದುಂಟು. ನಾನೇನು ಮಾಡ್ತಿದ್ದೆ, ಅಡ್ವಾನ್ಸಾಗಿ ಹೋಗಿಬಿಡ್ತಿದ್ದೆ ಎಲ್ಲರ ಜೊತೆಗೆ. ಮುಂದೆ ಹೋಗ್ಬಿಟ್ಟು ಊಟ ಮಾಡ್ದಂಗೆ ಮಾಡಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನೀರು, ಹೊಟ್ಟೆ ತುಂಬ ನೀರು ಕುಡಿದು ಕೂತ್ಕೊಂಡ್ಬಿಟ್ಟಿದ್ದೆ ಕ್ಲಾಸಲ್ಲಿ. ಅದು ನಾನು ಭಾಳ ಗಟ್ಟಿಯನ್ನಾಗಿಸಿದೆ. ಹಾಗಾಗಿನೇ ನನಗೆ ಯಾರಾದರೂ ಬಡತನದ ವ್ಯಾಖ್ಯಾನವನ್ನು ಕೊಡೋ ಅವಶ್ಯಕತೆ ಇಲ್ಲ. ಐ ನೋ ಇಟ್ ವೆರಿ ವೆಲ್. ಹಸಿವು ಅಂತಂದರೆ ನಾನು ಬೇರೆಯವ್ರ ನೋಡಿ ಕಲಿಯೋ ಅವಶ್ಯಕತೆ ಇಲ್ಲ. ನಾನು ಸ್ವತಃ ಅದನ್ನು ಅನುಭವಿಸಿದ್ದೀನಿ. 2-3 ದಿವಸ ಊಟ ಇಲ್ಲದೆ ಕಳೆದ ದಿನಗಳುಂಟು. ಬಟ್ ಐ ಹ್ಯಾವ್ ಟೇಕನ್ ದೆಮ್ ಎ ಚಾಲೆಂಜಸ್. ಬಡತನ ಅನ್ನೋದೊಂದು ಶಾಪ ಅಲ್ಲ, ಅಜ್ಞಾನ ಅನ್ನೋದು, ಅನಕ್ಷರತೆ ಅನ್ನೋದೊಂದು ಶಾಪ ಅಲ್ಲ. ಒಂದು ವೇಳೆ ನಾವು ಅದರಿಂದ ಹೊರಬರದೇ ಹೋದರೆ ಅದು ನಿಜವಾದ ಶಾಪ. ಇದನ್ನ ನಿಜವಾಗಿ ಕಲಿಸ್ತಾರೆ ನಮ್ಮ ಆರಾಧಪಟ್ಟಣ. ನಡೆದಾಡೋ ಬಸವಣ್ಣ ಅವ್ರು ನನ್ನ ಪಾಲಿಗೆ. ಯಾರಾದರೂ ಸಿಗ್ತಾರೋ ಇಲ್ವೋ ಆ ವ್ಯಕ್ತಿ ಹಾಗೆ ಏ ತಮ್ಮ ಅನ್ನೋರು, ಏ ತಮ್ಮ ಅಂತ ಕರೆಯೋರು. ಸೊ ಅವರು ಅದನ್ನು ಹಾಕಿಕೊಟ್ರು. ಹಾಗಾಗಿ ನಾನು ಎಕ್ಸ್ಪ್ರೆಸ್ ಮಾಡಬಹುದಿತ್ತು, ಯಾರಿಗಾದ್ರೂ ಹೇಳ್ಕೊಳ್ಬಹುದಾಗಿತ್ತು. ನನಗೇನು ಅನಿಸ್ತು, ಇದು ನಿನ್ನ ಸಮಸ್ಯೆ, ಅದು ನಿನಗೆ ಬಂದಿದೆ ಅಂದರೆ ಅದನ್ನು ಮೀರಿ ಬೆಳೆಯೋ ತಾಕತ್ ನಿನಗಿದೆ. ಯು ಹ್ಯಾವ್ ಗಾಟ್ ದಟ್ ಕೆಪಾಸಿಟಿ. ಬಹಳ ಒಳ್ಳೆ ಯೋಚನೆ ಇದು. ನಿಮಗೆ ಈ ಕಷ್ಟ ಬಂದಿದೆ ಅಂದ್ರೆ ನೀವು ಅದನ್ನ ಎದುರಿಸಿ ಬೆಳೆಯುವಂತ ತಾಕತ್ತಿರೋರು, ಅದಕ್ಕೆ ನಿಮಗೆ ಆ ಕಷ್ಟ ಬಂದಿದೆ. ಇಲ್ಲ ನಿನಗೆ ಯಾಕೆ ಬರ್ತಿತ್ತು? ಹಾಗೆ ತಗೊಂಡೆ ನಾನು. ಬಟ್ ದೇ ಹ್ಯಾವ್ ಹೆಲ್ಪ್ಡ್ ಮಿ ಅ ಲಾಟ್. ತಿಳಿಯೋದೋ ನಾನು ಹಂಗಾಗ್ಬೇಕು ಹಿಂಗಾಗ್ಬೇಕು, ಎಲ್ಲರೂ ನಂಗೆ ಸೆಲೆಕ್ಟ್ ಹೊಡಿಬೇಕು, ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನಾನು ಕನಸ್ಕೊಂಡೆ. ಅದಕ್ಕೆ ಸಾಕಾರವಾದ ಒಳ್ಳೆ 5-6 ತತ್ವಗಳು ಸಿಕ್ಕಿದ್ದು ಹೈಸ್ಕೂಲಲ್ಲಿ. ನಮ್ಮ R.R. ಪಟ್ಟಣ್ ಸರಿಂದ ಎಸ್ ಚಂದ್ರಶೇಖರ್ ಸರ್ ಅಂತೇಳಿ. ಭಾಳ ಕಷ್ಟ ಆಗುತ್ತೆ ಅಂತೇಳಿ ಮನೇಲಿ ಹೋಗಿ ಇಟ್ಕೊಂಡ್ಬಿಟ್ರು. ನೀ ಬಾ ನನ್ನ ಹತ್ರ ಇರು ಅಂತ. ಭಾಳ ಸಮಸ್ಯೆ ಆಗುತ್ತಾ, ದತ್ತಕ್ಕೆ ತಗೊಂಡ್ಬಿಡ್ತೀನಿ ಅಂತೇಳಿ. ನಾನು ಅವ್ರ ಜೊತೆ ಇರೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಅಲ್ಲೇ ಅವ್ರ ಜೊತೆ ಕಲಿಯೋದು, ಟ್ಯೂಷನ್ ಮಾಡೋದು, ಮುಳುಗುಂದದಲ್ಲೇ ಇದ್ಕೊಂಡು. ಅಲ್ಲಿ R.R. ಪಟ್ಟಣ್ ಸರ್ ವ್ಯಕ್ತಿತ್ವ, ಅವ್ರು ಮಾಡೋ ಪಾಠ, ಅವರು ಕನ್ನಡ ಪಾಠ ಮಾಡೋರು. ಕನ್ನಡ ಪಾಠದ ಜೊತೆಗೆ ಏನೇನೋ ಹೇಳೋರು. ಇಡೀ ಜಗತ್ತು, ಸಮಾಜ, ಸಮಸ್ಯೆ, ನ್ಯೂಸ್ ಪೇಪರಲ್ಲಿ ಬಂದೊಂದು ಆರ್ಟಿಕಲ್ಲು, ವಿದ್ಯಾರ್ಥಿಗಳು ಹೇಗಿರಬೇಕು, ಆಗೋ ದುಸ್ಥಿತಿ ಏನಾಗ್ತಿದೆ, ನೀವು ಹೇಗೆ ಬೆಳಿಬೇಕು ಅನ್ನೋದನ್ನ ಆ ವ್ಯಕ್ತಿ ತುಂಬುತ್ತಾ ಇದ್ರು ನಮ್ಮಲ್ಲಿ. ಎಲ್ಲರಿಗೂ ಹೇಳೋರು. ನಿಜವಾದ ಬಸವಣ್ಣನ ಅನುಚರರವರು. ಇಟ್ ಹ್ಯಾಡ್ ಅನ್ ಗ್ರೇಟ್ ಇಂಪ್ಯಾಕ್ಟ್. ಯಾವ ಥರ ಪಾರ್ಟ್ ಟೈಮ್ ಕೆಲಸಗಳು ಮಾಡ್ತಿದ್ರಿ ನೀವು? ಹೈಸ್ಕೂಲಲ್ಲಿ ಇದ್ದಾಗ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಹೋಗ್ತಿದ್ದೆ. ಕೂಲಿಯ ಕೆಲಸ ಮಾಡಿದ್ರೆ? ಕೂಲಿ, ಕಾಂಕ್ರೀಟು, ಮೇಸನ್ ವರ್ಕ್. ಹಾಲಿಡೇಗಳಲ್ಲಿ ಗೋವಾ, ಪುತ್ತೂರಲ್ಲಿ ಕೆಲಸ ಮಾಡಿದೀವಿ. ಕಾಫಿ ಅದೆಲ್ಲ ಪಾತಿ ಮಾಡೋದು ಅಂತಾರೆ, ಕಾಫಿ ಗಿಡಕ್ಕೆಲ್ಲ. ಚಿಕ್ಕಮಂಗ್ಳೂರು, ಮಂಗಳೂರು ಅಲ್ಲೆಲ್ಲ APMCಲೆಲ್ಲ ಚೀಲ ತುಂಬೋದು. ಹೈಸ್ಕೂಲ್ ಮಟ್ಟದವರೆಗೆ ಅದಷ್ಟು. ಕೆಲ ಜನ ಸಹಪಾಠಿಗಳು ಉಳಿದವ್ರಲ್ಲ ಅನ್ನೋರು, ಅದೇನೋ ಕೆಲಸ ಬಾರು ಮರಾಯ, ಅದೇನೋ ಕೆಲಸ ಕಾಂಕ್ರೀಟು ಮರಾಯ, ಅದೇನೋ ಕೆಲಸ ಯಾರ್ದೋ ಬ್ಯಾಗ್ ಎತ್ಕೊಂಡು ಹೋಗೋದು ರೋಕಡ. ನಾನು ಅಂತಿದ್ದೆ, ಇದು ನನ್ನ ಕಾಯಕ. ಈ ದೇಶಕ್ಕೆ ಯಾವ ದೇಶೀಯ ಒಬ್ಬ ಪ್ರಧಾನಿ ಮತ್ತು ರಾಷ್ಟ್ರಪತಿ ಅವಶ್ಯಕತೆ ಇದೆ. ಒಬ್ಬ ಸ್ವೀಪರ್ನೂ ಬೇಕಲ್ಲ. ಹೌದು, ಖಂಡಿತವಾಗ್ಲು. ಒಬ್ಬ ಚಮ್ಮಾರನೂ ಬೇಕಲ್ಲ, ಒಬ್ಬ ಕಮ್ಮಾರನೂ ಬೇಕಲ್ಲ. ಬಾರು ಸಾರಾಯಿ ಇದೆ ಅಂತಂದ್ರೆ ಸರೋನು ಒಬ್ಬ ಮಾಡೋನು ಬೇಕಲ್ಲ. I am unaffected by it. What is wrong in it? I will learn from it. Yes. ಕುಡಿಯಲ್ಲ ಅಂತ ಹೇಳಿದ್ರೆ ತಪ್ಪಾಯ್ತದೆ. ಬಿಯರ್ ಕುಡಿಯೋದು ಕಲ್ತ್ಬಿಟ್ಟಿದ್ದೆ ಇತ್ತೀಚೆಗೆ. ಜನವರಿ ಬಿಟ್ಬಿಟ್ಟೆ. ಓನ್ಲಿ ವೈನಿಗೆ ರಿಸ್ಟ್ರಿಕ್ಟ್ ಆಗಿದ್ದೀನಿ, ಅದನ್ನು ಬಿಡ್ತೀನಿ. ಸೊ ಆ ರೀತಿ ಹೈಸ್ಕೂಲ್ನಲ್ಲಿ ಗಟ್ಟಿತನವನ್ನ ನನ್ನ ಗೆಳೆಯರು ಅದೆಲ್ಲ ಬೆಳೆಸ್ತು. PUC ನನ್ನ RS ಹೆಬ್ಸೂರ್ ಸರ್ ಅಂತೇಳಿ ಅವರು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಗ್ರೇಟ್ ಹಿಸ್ಟ್ರಿ ಟೀಚರ್. ಲವ್ಲಿ. ನಿಮ್ಮ ಸ್ಕೂಲ್ ಡೇಸ್ನ ಗೆಳೆಯರು ಯಾರು ನೆನಪಿದ್ದಾರೆ ನಿಮಗೆ? ಹೈಸ್ಕೂಲಲ್ಲಿ ಈಶ್ವರ್, PUCನಲ್ಲಿ ನನ್ನ ಗೆಳೆಯ ಒಬ್ಬ ಇದ್ದಾನೆ, ಎರೆಪ್ಪ ಅಲಿಯಾಸ್ ಅಜಯ್ ಅಂತೇಳಿ. ಅವರೆಲ್ಲ ನಮ್ಗೆ ನನ್ನ ಜೊತೆಗಿದ್ದವರು. ಆ PUCಯಲ್ಲಿದ್ದಾಗ ಅವನು ಒಳ್ಳೆ ಅವಲಕ್ಕಿ ಮಾಡೋನು, ಅವನೊಬ್ಬ ಗೆಳೆಯ. ಅದನ್ನ ಇಬ್ಬರಲ್ಲಿ ಯಾರಪ್ಪ ಅವಲಕ್ಕಿ ಎಕ್ಸ್ಪರ್ಟು? ಆರಾಮಿದೆ ಸರ್. ಬನ್ನಿ ಸರ್, ವೆಲ್ಕಮ್, ಥ್ಯಾಂಕ್ ಯು ವೆರಿ ಮಚ್. ಅವರು ನನಗೆ ಅಪ್ಪಾಜಿ ಸರ್, ನನ್ನ ಅಪ್ಪಾಜಿನಿ ಅಂತ ಅವ್ರು ಕರೆಯೋದು. ನನಗಷ್ಟೇ ಅಲ್ಲ ಸರ್, ನನ್ನಂತ ಬಹಳಷ್ಟು ಹುಡುಗರುಗಳಿಗೆ ಅಪ್ಪಾಜಿ ಅವರು ಸಹಾಯ ಮಾಡಿದ್ದಾರೆ. ನಾನು ಒಂದು ಲೆಟರ್ ಬರೆದಿದ್ದೆ ಸರ್, ಸಿಂಪಲ್, ನನಗೆ ಸಪೋರ್ಟ್ ಮಾಡಿ 1 ವರ್ಷದಲ್ಲಿ ನಾನು IAS ಅಥವಾ IPS ಆಗಿ ಬರ್ತೀನಿ ಅಂತ. ನೆಕ್ಸ್ಟ್ ಡೇ ಯಾವ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ಬೇಕು ಅಂತ ಕೇಳಿದ್ರು. ಇವತ್ತಿಗೂ ಕೂಡ ನನಗೇನು ಇಲ್ಲ ಅನ್ನಲ್ಲ. ಬಹುಶಃ ಅವ್ರು ಇಲ್ಲಿ ಹೇಗೆ ಬಂದ್ರೆ ಗೊತ್ತಿಲ್ಲ. ನಾರ್ಮಲಿ ಅವ್ರು ಇದನ್ನ ಯಾವುದನ್ನೂ ಇಷ್ಟಪಡಲ್ಲ. ಎಲ್ಲೂ ಕೂಡ ನನ್ನ ಹೆಸರು ಹೇಳ್ಬೇಡ ಅಂತಾರೆ, ಎಲ್ಲೂ ಕೂಡ ನಾನು ಮಾಡಿದೆ ಅಂತ ಹೇಳ್ಬೇಡ, ನಾನೇನು ನಿನಗೆ ಮಾಡಿದ್ದೀನಿ, ನಿನ್ನಲ್ಲಿ ಆಗ್ಬೇಕಿತ್ತು, ನೀನು ಆಗಿದೆ ಅಂತಾರೆ. ಅಂಡ್ ಹಿ ಈಸ್ ಅ ಗ್ರೇಟ್ ಅಗೇನ್ ಮಾರಲ್ ಸ್ಟ್ರೆಂತ್. ಸೋ ನೈಸ್. ನನ್ನ ಹಿಂದ್ಗಡೆ ಇರೋರು ಸರ್. ಎಸ್ ಸರ್. ಆ ದಿನದಲ್ಲಿ ರವಿ ಅವ್ರ ಬಗ್ಗೆ ಹೇಳಿ. ರವಿ ನಾನು ನೋಡ್ದಂಗೆ ಹಲವಾರು ಹುಡುಗರಲ್ಲಿ ರವಿಗೆ ಅವನ ಏಜ್ಗೆ ಅವನ ಬ್ರೈನ್ಗೆ 10 ವರ್ಷ ಗ್ಯಾಪ್ ಅನ್ನಿಸ್ತದೆ ನನಗೆ. ಅವನ ಏಜ್ಗಿಂತನೂ 10 ವರ್ಷ ಮುಂದೆ ವಿಚಾರ ಮಾಡ್ತಿರ್ತಾನೆ. ಅವನ ಹಠ, ಅವನ ಛಲ, ಅವ್ನು ಮಾಡಲೇ ತಿರ್ಬೇಕು ಅನ್ನುವಂಥ ಗುಣ ನನಗೆ ಭಾಳ ಅಪ್ರಿಸಿಯೇಟ್ ಆಯ್ತು ರಮೇಶ್ ಸಾಹೇಬ್ರೆ. ಹಗಲಿ ರಾತ್ರಿ ಹಾರ್ಡ್ ವರ್ಕ್ ಮಾಡಿ
ಮುಂದೆ ಬಂದಂತ ಇವತ್ತು ಈ ಹುಡುಗ. ಸ್ಥಿತಿಲಿದ್ದಾರೆ. Thank you very much. Thank you very much, sir. Yes. ಅವನು PUC ಟೈಮಲ್ಲಿ ಓದ್ತಾ ಇರಲಿಲ್ಲ. ಏನಂತಂದರೆ ರಾತ್ರಿ ಬಾರಲ್ಲೆಲ್ಲ ಕೆಲಸ ಮಾಡಿ ಬರೋನು, ಭಾಳ ಸುಸ್ತಾಗಿ ಬರೋನು. ಓದ್ಕೊಳ್ಳೋ ಅಂತಂದರೆ ಮಲ್ಕೊಂಬಿಡ್ತೀನಿ ಬಿಡೋ ಅಂತೇಳಿ ನಾನು ತೊಡೆ ಮೇಲೆ ಮಲ್ಕೊಂಬಿಡೋನು. ಅಂದ್ಕೊಳ್ಳಿ ನಾನೇನು ಮಾಡ್ತಿದ್ದೆ, ಸ್ವಲ್ಪ ಗಟ್ಟಿಯಾಗೆ ಓದ್ತಿದ್ದೆ. ಆಮೇಲೆ ಬೈಕೊಂತಿದ್ದೆ, ಈ ಥರ ಮಲ್ಕೊಂಡ್ರೆ ಆಗುತ್ತೇನೋ ಸಾಧನೆ ಅಂತ ನಾನು ಕೇಳಿದ್ರೆ, ನೀನೇನೇನು ಓದಿದೆ ಹೇಳ್ತೀನಿ ತಗೊಳ ಅಂತೇಳಿ ಒಂದೊಂದೇ ಪಾಯಿಂಟ್ಸ್ ಹೇಳ್ತಿದ್ರೆ ನನಗೆ ದಂಗ್ ಹೊಡೆದ್ಬಿಟ್ಟೆ. ಅಷ್ಟೊಂದು ಟ್ಯಾಲೆಂಟೆಡ್ ಅವನು. ಆಮೇಲೆ ಎಲ್ಲದನ್ನೂ ಕ್ವಶನ್ ಮಾಡೇ ತಿಳ್ಕೊಳಂಥ ಒಂದು ಸ್ವಭಾವ ಪ್ರತಿಯೊಂದನ್ನು. ಆಮೇಲೆ ಅವಾಗಿನ್ನೂ ಬಹಳ ಸಿಟ್ಟಿತ್ತು. ನಾನು ಈ ಥರ ಕೈ ಹೋಲ್ಡ್ ಮಾಡ್ಕೊತಿದ್ದೆ. ಅವನು ಸಿಟ್ಟು ಬಂದರೆ ನಿಟ್ಟುಸ್ರು ಬಿಡೋನು ಅಂತ. ಉಸಿರು ಸ್ಟಾರ್ಟ್ ಮಾಡ್ದ ಅಂದರೆ ಗಟ್ಟಿ ಕೈ ಹಿಡ್ಕೊತಿದ್ದೆ. ಕೈ ಹಿಡ್ಕೊಂಡು ಅದುಮ್ತಿದ್ದೆ, ಸಾಕು ಸ್ಲೋ ಕಂಟ್ರೋಲ್ ಅಂತೇಳಿ ಕಂಟ್ರೋಲ್ ಮಾಡ್ತಿದ್ದೆ. ಕಂಟ್ರೋಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಂಟ್ರೋಲ್ ಆಗ್ತಿದ್ದ. ಆಮೇಲೆ ಅವನು ಪ್ರತಿದಿನ ನಾವು ಉಂಡು ತಿಂದು ಬಟ್ಟೆ ಹಾಕ್ಕೊಂಡು ಈ ಥರದ ಬಗ್ಗೆ ಮಾತಾಡಿದ್ದೇ ನಾನು ಕೇಳಿಲ್ಲ. ಬರೇ ದೇಶದ ಬಗ್ಗೆ, ಮಹಾನ್ ವ್ಯಕ್ತಿಗಳ ಬಗ್ಗೆ, ಅವ್ರ ಬಗ್ಗೆನೇ ಮಾತಾಡ್ತಿದ್ರು. ಅವನು ಮೈಸೂರಲ್ಲಿರ್ಬೇಕಾದ್ರೆ ಅದ್ಭುತವಾದಂತಹ ಲೆಟರ್ಸ್ ಬರ್ದ. ಅದರಲ್ಲಿ ಒಂದೇನಂತಂದರೆ, ನೀನು ಆ ಚಾಮುಂಡೇಶ್ವರನ ನನಗೆ ಆಶೀರ್ವಾದ ಮಾಡಲಿಕ್ಕೆ ಹೇಳು, ಮುಂದೊಂದು ದಿನ ಆ ತಾಯಿ ನನ್ನ ಆಳ್ವಿಕೆಯನ್ನು ನೋಡಬೇಕಾಗಿದೆ ಅಂತೇಳಿ ಹೇಳ್ತಿದ್ದ. ಅದು ಇವತ್ತು ಸತ್ಯ ಆಗಿದೆ. ಥ್ಯಾಂಕ್ ಯು ಬನ್ನಿ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ಸೊ ಮಚ್. ರೈಟ್ ಸರ್, ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, IPS ಆಫೀಸರ್ ಆಸೆ ಪಟ್ಟು ಹೈದರಾಬಾದ್ ಹೋದ್ರಿ. ಅಲ್ಲಿ ಏನಾಯ್ತು ಸರ್? ಹೈದರಾಬಾದ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸರ್ ನನಗೆ. ಅಲ್ಲಿ ಗಾಂಧಿನಗರ ಅಂತ ಇದೆ. ಅಲ್ಲಿ ಟಾರ್ಗೆಟ್ IAS ಐ ಫೆಲ್ಟ್ ಸಮವಾಟ್ ಗುಡ್. UPSC ಪರೀಕ್ಷೆಗೆ ಇದ್ದದ್ದು ಕೊಟ್ಟು ಅಡ್ಮಿಷನ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹೋಗಿ ಎಲ್ಲರೂ ನೋಡಿದಾಗ ಅಲ್ಲಿ ಕಲ್ಚರ್ ಹೇಗಿತ್ತು ಪ್ರಿಪರೇಷನ್ ಮಾಡೋರ್ದು ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಇವಾಗಲೂ ಕೂಡ ಕ್ಯಾಂಡಿಡೇಟ್ಗಳು ಯಾಕೆ ಫೇಲ್ ಆಯ್ತಾರೆ ಅಂದ್ರೆ, ಆ UPSC ಪ್ರಿಪರೇಷನ್ ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿ ಮಜಾ ಮಾಡ್ತಾರೆ. ದೇ ವೇಸ್ಟ್ ದೇರ್ ಟೈಮ್. ಓದಕ್ ಬಂದಿದ್ದೀನಿ ಅಂತ ಹೇಳ್ತಾರೆ, ಸುಮ್ಮನೆ ಟೀ ಕುಡಿಯಕ್ ಅಂತೇಳಿ ಅರ್ಧ ಗಂಟೆ ಹೊರಗಡೆ ಹೋಯ್ತವ್ರೆ. ಹೊಸ ಫಿಲ್ಮ್ ರಿಲೀಸ್ ಆದ್ರೆ ಹೋಗ್ಬಿಟ್ಟು ಟಿಕೆಟ್ ತಗೊಳ್ಳಿಕ್ಕೆ ಹಚ್ತಾರೆ. ದಿಸ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಆಫ್ ಎನ್ ಆಸ್ಪಿರೆಂಟ್. ಒಬ್ಬ ಆಸ್ಪಿರೆಂಟು ಯಾರು IAS IPS ಆಗ್ತಾರೆ ಹೀಗೆಲ್ಲ ಮಾಡಬಾರ್ದಲ್ಲ. ನನಗೂ ಆಸೆ ಇತ್ತು ಆಕ್ಚುಲಿ. ನಾನೇನ್ ಮಾಡಿದೆ, ಐ ಸ್ಟಾರ್ಟೆಡ್ ರೈಟಿಂಗ್ ಡೌನ್. ನಾನು UPSC ಪಾಸ್ ಆಗೋವರೆಗೂ ಕೂಡ ಯಾವ ಪಿಕ್ಚರ್ ನೋಡಲ್ಲ, ಬಟ್ ರಿಲೀಸ್ ಆದ ಎಲ್ಲ ಪಿಕ್ಚರ್ ಅಂತ ಲಿಸ್ಟ್ ಬರೆಯೋಣ. ನಾನು UPSC ಆಗೋವರೆಗೂ ಯಾವುದೇ ಪಾರ್ಟಿಗಳನ್ನು ಮಾಡಲ್ಲ, ಬಟ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಪಟ್ಟಿ ಮಾಡೋಣ. ನಾನು ಪಟ್ಟಿ ಮಾಡಿದೆ, UPSC ಪಾಸ್ ಆದ್ಮೇಲೆ ಮಾಡೋಣ ಅಂತೇಳಿ ಎಲ್ಲ ಪಿಕ್ಚರ್ ಹೆಸರು ಬರದೆ ಏನೇನ್ ತಿನ್ಬೇಕಂತ ಎಲ್ಲ ಆಯ್ತು. ಸೊ ಎಲ್ಗೂ ಹೋಗ್ತಾ ಇರಲಿಲ್ಲ, ಓದ್ತಾ ಇದ್ದೆ. ಟೆಸ್ಟ್ ಯಾವತ್ತೂ ಮಿಸ್ ಮಾಡ್ತಾ ಇರಲಿಲ್ಲ. ಹುಡುಗರು ಏನ್ ಮಾಡ್ತಾರೆ, ತಾವು ಸರಿಯಾಗಿ ಪ್ರಿಪರೇಷನ್ ಆಗದೆ ಹೋದ್ರೆ ಟೆಸ್ಟ್ಗಳನ್ನೇ ಬರೆಯಲ್ಲ. ನಾನು ಟೆಸ್ಟ್ ಅನ್ನ ಮಿಸ್ ಮಾಡ್ತಿರ್ಲಿಲ್ಲ. ನಾನು ಕುತ್ಕೊಂಡು ಬರೋಬ್ಬರಿ 5 ಮಾರ್ಕ್ಸ್ ಬೀಳಿ 100ಕ್ಕೆ ನಾನು ಬರಿತಾ ಇದ್ದೆ. ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಅವ್ರ ಆನ್ಸರ್ ಸ್ಕ್ರಿಪ್ಟ್ ತಗೊಳ್ತಾ ಇದ್ದೆ. ಇವ್ನು ಹೆಂಗ್ ಬರ್ದ, ಇವ್ನು ಯಾಕೆ ಹೆಚ್ಚಿಗೆ ಮಾರ್ಕ್ಸ್ ಬಂತು, ನನಗೇನಿಲ್ಲ ಅಂತ ಕಂಪ್ಯಾರಿಸನ್ ಮಾಡೋದು, ಕುತ್ಕೊಂಡ್ಬಿಟ್ಟು ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು. ದೇರ್ ಇಸ್ ನಥಿಂಗ್ ಬಿಗ್ ಇನ್ UPSC. ಇನ್ಫ್ಯಾಕ್ಟ್ ನಾನು ಫಸ್ಟ್ ಕ್ವಶನ್ ಪೇಪರ್ ನೋಡಿದಾಗ್ಲೇ ಅರ್ಧ ಗೆದ್ಬಿಟ್ಟಿದ್ದೆ. ಕನ್ನಡ ಸಾಹಿತ್ಯ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಿಸೈಡ್ ಮಾಡಿದಾಗ 10 ವರ್ಷದ ಕ್ವಶನ್ ಪೇಪರ್ ನೋಡಿದೆ. ಅದೇ ಕ್ವಶನ್ಗಳು ರಿಪೀಟೆಡ್ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಆಯ್ತು ಬಿಡು, ಹಂಗಾರೆ ನಾನು ಐ ಆಮ್ ಥ್ರೂ, ನಾನು ಪಾಸ್ ಆಯ್ತೀನಿ ಅಂತ ಅರ್ಧ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು. ಕಾನ್ಫಿಡೆನ್ಸ್ ಬಂದ್ರೆ ಸಾಲದು, ಓದ್ಬೇಕಲ್ಲ. ರೈಟಿಂಗ್ ಪ್ರಾಕ್ಟೀಸ್ ನಾನು ನೋಡಿದ್ರೆ BA ವರೆಗೆ ಓದಿದ್ದು ಕನ್ನಡ ಮೀಡಿಯಂ ಕಂಪ್ಲೀಟ್, ಇಂಗ್ಲಿಷ್ ಆಪ್ಷನಲ್ ಆದ್ರೂ ಓದಿದ್ದೆಲ್ಲ ಕನ್ನಡ ಮೀಡಿಯಂ. ಸೊ ನನಗೆ ಹೆಂಗದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು, ಹಿಂದೂ ಪೇಪರ್ ಓದ್ಬೇಕು ಅಂತ ಹೇಳಿರೋದು ಮ್ಯಾಗ್ಝಿನ್ ತರ ಇರ್ತದು. ನಾನು ತಳ ಬಿಡೋದೇ ಗೊತ್ತಾಗ್ತಿರಲಿಲ್ಲ, ಏನು ಓದೋದಪ್ಪ, ಬರೀ ಎಡಿಟೋರಿಯಲ್, ಕರೆಂಟ್ ಅಫೇರ್ಸ್, ಎನಿ ಅಗ್ರಿಮೆಂಟ್ಸ್ ಅದನ್ನ ನೋಡ್ಬೇಕು ಅಂತ ನೋಟ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಹಳ ಪುಸ್ತಕಗಳನ್ನು ಓದ್ತಾ ಇರಲಿಲ್ಲ ನಾನು, ಒಂದನ್ನೇ ಬರೋಬ್ಬರ ಓದ್ತಾ ಇದ್ದೆ. ಒಂದನೇ ಪರ್ಫೆಕ್ಟ್ ಮಾಡೋದು. ಟೆಕ್ಸ್ಟ್ ಬುಕ್ ಯಾವುದು, ರೆಫರೆನ್ಸ್ ಬುಕ್ ಯಾವುದು, ಆ ಓದಬೇಕಾಗಿದ್ದ ಸ್ಟಡಿ ನೋಟ್ಸ್ ಯಾವುದು, ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ದೆ. ಇದಕ್ಕೆಷ್ಟು ಸಮಯವನ್ನು ನಾನು ಮೀಸಲಿಡಬೇಕು, ರೆಫರೆನ್ಸ್ ಬುಕ್ಕಿಗೆ ಎಷ್ಟು ಮೀಸಲಿಡಬೇಕು, ಟೆಕ್ಸ್ಟ್ ಬುಕ್ಕಿಗೆ ಎಷ್ಟು ಮೀಸಲಿಡಬೇಕು, ಪಕ್ಕಾ ನನಗೆ ಕ್ಲಾರಿಟಿ ಇರ್ತಿತ್ತು. ಸೊ ಆ ಪ್ರಕಾರ ಓದ್ಲಿಕ್ಕೆ ಆರಂಭ ಮಾಡಿದೆ. ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ಆಗಿ ವರ್ಕ್ ಮಾಡೋದು ಬಹಳ ಮುಖ್ಯ. ಎಸ್, ಮೇನ್ಸ್ಗೆ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೆ. ನಂದು ಲೈಬ್ರರಿ ಇದೆ RC ರೆಡ್ಡಿಯಲ್ಲಿ. ಅಡ್ಮಿಷನ್ ಇದ್ದಾಗ ಮಾತ್ರ ಕೊಡ್ತಿದ್ದೆ. ನಂದು ಅಡ್ಮಿಷನ್ ಇರಲಿಲ್ಲ, ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದೆ ಸೆಕ್ಯೂರಿಟಿ ಗಾರ್ಡ್ನ. ಹಣ ಅಂತೇಳಿ ಹೋಗೋದು, ಪರಿಚಯ ಮಾಡೋದು, ಒಳಗಡೆ ಹೋಗಿ ಕುತ್ಕೊಂಡ್ಬಿಡೋನು ಎಲ್ಲರೂ ಬರೋದಕ್ಕಿಂತ ಮೊದಲು. ದ ಓನ್ಲಿ ಡಿಸಿಷನ್ ವಿಚ್ ಐ ಟುಕ್ ವಾಸ್ I should be the first person to enter that library and the last person to come out. So sweet. ಅಂತ ಡಿಸೈಡ್ ಮಾಡಿ ಬಿಡ್ಲಿಲ್ಲ ಅದನ್ನ. ಹೋಯ್ತಾ ಇದ್ದೆ, ಹೋಗಿ ಮೊದಲೇ ಕುತ್ಕೊಂಡ್ಬಿಡೋದು. ನನಗೆ ಇನ್ಫ್ಯಾಕ್ಟ್ ಟಯರ್ಡ್ ಆಗ್ತಿದ್ದೆ, ನಿದ್ದೆ ಬರೋದು, ಅಲ್ಲೇ ಮಲಗೋದು. ಓದಿ ನಾನು ಹುಡುಗರನ್ನ ಕೇಳ್ತೀನಿ, ಓದಿ ಯಾರಾದ್ರೂ ಮಲ್ಕೊಂಡಿದ್ದೀರಾ, ಓದಿ ಮೂರ್ಛೆ ಹೋಗಿದ್ದೀರಾ, ಓದಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೀರಾ? ದಟ್ ಶೋಸ್ ದ ಇಂಟೆನ್ಸಿಟಿ ಆಫ್ ಯುವರ್ ಹಂಗ್ರಿನೆಸ್ ಆರ್ ಅಚೀವ್ಮೆಂಟ್. ಎಷ್ಟು ನೀವು ತವಕದಿಂದ ಇದ್ದೀರಾ, ಎಷ್ಟು ಹಸಿವು ನಿಮಗೆ ಸಾಧನೆ ಬಗ್ಗೆ ಇದೆ ಅನ್ನೋದನ್ನ ಅದು ತೋರಿಸುತ್ತೆ. ನನಗೆ ಹಂಗಾಗಿದೆ. ಒಂದ್ಸಾರಿ ಇನ್ನೇನು ಮಿಡ್ಡಿದ್ದೆ, ನನ್ನ ರೂಮ್ ಪಾರ್ಟ್ನರ್ ಕಲ್ಯಾಣ್ ರೆವೆಲ್ಲ IRS ಆಫೀಸರ್ ಒಂದು ಮೆಸೇಜ್ ಕಳಿಸಿದೆ. ಕಲ್ಲಿ,
ನೋ ಬ್ರೇಕ್ಫಾಸ್ಟ್, ನೋ ಲಂಚ್, ನೋ ಡಿನ್ನರ್ ಫಾರ್ ದ ಲಾಸ್ಟ್ 2 days ಅಂತ. ಓಡಿ ಬಂದ ನೋಡ್ದ, ನಾನು ಅಲ್ಲೇ ಹಿಂಗೆ ಮಾಡ್ಕೊಂಬಿಟ್ಟಿದ್ದೆ. ಅವ್ನು ಕರ್ಕೊಂಡು ಹೋದ ನನ್ನ 2 ಬಿರಿಯಾನಿ ತಿನ್ನಿಸ್ದ, ಚಿಕನ್ ಬಿರಿಯಾನಿ, ಕೋಕ್ ಕೊಡಿಸ್ದ. ಅದು ಹಾಗೆ ಮಾಡಿದೆ. ಪ್ರಿಲಿಮ್ಸು ಬರದೆ ಪಾಸ್ ಆಗಿಬಿಡ್ತು, ಮೇನ್ಸು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು ಪಾಸ್ ಆಗಿಬಿಡ್ತು. ಐ ವಾಸ್ ಫಾಲಿಂಗ್ ಶಾರ್ಟ್ ಆಫ್ ಟೈಮ್ ಇಂಟರ್ವ್ಯೂ ಪ್ರಿಪ್ರೇಷನ್. ಬಟ್ ಏನೋ ಒಂದು ಧೈರ್ಯ, ಪ್ರಿಲಿಮ್ಸು ಪಾಸ್ ಮಾಡಿದ್ದೀನಿ, ಮೇನ್ಸು ಪಾಸ್ ಮಾಡಿದ್ದೀನಿ. ಇದು ನನ್ನ ಹಿನ್ನೆಲೆ ಅದೆಲ್ಲ ಗೊತ್ತಿದೆ. ಪರ್ಸನಾಲಿಟಿ ಟೆಸ್ಟ್ ಪ್ರಿಪ್ರೇಷನ್ ಆಗೋ ಅವಶ್ಯಕತೆ ಇಲ್ಲ. ನನ್ನ ವ್ಯಕ್ತಿತ್ವದ ಪರಿಚಯ, ಹಂಗೆ ಹೋಗೋಣ, ಹಂಗೆ ಹೋಗಿ ಕೂತ್ಕೊಂಡೆ, ಪಾಸು ಆಗಿಬಿಡ್ತು. ಸೊ ಇಟ್ ವಾಸ್ ಅ ವೆರಿ IPL T20 ಇದ್ದಂಗೆ ಆಯ್ತು ನನ್ನ ಮ್ಯಾಚ್. ಅದು ಓದ್ದೆ ಗೆದ್ದೆ ಬಂದು. ರೈಟ್ ಸರ್, ಹೈದರಾಬಾದ್ ಜರ್ನಿ ಅಂತೂ ಕಲ್ಯಾಣ್ ರವೆಲ್ಲ, ಸೋಸಿನ್ ತಯ್ಯಬ, ಕಿರಣ್ ಅಂತ ಇದ್ರು, ದಿಲೀಪ್ ಅಂತ ನಮ್ಮ ಬೆಂಗಳೂರು ಹುಡುಗ, ವಿಜಯ್ ಅಂತ ಕೋಲಾರದ ಹುಡುಗ, ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಜೊತೆಗಿದ್ದವರು. ಬಟ್ ಅವರೆಲ್ಲ ಏನು ಮಾತಾಡ್ತಿದ್ರು ಅಂದರೆ, ಪ್ರಿಲಿಮ್ಸ್ ಮಾಡಲಿಕ್ಕೆ 1 ವರ್ಷ, ಮೇನ್ಸ್ ಮಾಡಲಿಕ್ಕೆ 1 ವರ್ಷ, ಇಂಟರ್ವ್ಯೂಗೆ 1 ವರ್ಷ, 4ನೇ ವರ್ಷಕ್ಕೆ ರ್ಯಾಂಕ್ ಬರುತ್ತೆ ಅಂತ ಅನ್ನೋರು. ನಾನು ಅವ್ರಿಗೆ ಹೇಳ್ತಿದ್ದೆ, ನೋ ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಟೈಮ್. ಮೇಡಮ್ ಏನಂದ್ರು ಒಂದು ಸಾರಿ ಅಂತಂದರೆ, ನೀನು ನೆಕ್ಸ್ಟ್ ಇಯರಿಂದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ನೀನು ಅರ್ಥ ಮಾಡ್ಕೊಂಡಿದ್ಯಾ, ಪಾಠ ಮಾಡು ಅಂತ. ನೋ ಮೇಡಮ್, ಐ ಕಾಂಟ್ ಡೂ ಇಟ್. ವೈ? ನೆಕ್ಸ್ಟ್ ಇಯರ್ ಬೈ ದಿಸ್ ಟೈಮ್ ಐ ವಿಲ್ ಬಿ ಇನ್ ಮಸೂರಿ. ನಾನು ಟ್ರೈನಿಂಗಲ್ಲಿ ಇರ್ತೀನಿ, ಆಯ್ಕೆ ಆಗಿಬಿಟ್ಟಿರ್ತೀನಿ. ಹೌ ಕ್ಯಾನ್ ಐ ಕಮ್ ಟು ಟೀಚ್ ಅಂತ ಅವ್ರು ನಕ್ಕಿದ್ರು ಅವಾಗ, ಹೆಂಗಾಯ್ತದೆ ಅಂತ. ಬಟ್ ಇಟ್ ಹ್ಯಾಪನ್. ನನ್ನ ಜೊತೆಗೆ ನನಗೆ ಪಾಠ ಮಾಡಿದ ಕಿರಣ್ ಅವರೇ IRS ಆದರು, ಐ ಬಿಕೇಮ್ IPS. ಕಲ್ಯಾಣ್ ರೆವಲ್ ನನ್ನ ಬ್ಯಾಚಲ್ಲಿ ಆಗಲೇ ಇಲ್ಲ. ಹಸ್ಬೆಂಡ್ ಆಫ್ ಮೈ ಮೇಡಮ್, ಅವ್ರ ಮೇಡಮ್, ಅವನು ನೆಕ್ಸ್ಟ್ ಇಯರ್ ಆದ. ಸೊ ನನಗೇನು ಬೇಕು ಅನ್ನೋ ಸ್ಪಷ್ಟತೆ ಇದೆ. ಆ್ಯಂಡ್ ಐ ನೆವರ್ ಡಿವಿಯೇಟ್. ಆ್ಯಂಡ್ ಇನ್ನೊಂದು ನಕಾರಾತ್ಮಕ ಆಲೋಚನೆ, ಸಲಹೆ, ಘಟನೆ, ಅದರ ನೆರಳು ಕೂಡ ನನ್ನ ಮೇಲೆ ಬೀಳಿಕ್ಕೆ. ವೆರಿ ಗುಡ್ ಸರ್, ಕೀಪ್ ಇಟ್ ಅಪ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲವರು ಏನಾಗ್ಬಿಡುತ್ತೆ, ಯು ಆರ್ ಹಾಂಟೆಡ್ ಬೈ ದೋಸ್ ನೆಗೆಟಿವ್ ಥಾಟ್ಸ್. ಸುಮ್ಮನೆ ಜಸ್ಟ್ ಪುಲ್ ಯು ಬ್ಯಾಕ್. ಅದು ಆ ಕಡೆ ಗಮನ ಕೊಡಲೇಬಾರ್ದು. ಕರೆಕ್ಟ್ ನೀವು ಹೇಳೋದು. ವಂಡರ್ಫುಲ್ ರೀ. ಹೈದರಾಬಾದಲ್ಲಿ IPS ಮುಗಿಸಿದ್ರಿ, ನಂತರ ಕರ್ನಾಟಕಕ್ಕೆ IPS ಆಫೀಸರ್ ಆಗಿ ಎಂಟ್ರಿ ಕೊಡ್ತೀರಿ. ಅಂಡ್ ಕೆಲಸಕ್ಕೆ ಅಂತ ಹೋದ್ಮೇಲೆ ಎಲ್ಲಾ ರೀತಿಯಲ್ಲಿ ಟ್ರೈನಿಂಗ್ ಮಾಡ್ತಾರಂತಲ್ಲ ಸರ್ IPS ಆಫೀಸರ್. ಅಂದ್ರೆ ನೀವು ಹೆಡ್ ಕಾನ್ಸ್ಟೇಬಲ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡ್ಬೇಕಂತೆ, ಕ್ಲರ್ಕ್ ಆಗಿ ಕೆಲಸ ಮಾಡ್ಬೇಕಂತೆ, ಎಲ್ಲಾ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಗುಲ್ಬರ್ಗದಲ್ಲಿ ಪ್ರಶಿಕ್ಷಣಾರ್ಥಿ, ಪ್ರೊಬೇಷನರಿ ಪೀರಿಯಡ್ ಅಂತ ಕರೀತಾರೆ. ಆವಾಗ ಇಲಾಖೆಯ ಪರಿಪೂರ್ಣ ಅರಿವು ನಮಗೆ ಇರಬೇಕು, ಅವ್ರು ಮಾಡುವ ಕೆಲಸವನ್ನು ಸ್ವತಃ ಮಾಡ್ಲಿಕ್ಕೆ ಬರಬೇಕು ಮತ್ತು ಅದನ್ನು ಸೂಪರ್ವಿಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ, ಅಂದ್ರೆ ನ್ಯಾಯವನ್ನ ಜನರಿಗೆ ವಿತರಿಸಬಹುದು, ಒದಗಿಸಬಹುದು ಅನ್ನೋ ಕಾರಣಕ್ಕೆ ಪೊಲೀಸ್ ಸೆಂಟ್ರಿ ಆಗಿ, SHO ಆಗಿ, ರೈಟರ್ ಆಗಿ, IO ಅಸಿಸ್ಟೆಂಟ್ ಆಗಿ, PSI ಆಗಿ, ವಾರಂಟ್, ಸಮನ್ಸು, ಅರ್ಜಿ ವಿಚಾರಣೆ, ಈ ರೀತಿ ಪೊಲೀಸ್ನ ಎಲ್ಲಾ ಆಯಾಮಗಳನ್ನು ಕೂಡ ನಮಗೆ ಕಲಿಸಿಕೊಳ್ಳಾಗ್ತದೆ. ಸೊ ಐ ಡಿಡ್ ಇಟ್ ಇನ್ ಗುಲ್ಬರ್ಗಾ. ರೈಟ್. ನಿಮ್ಮ ಸೀನಿಯರ್ ಆಫೀಸರ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. I had trained 2 batches of IPS officers. Most of them are doing extremely well, but some of them are truly outstanding. Ravi is one of them. The best part about Ravi is very sociable, very amiable, very friendly and very intelligent. But besides that, the thing that impressed me was he never forgot his humble beginnings. He was a bit of a street artist, he had waited in the restaurants, he had worked hard to come up. ನೀವು ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿ ಗುಲ್ಬರ್ಗಾ ಜಿಲ್ಲೆಗೆ ಬಂದ್ರಿ. ಆ ಸಮಯದಲ್ಲಿ ನಾನು ಗುಲ್ಬರ್ಗಾ SP ಆಗಿದ್ದೆ. ಆ ದಿನಗಳಲ್ಲಿ ಗುಲ್ಬರ್ಗಾ ನಗರದಲ್ಲಿ ಈ ಸರಗಳತನ ತುಂಬ ಇತ್ತು. ನೀವು ಕೂಡ ನಮ್ಮ ಅಧಿಕಾರಿಗಳ ಜೊತೆ, ನನ್ನ ಜೊತೆ ಇದಕ್ಕೆ ಸಂಬಂಧಿಸಿದ ಗ್ಯಾಂಗನ್ನು ಹಿಡಿಯಲು ನೀವು ಕೂಡ ತುಂಬ ಸಹಕರಿಸಿದ್ರಿ. ಯಾವುದೇ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗದೆ, ಯಾರದೋ ಒಂದು ಒತ್ತಡಕ್ಕೆ ಒಳಗಾಗದೆ ಕೆಲಸ ಮಾಡ್ತಿದ್ರಿ. ಅದನ್ನು ಹಾಗೇ ಕಂಟಿನ್ಯೂ ಮಾಡಿ. ಪೀಪಲ್ ಆಫ್ ಕರ್ನಾಟಕ ಹ್ಯಾವ್ ಲೈಕ್ಡ್ ಯು ಆ್ಯಂಡ್ ಕೀಪ್ ಇಟ್ ಅಪ್. And I am very thrilled and delighted to see that he is keeping his image very high. His peers, his colleagues, public all respect him. This is a great gift. I think he will only build on it. He will go very high. I wish him all the best. ವೀರಪ್ಪರನ್ನ ಹಿಡಿದಂತ ಸ್ಕ್ವಾಡ್ ಅಲ್ಲಿ ಇದ್ದರು ವಿಜಯ್ ಕುಮಾರ್ ಅವರು ನಿಮಗೆ ಅಷ್ಟು ಒಳ್ಳೆ ಮಾತುಗಳನ್ನಾಡಿದ್ದಾರೆ. He is a role model for me, sir. Yes. It is a surprise for me and I am very happy about it. He is the one to whom we look up. ನಾನಿವತ್ತು ನಿಲ್ಲೋ ಸ್ಟಾನ್ಸ್, ಸಾವಧಾನ್, ವಿಶ್ರಾಮ್, ಕಮಾಂಡಿಂಗ್, we have learned from him. Okay. Present generation gantu we are lucky to be trained under him. He is a man of action who believes in a teamwork. ಅದನ್ನು ನಾನಿವತ್ತು 50% ಅನ್ಬೋದು ಐ ಇಂಪ್ಲಿಮೆಂಟೆಡ್. ನಾನು ನನ್ನ ಎಲ್ಲ ಸಿಬ್ಬಂದಿಗಳನ್ನು ಯಾವತ್ತೂ ಬಿಟ್ಕೊಡಲ್ಲ. ನನ್ನ ಸಿಬ್ಬಂದಿಗಳೇ ನನ್ನ ಬಲ.
ನೀವು ಗುಲ್ಬರ್ಗ ಎಂಟ್ರಿ ಆದ ಕ್ರೈಮ್ ರೇಟ್ ಸಿಕ್ಕಾಪಟ್ಟೆ ಐತಂತೆ, ನೀವು ಬಂದ್ಮೇಲೆ ಕಡಿಮೆ ಆಯ್ತು ಅಂತ ಕೇಳ್ಬಿಟ್ವಿ. ಎಕ್ಸಾಕ್ಟ್ ಆಗಿ ಏನಾಯ್ತು ಅಲ್ಲಿ? ಸರ್, ನಮ್ಮ ಪದ್ಮನಾಯನ್ ಸರ್, ಈಸ್ ಅ ಮ್ಯಾನ್ ಆಫ್ ಥರೋ ಪ್ರೊಫೆಷನಲ್ ಪೊಲೀಸ್ ಆಫೀಸರ್. ನಮ್ಮ ಗುರುಗಳು, ಐ ಗಾಟ್ ಟ್ರೈನ್ಡ್ ಅಂಡರ್ ಹಿಮ್. ಬಹಳಷ್ಟನ್ನ ಕಲಿಸ್ಕೊಟ್ರು. ಅವ್ರ ಜೊತೆಗೆ ಗಗನ್ದೀಪ್ ಸಾಹೇಬ್ರು, ADG ಕ್ರೈಮ್ ಅಂಡ್ ಟೆಕ್ನಿಕಲ್ ಸರ್ವಿಸ್, ಹಿ ಟಾಟ್ ಅಸ್ ಅ ಲಾಟ್. ರೈಟ್, ನಿಮ್ಮ ಸಾರ್ ಪರ್ಸನಲ್ ವಿಶ್ ಮಾಡಕ್ ಬಂದಿದ್ದಾರೆ. ಸ್ವಾಗತ ಸೈ ಸಾರ್, ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಪ್ಲೀಸ್ ಕಮ್. ಗುಡ್ ಆಫ್ಟರ್ನೂನ್. ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್. ಹಿ ವಾಸ್ ಮೆನ್ಷನಿಂಗ್ ಯುವರ್ ಕಾಂಟ್ರಿಬ್ಯೂಷನ್ ಅವ್ರ ಲೈಫಲ್ಲಿ ಏನೇನು ಕಲ್ತರು ನಿಮ್ಮಿಂದ ಅಂತ ಹೇಳ್ತಾ ಇದ್ರಿ ಈಗ ತಾನೆ. ಹಿ ಕೇಮ್ ಟು ಗುಲ್ಬರ್ಗಾ 2010 ಪ್ಲೀಸ್ ಟೇಕ್ ಯುವರ್ ಸೀಟ್. ಸರ್, ಥ್ಯಾಂಕ್ ಯು. 2010 ಬಂದಾಗ ನಾನು SP ಇದ್ದೆ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಹಿ ವಾಸ್ ಎ ವೆರಿ ಡಿಸಿಪ್ಲಿನ್ಡ್, ಡೆಡಿಕೇಟೆಡ್ ಆ್ಯಂಡ್ ಡಿವೋಟೆಡ್ ಆಫೀಸರ್. ಗುಲ್ಬರ್ಗಾದಲ್ಲಿ ಒಂದು ಮೆನೇಸ್ ಕೂಡ ಆಯಿತು. ಈವ್ನಿಂಗ್ಸ್ ಆಯಿತು ಅಂದರೆ ಚೈನ್ ಸ್ನ್ಯಾಚಿಂಗ್ ಆಗೋದು. ಅವಾಗ ಇಂಟ್ರೋಗೇಷನ್ ಮಾಡೋದಕ್ಕೆ ಐ ಇಂಟ್ರೆಸ್ಟೆಡ್ ಹಿಮ್. ನೀವು ಇಂಟ್ರಾಗೇಷನ್ ಮಾಡಿ ಅಂತ ಇಂಟ್ರಾಗೇಷನ್ ಎಲ್ಲ ಮಾಡಿದ್ರು. ಸುಮಾರು ಕೇಸಸ್ ಪತ್ತೆ ಆಯಿತು, ಇನ್ಕ್ಲೂಡಿಂಗ್ 3 ಮರ್ಡರ್ ಕೇಸಸ್. ಒಂದು ಕುತೂಹಲ ಏನಂದ್ರೆ, ಇಬ್ರು ದೊಡ್ಡ ಪೊಲೀಸ್ ಆಫೀಸರ್ಸ್ ನಮ್ಮ ಜೊತೆ ಇದ್ದೀರಾ. ನಾವು ಸಿನಿಮಾದಲ್ಲಿ ಪೊಲೀಸ್ ಪಾತ್ರಗಳೆಲ್ಲ ಮಾಡ್ತೀವಿ, ಕೇಸ್ಗಳೆಲ್ಲ ಹ್ಯಾಂಡಲ್ ಮಾಡ್ತೀವಿ, ರೋಚಕವಾಗಿರುತ್ತೆ. ರಿಯಲ್ ಲೈಫಲ್ಲಿ ಹೇಗಿರುತ್ತೆ? ನಿಮ್ಗೆ ನಡೆದಂಥ ಭಾಳ ರೋಚಕವಾದ ಇನ್ಸಿಡೆಂಟ್ ಯಾವುದು ನಿಮಗೆ ಅಥವಾ ನಿಮಗೆ ಸರ್? ಸಮಥಿಂಗ್ ಇಂಟ್ರೆಸ್ಟಿಂಗ್. ನಾವು ಸಿನಿಮಾದಲ್ಲಿ 2 ಗಂಟೆಲಿ ಎಲ್ಲರೂ ಹಿಡಿದು ಒಳಗೆ ಹಾಕ್ಬಿಡ್ತೀವಿ, ಜೈಲಿಗೆ ಕಳಿಸ್ಬಿಡ್ತೀವಿ, ಎಲ್ಲ ಮಾಡ್ಬಿಡ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ಪ್ರಾಕ್ಟಿಕಲ್ ಆಗಿ ಮಾಡೋ ಸಂದರ್ಭದಲ್ಲಿ sometimes we will be successful in apprehending the culprits within no time. Sometimes it will drag like anything. ಆವಾಗ ಪಬ್ಲಿಕ್ ನಮ್ಮ ಬಗ್ಗೆ ಅವರಿಗೆ ಬಹಳ ಬೇಸರ ಅನ್ಸುತ್ತೆ, ಹಿಡಿಲಿಲ್ಲ ಅಂತ. ಪ್ರಾಕ್ಟಿಕಲ್ ಡಿಫಿಕಲ್ಟಿ ಇಸ್ ಡಿಫರೆಂಟ್. ಓಕೆ, ಸಿನಿಮಾದಲ್ಲಿ ನಾವು ಪೊಲೀಸ್ ಆಫೀಸರ್ಸ್ನ ಹೀರೋಗಳಾಗಿ ತೋರಿಸ್ತೀವಲ್ಲ, ಯೂಶಲಿ ಕ್ಲೈಮ್ಯಾಕ್ಸಲ್ಲಿ ಎಂಟ್ರಿ ಕೊಡ್ತೀವಿ. ಎಲ್ಲ ಪಿಕ್ಚರ್ಲ್ಲ ಮುಗಿದ ಮೇಲೆ ಪೊಲೀಸ್ ಬರೋದು ನಮ್ಮ ಚಿತ್ರರಂಗದಲ್ಲಿ. ಬಟ್ ಹೀರೋಸ್ ಆಗಿ ನಾವು ಮಾಡ್ತೀವಿ. ದೇವರಾಜ್ ಅವರು ಎಷ್ಟೊಂದು ಪಾತ್ರಗಳು ಮಾಡಿದ್ರು, ಸಾಯಿ ಕುಮಾರ್ ಅವ್ರು ಮಾಡಿದ್ರು, ವಿಜಯಶಾಂತಿ ಅವ್ರು ಮಾಡಿದ್ರು. ಆ ಥರ ಪೊಲೀಸ್ ಕ್ಯಾರೆಕ್ಟರೈಸೇಷನ್ ಸಿನಿಮಾ ಮೇಲೆ ನೋಡಿದಾಗ, ಪರದೆ ಮೇಲೆ ನೋಡಿದಾಗ, ನೀವು ವೀಕ್ಷಕರ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಸರ್ ಹೇಳಿದಾಗೆ ಸರ್, ವ್ಯತ್ಯಾಸ ಇದೆ ಸರ್. ಬಹಳ ಸೂಪರ್ ಹ್ಯೂಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ತೋರಿಸ್ತೀವಿ ನಾವು ಮೂವಿಯಲ್ಲಿ, ತೋರಿಸ್ಬಿಡ್ತೀವಿ ಸರ್. ಜನ ಅದನ್ನೇ ನಿರೀಕ್ಷೆ ಸ್ಟಾರ್ಟ್ ಮಾಡ್ತಾರೆ ಸರ್. ಅದು ಇಂಪಾಸಿಬಲ್ ಸರ್, ಸ್ವಲ್ಪ ಕಷ್ಟ ಸರ್. ಜನ ಎಲ್ಲಿವರೆಗೆ ಸ್ಪಂದಿಸ್ತಾರೆ ಅಲ್ಲಿವರೆಗೆ ವಿ ಕ್ಯಾನ್ ಗಿವ್ ಅ ವೆರಿ ಗುಡ್ ದಿಸ್ ಥಿಂಗ್. ಆದರೂ ಕೂಡ ನಾವು ಸುಮೋಟೋ ಮತ್ತು ಸ್ವತಃನೂ ಮಾಡ್ತೀವಿ ಸರ್. ಬಟ್ ಮೂವಿಗೂ ಮತ್ತು ನಿಜ ಜೀವನಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಇಟ್ ಈಸ್ ನಿಜ ಜೀವನದಲ್ಲಿ ಬೋಸ್ ಆಫ್ ಯು ಆರ್ ಹಿಯರ್, ನೀವು ಆಕ್ಚುಲಿ ಪಬ್ಲಿಕ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಪೊಲೀಸರಂದ್ರೇನೆ ಸಮವಸ್ತ್ರ ಧರಿಸಿದ ನಾಗರಿಕರು. ನಾಗರಿಕರು ಸಮವಸ್ತ್ರ ಧರಿಸದೇ ಇರುವ ಪೊಲೀಸರು. ಸೆಕ್ಷನ್ 41 CRPC ಒಬ್ಬ ಸಿವಿಲಿಯನ್ನು ಕೂಡ ತನ್ನ ಕಣ್ಣೆದುರಿಗೆ ಒಂದು ಅಪರಾಧ ಆದ್ರೆ ಆ ವ್ಯಕ್ತಿಯನ್ನು ಬಂಧಿಸಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಥವಾ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಕೊಡಬಹುದು. ನಮಗೆ ಪಂಚರೇ ಸಿಗಲ್ಲ ಬಹಳಷ್ಟು ಸಾರಿ. ಏನಾಗ್ಬಿಟ್ಟಿದೆ, ಜನ ಪೊಲೀಸರಂದ್ರೆ ಎಲ್ಲ ಮುಗಿದ ಮೇಲೆ ಬರ್ತಾರೆ. ನಾವೇನು ಬ್ರಹ್ಮಜ್ಞಾನಿಗಳಲ್ಲ, ನಾವು ಸಾಮಾನ್ಯರೇ, ನಿಮ್ಮಿಂದನೇ ಬಂದವರು. ತರಬೇತಿಯಾಗಿದೆ, ಪೂರ್ವಾಗ್ರಹ ಇಲ್ಲದೇನೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನಾವು ಶಕ್ತಿ ಮೀರಿ ನಮ್ಮ ಎಲ್ಲ ಇಲಾಖೆಯವರು ಮಾಡ್ತೇವೆ. ಆದರೆ ಕಣ್ಣೆದುರಿಗಾಗುವ ಅಪರಾಧವನ್ನು ಜನ ನಿಲ್ಲಿಸ್ಬೇಕು, ಸಾಕ್ಷಿಗಳನ್ನು ಹೇಳ್ಬೇಕು, ಅಟ್ಲೀಸ್ಟ್ ಕೋರ್ಟ್ಗಳಿಗೆ ಬಂದು. ಸೊ ದಟ್ ಶುಡ್, ದ ಆಟಿಟ್ಯೂಡ್ ಶುಡ್ ಚೇಂಜ್. ಅಲ್ಲೇ ಪೊಲೀಸ್ ಅವರ ಕಣ್ಣು ಮತ್ತೆ ಕಿವಿ ನಾವು ಆಗಬೇಕು ಅಂತ ಹೇಳ್ತಾರೆ, ಸಮಾಜ ಆಗಬೇಕು ಅಂತ ಹೇಳ್ತಾರೆ. ವಿ ಶುಡ್ ಬಿಕಮ್ ದ ಐಸ್ ಅಂಡ್ ಇಯರ್ಸ್ ಆಫ್ ದ ಪೊಲೀಸ್. ಪೊಲೀಸರಂತಂದ್ರೆ ದೌರ್ಜನ್ಯ ಅಥವಾ ಅಲ್ಲ, ಭಯ ಅಲ್ಲ, ನಾವು ಭರವಸೆ. ಪೊಲೀಸರು ಇರುವುದೇ ಸಂವಿಧಾನದ ದೇವೋದ್ದೇಶಗಳನ್ನು ಎತ್ತಿ ಹಿಡಿಯಲಿಕ್ಕೆ, ಅಪರಾಧವನ್ನು ಶಿಕ್ಷಿಸಲಿಕ್ಕೆ ಹೊರತು ಅಪರಾಧವನ್ನಲ್ಲ. ನಾವಿರುವುದೇ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ. ವಿ ಆರ್ ಪೇಡ್ ಟು ಪ್ರೊಟೆಕ್ಟ್ ದೆಮ್, ವಿ ಆರ್ ಟ್ರೈನ್ ಟು ಪ್ರೊಟೆಕ್ಟ್ ದೆಮ್. ಪೊಲೀಸ್ ಅಂದ್ರೆ ಭಯ ಅಲ್ಲ, ಭರವಸೆ ಅಂತ ಸರ್ ಹೇಳ್ತಾರೆ. ಅದು ಬಹಳ ಬಹಳ ಮುಖ್ಯ. ನಾನು ಅವರ ಕೆಲಸವನ್ನು ಪೇಪರಲ್ಲಿ ನೋಡಿ ಮತ್ತು TV-ಗಳಲ್ಲಿ ನೋಡಿ ತುಂಬ ಸಂತೋಷ ಆಗುತ್ತಾ ಇರುತ್ತೆ. ಅಂತಹ ಟೈಮಲ್ಲಿ ನಾನು ಅವರಿಗೆ ಒಂದು SMS ಕಳಿಸ್ತಾ ಇರ್ತೀನಿ, ಯು ಆರ್ ಡೂಯಿಂಗ್ ವೆರಿ ವೆಲ್, ಕೀಪ್ ಇಟ್ ಅಪ್ ಅಂತ. ಸೊ ನೈಸ್. ಸೊ he is a perfect police officer. So sweet. And God will bless him. Thanks. Thank you. Thank you. Please. Thank you. ನಂತರ ರವಿ ಅವರೇ, ನೀವು ಇಂಡಿಪೆಂಡೆಂಟ್ ಆಗಿ ಚಾರ್ಜ್ ತಗೊಂಡಿದ್ದು ಬೆಳಗಾಂ ಡಿಸ್ಟ್ರಿಕ್ಟ್. ಎಸ್, ASP ಮಾರ್ಕೆಟ್ ಸಬ್ ಡಿವಿಷನ್. ರೈಟ್. ಬೆಳಗಾಂ ಆಯ್ತು, ನಂತರ ಹೊಸಪೇಟೆ, ಬೆಂಗಳೂರಲ್ಲೂ ಒಂದು ಸ್ಟಿಂಟ್ ಆಯ್ತು, ಶಿವಮೊಗ್ಗಕ್ಕೆ ಹೋದ್ರಿ. ನೀವು ಶಿವಮೊಗ್ಗಗೆ ಹೋದಾಗ ಅಲ್ಲೊಂದು ಸಮಸ್ಯೆ ಆಯ್ತು. 15 ದಿನ ಕರ್ಫ್ಯೂ ಅಂತ ಅನೌನ್ಸ್ ಮಾಡಿದ್ರು ಅನ್ಸುತ್ತೆ. ನೀವು ಹೋದ್ರಿ, 3 ದಿನಗಳಲ್ಲಿ ನಿಯಂತ್ರಣ ತಗೊಂಡ್ರಿ ಅನ್ಸುತ್ತೆ. ಆಮೇಲೆ ರೈಟ್, ಅಲ್ಲಿ ಏನ್ ಸಮಸ್ಯೆ ಏನಿತ್ತು ಅದನ್ನ ಹೇಗೆ ನೀವು ಸರಿ ಮಾಡಿದ್ರಿ? ಒಂದು ಸಣ್ಣ ಒಂದು ಗಲಾಟೆ ಆಗಿತ್ತು. ಗಲಾಟೆ ಆದಾಗ ಡೆತ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿತ್ತು. ನಮ್ಮ ಎಲ್ಲ ಸಾಹೇಬರು, ಹಿರಿಯ ಅಧಿಕಾರಿಗಳೆಲ್ಲ ಬಂದ್ರು, ನಮ್ಗೆ ನಿರ್ದೇಶನ ಕೊಟ್ಟರು. ಅವರ ನಿರ್ದೇಶನದ ಅಡಿಯಲ್ಲಿ ಕೆಲಸ ಮಾಡಿದ್ವಿ.
ಅಂಡ್ ಪೀಪಲ್ ಸಪೋರ್ಟೆಡ್ ಅಟ್ಲಸ್ ಲೈಕ್ ಎನಿಥಿಂಗ್. ನಾವು CCTV ಫುಟೇಜ್ ಕೇಳಿದಾಗ ಕೊಡೋರು, ನಾನು ಓವರ್ ಫೋನ್ ನೈಟ್ ಎಲ್ಲ ಗಸ್ತಿರಲ್ಲಿ ಮಫ್ತಿಲಿ ತಿರುಗಿದಾಗೆಲ್ಲ ಮಾಹಿತಿ ಕೊಡೋರು. ದೇ ಬಿಲೀವ್ಡ್, ಟ್ರಸ್ಟೆಡ್, ಗೇವ್ ಅಂಡ್ ವಿ ಗೇವ್ ರಿಸಲ್ಟ್. ರೈಟ್, ಅಫ್ಕೋರ್ಸ್. ಅಲ್ಲಿ ಗಣೇಶ ಹಬ್ಬದ ಟೈಮಲ್ಲಿ ನೀವು ಮಾಡಿದಂಥ ಅದ್ಭುತವಾದ ಕೆಲಸ ನಾವೆಲ್ಲ ಓದಿದ್ವಿ ಪೇಪರಲ್ಲಿ. ಡ್ರೋನ್ ಕ್ಯಾಮ್ರಾಸ್ ಎಲ್ಲ ತರಿಸಿದ್ರಂತೆ, ಆ ಟೈಮ್ ಏನಾಯ್ತು ಸರ್ ಅಲ್ಲಿ? ಸರ್, ಫಾರ್ ಶಿವಮೊಗ್ಗ ಗಣೇಶ ಇಸ್ ಅ ಬಿಗ್ ಫೆಸ್ಟಿವಲ್. ಹೌದು, ಬಹಳ ಟೆನ್ಷನ್ ಇರ್ತಿತ್ತು. ನಾನು ವಾಟ್ ಐ ಥಾಟ್ ಆಕ್ಚುಲಿ, ನಮ್ಮ ಸಾಹೇಬ್ರಿಗೆ ಎಲ್ಲರಿಗೂ ಹೇಳಿ ಐ ಟುಕ್ ಪರ್ಮಿಷನ್ ದಟ್ ದಿಸ್ ಟೈಮ್ ಐ ವಿಲ್ ಮೇಕ್ ಇಟ್ ಮೋರ್ ಕಂಫರ್ಟಬಲ್, ಲವೇಬಲ್, ಯಾರಿಗೂ ಆಗಬಾರ್ದು ಅಂತ. ಸೊ ವಿ ಐಡೆಂಟಿಫೈಡ್ ಆಲ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಅವ್ರನ್ನೇ ನಮ್ಮ ಕಸ್ಟಡಿಗೆ ತಗೊಂಬಿಟ್ಟೆ. ನಿಮ್ ಜವಾಬ್ದಾರಿ ಇದಪ್ಪ, ಈ ಏರಿಯಾದಲ್ಲಿ ಗಲಾಟೆ ಹಾಕ್ಬಿಡೋದು ನಿಮ್ ಜವಾಬ್ದಾರಿ, ಇದು ಈ ಏರಿಯಾದಲ್ಲಿ ನೀನ್ ಇರ್ಬೇಕು, ನೀನ್ ನೋಡ್ಕೋಬೇಕು ಅಂತ ಹೇಳಿ. ಸೊ ವಾಟ್ ಮೇಡ್, ಗಲಾಟೆ ಮಾಡೋರೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ಕ್ಲಾಸ್ ಅಲ್ಲಿ ಯಾರು ಗಲಾಟೆ ಮಾಡ್ತಾರೆ ಅವನ್ನ ಲೀಡರ್ ಮಾಡ್ಬಿಡೋರು. ಎಸ್, ಅಂಡ್ ದೇ ಸಪೋರ್ಟೆಡ್. ಶಿವಮೊಗ್ಗ ಪೀಪಲ್, ಐ ಮಿಸ್ ಶಿವಮೊಗ್ಗ. ನನಗೆ ಬಹಳ ಮಿಸ್ ಮಾಡ್ಕೊಳ್ತೀನಿ ನಾನು ಶಿವಮೊಗ್ಗ ಜನ. ನಿಮ್ಮನ್ನ ಅದಕ್ಕಿಂತ ಜಾಸ್ತಿ ಮಿಸ್ ಮಾಡ್ಕೊಳ್ತಾರೆ ನೋಡಿ ನಮ್ಮ ವೀಕೆಂಡ್ ಸರ್. ರವಿ ಸರ್ ಅವ್ರನ್ನ ನಾವೆಲ್ಲ ಸ್ನೇಹಿತರು ವೃಂದದವರು ರವಿ ಚಣ್ಣಣ್ಣನವ್ರು ಅಂತ ಕರಿತಿರ್ಲಿಲ್ಲ, ರವಿ ಅಣ್ಣನವ್ರು ಅಂತ ಕರಿತಿದ್ವಿ. ನೀವು ಇದ್ದಂಥ ಪೀರಿಯಡ್ಗಳಲ್ಲಿ ಶಿವಮೊಗ್ಗ ರೌಡಿಸಮ್ ಆಗಲಿ, ಮಟ್ಕಾ ದಂಧೆ ಆಗಲಿ, OC ಬಿಡ್ಡಿಂಗು ಮತ್ತು ಮೀಟ್ರ್ ಬಡ್ಡಿ ಇದೆಲ್ಲ ನೆಲಕ್ಕೆ ಕಚ್ಚೋಗಿತ್ತು. ಅವರಿದ್ದಾಗ ಟ್ರಾಫಿಕ್ ಎಲ್ಲ ಒಳ್ಳೆ ಕಂಟ್ರೋಲ್ ಆಗಿತ್ತು. ಓಬವ್ವನ ಪಡೆ ಅಂತ ಮಾಡಿದ್ರು. ಅದರಿಂದ ಪ್ರತಿಯೊಂದು ಮಹಿಳೆಗೂ ಕಾಲೇಜ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸೆಕ್ಯೂರ್ ಇದೆ. ಅವ್ರ ಮೊಬೈಲ್ ನಂಬರು 24/7 ಯಾವಾಗಲೂ ಆನ್ ಆಗಿರುತ್ತೆ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು 2 ರಿಂಗಿಗೆ ಎತ್ಬಿಟ್ಟು ಸರ್ ನಿಮ್ಮ ಸಮಸ್ಯೆ ಏನು ಅಂತ ಕೇಳಿ ಅಟೆಂಡ್ ಮಾಡಿ ಆ ತಕ್ಷಣಕ್ಕೆ ಆ ಸಂಬಂಧಪಟ್ಟ ಲಿಮಿಟ್ಸಿಗೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅಲ್ಲಿ ಕಳಿಸೋರು. ಅದರಲ್ಲೂ ಮೀಟರ್ ಬಡ್ಡಿ ಮಾಡುವಂಥವ್ರಿಗಂತೂ ಬೆನ್ನೆಲುಬನ್ನ ಕಟ್ಟಿ ಮೂಲೆ ಗುಂಪು ಮಾಡಿ ಆ ಮೀಟರ್ ಬಡ್ಡಿನಲ್ಲಿ ದಂಧೆನಲ್ಲಿ ದುಡ್ಡು ಕೊಟ್ಟು ಸಿಕ್ಕಾಕೊಂಡಂಥವ್ರನ್ನ ರಿಲೀವ್ ಮಾಡಿರ್ತಾರೆ. ಹಿಂದೂ ಮುಸ್ಲಿಂ ಗಲಾಟೆ ಆದಂಥ ಸಂದರ್ಭದಲ್ಲಿ ನೀವು ಹಿಂದೂ ಮುಸ್ಲಿಂ ಗಲಾಟೆಯನ್ನು ತಡೆದು ತದನಂತರದಲ್ಲಿ ಒಂದು ಅನ್ಯೂನ್ಯ ಸಂಬಂಧವಾಗಿ ಅಣ್ಣ ತಮ್ಮದ ರೀತಿಯಲ್ಲಿ ಬೆಳಿಬೇಕು ಅನ್ನೋದನ್ನು ನೋಡಿದ್ವಿ. ನಿಜವಾಗಲೂ ಶಿವಮೊಗ್ಗದ ಜನ ಕೇವಲ 2 ತಿಂಗಳಲ್ಲಿ ಶಿವಮೊಗ್ಗದ ಸಿಂಗಮ್ ಅಂತ ಹೇಳಿ ನಿಮ್ಮನ್ನು ಹೆಸರು ಕಟ್ಟಿದ್ರು. ಗೆಜ್ಜಿನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ದತ್ತುಗೊಂಡು ಅಲ್ಲಿರ್ತಕ್ಕಂಥ ಕೆಲವು ಚರಂಡಿ ಇರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಈ ರೀತಿ ಒಳ್ಳೊಳ್ಳೆ ಕೆಲಸ ಕೊಡೋದವರು ಶಿವಮೊಗ್ಗದಲ್ಲಿ ಮಾಡಿದವರು. ನಿಮ್ಮಂಥ SP ನಮಗೆ ಬೇಕಾಗಿತ್ತು, ಬಟ್ ಅಲ್ಪಾವಧಿಯಲ್ಲಿ ನೀವು ಬೇರೆ ಕಡೆ ವರ್ಗಾವಣೆ ಆಗಿದ್ದೀರಾ. ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದಾಗ ಒಬ್ಬ ಉನ್ನತವಾದಂಥ ಅಧಿಕಾರಿ ಆತನ ಕಣ್ಣಲ್ಲಿ ನೀರು ಬರುತ್ತೆ. ನಿಜಕ್ಕೂ ಆ ವೇದಿಕೆ ತುಂಬ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಸರ್ವಿಸ್ ಎಲ್ಲರಿಗೂ ಬೇಕು, ನೀವು ಹೇಗೆ ನನ್ನನ್ನು ಆಸೆ ಪಡ್ತೀರಿ, ಪ್ರತಿಯೊಬ್ಬರು ನನ್ನ ಸರ್ವಿಸನ್ನು ಆಸೆ ಪಡ್ತಾರೆ, ಅವ್ರಿಗೂ ಕೂಡ ನಾನು ಹೋಗ್ಬೇಕಾಗುತ್ತೆ, ದಯಮಾಡಿ ನೀವು ಸ್ಟ್ರೈಕ್ ಮಾಡಬೇಡಿ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಕಣ್ಣಲ್ಲಿ ನೀರು ಬರುತ್ತೆ. ನಿಜಕ್ಕೂ ಈ ಸಂದರ್ಭದಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂದಾಗ ಆಗ್ತದೆ. ಶಿವಮೊಗ್ಗ ಕರ್ನಾಟಕದಲ್ಲಿ ಎಲ್ಲ ಬದಲಾವಣೆಗಳ ಗಂಗೋತ್ರಿ. ಕಳೆದ 18 ತಿಂಗಳಿಂದ ತುಂಬಾ ಒಳ್ಳೆ ಕೆಲಸ ಕಾರ್ಯಗಳಿಲ್ಲ ಇದೆ. ಮುಂದುವರಿಲಿ. ನಾವಿಲ್ಲಿ ಬಹಳಷ್ಟು ಪಾಠವನ್ನು ಕಲ್ತಿದ್ದೇವೆ. ಸೊ ಅದಕ್ಕೆಲ್ಲಕ್ಕೂ ನಾವು ಕೃತಜ್ಞರು. ಸೊ ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಒಳ್ಳೆಯದಾಗಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಆ ವ್ಯಕ್ತಿನ ಮತ್ತೆ ಶಿವಮೊಗ್ಗ ನಗರಕ್ಕೆ ಕಳಿಸಿ ಅಂತ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗ ಜಿಲ್ಲೆಯ ಜನತೆ ಮತ್ತು ಸಾರ್ವಜನಿಕರು ಎಲ್ಲರೂ ನಿಮ್ಮನ್ನ ಬಹಳ ಮೆಚ್ಚಿ ಈ ಒಂದು ಜಿಲ್ಲೆಯ ಒಂದು ಮಣ್ಣಿನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತಾರೆ. ಬಹಳ ಖುಷಿ ಆಗುತ್ತೆ. ಪೊಲೀಸ್ ಆಫೀಸರು ಪಬ್ಲಿಕ್ ಮಧ್ಯೆ ಇಷ್ಟು ಅದ್ಭುತವಾದ ಅನ್ಯೋನ್ಯವಾಗಿ ಒಂದು ಸಂಬಂಧ ಇರುತ್ತೆ ಅಂತ ನೋಡಕ್ಕೆ ಬಹಳ ಖುಷಿ ಆಗ್ತಿದ್ದಾರೆ. ಸೊ ಸ್ವೀಟ್. ಸರ್, ಶಿವಮೊಗ್ಗ ವಂಡರ್ಫುಲ್ ಸಿಟಿ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಬಹುತೇಕ ಹೋರಾಟ ಅಥವಾ ಚಳುವಳಿ ಬದಲಾವಣೆಯ ಏನಿದೆ ಅದು ಅದರ ಮೂಲ ಗಂಗೋತ್ರಿ. ನಾನು ಹಾಸನದಲ್ಲೂ ಕೂಡ ಒಂಥರ ಇದ್ದೆ. ಅಲ್ಲಿ ಹೋದಾಗ ಪಕ್ವತೆ ಬಂತು ಅಂತ ಅನ್ಸುತ್ತೆ ನನಗೆ. ಐ ಡೋಂಟ್ ಥಿಂಕ್ ದಟ್ ಸ್ಟಿಲ್ ಐ ಆಮ್ ಮಚೂರ್ಡ್. ಲರ್ನಿಂಗ್, ಬದುಕಿನ ಉದ್ದಕ್ಕೂ ನಾನು ಕಲಿತಾ ಇದ್ದೀನಿ. ಅಲ್ಲಿ ಮಾತ್ರ ಪ್ರೊಫೆಷ್ನಲಿ, ಪರ್ಸ್ನಲಿ ಏನು, ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್, ಹೌ ಐ ಶುಡ್ ಬಿ ಎಲ್ಲ ಕಲಿತೆ. ವೆರಿ ಪ್ಯಾಕ್ಡ್. ಅದು 18 ತಿಂಗಳ ನನ್ನ ಅವಧಿ ಏನಿದೆ ಬಹಳ ಫುಲ್ ಪ್ಯಾಕ್ಡ್. ಜನ ಒಂದು ಒಳ್ಳೇದು ಮಾಡಿಬಿಟ್ರೆ ಸ್ವಲ್ಪ ಇದನ್ನು ಎಕ್ಸಾಗರೇಟು ಮಾಡಿಬಿಡ್ತಾರೆ ಕೆಲವೊಂದಿಷ್ಟು ಸಾರಿ. ನನಗೆ ಅಲ್ಲಿ ಈಗಲೂ ಅನ್ಸುತ್ತೆ ನಾನು ಮಾಡಿದ್ದಿಷ್ಟೇ ಸುಮ್ಮನೆ ಇಷ್ಟೊಂದು ನನಗೆ ಬಂದ್ಬಿಡ್ತಲ್ಲ ಅಂತ ಹೇಳಿ. ನಮ್ಮ ವಿಷ್ಣುವರ್ಧನ್, DYSP ರಾಮರ್ಷಿದ್ದಿ, ಗುರುರಾಜ್, ದೀಪಕ್, ಗಂಗಾಧರಪ್ಪ, ಅಭಯ್ ಪ್ರಕಾಶ್ ಸೋಮನಾಳ್, ಬಹಳಷ್ಟು ಜನ PSIಗಳು, ಉಮೇಶ್ ಅಂತೇಳಿ ಹೆಂಗಿದ್ರೆ ಜಿಗಿ ಅಂದ್ರೆ ಜಿಗಿದ್ ಬಿಡೋರು. ಅವ್ನು ನನಗೆ ಬೇಕಂದ್ರೆ ತಗೊಂಬರೋರು, ಇದು ನನಗೆ ಆಗ್ಬಾರ್ದಂದ್ರೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋರು. ಜಸ್ಟ್ ನನ್ನ ಕಣ್ಸನ್ನೇ ಅರ್ಥ ಮಾಡ್ಕೊಳ್ಳೋರು. ಓ ಸರ್ ಇಸ್ ಅಪ್ಸೆಟ್, ದಿಸ್ ಶಾಲ್ ಹ್ಯಾಪನ್, ಹೆಲ್ಮೆಟ್ ಕಡ್ಡಾಯ, ನೆಕ್ಸ್ಟ್ ಡೇ ಇಟ್ ಇಸ್ ಡನ್. ಯಾರೋ ಒಬ್ರು ಮೀಟರ್ ಬಡ್ಡಿಯಲ್ಲಿ ಬಹಳ
ಅನ್ಯಾಯ ಆಗ್ತಿತ್ತು. ನಾನು ಹೇಳಿದೆ, ಸಿ ವಾಟ್ ನಾನ್ಸೆನ್ಸ್ ಇಸ್ ದಿಸ್, ನಾವಿರೋಕ್ಕಾಗ್ಲೂ ಕೂಡ ಇದು ಎಲ್ಲಿದೀವಪ್ಪ ನಾವು? ಒಬ್ಬ ಬಂದ್ಬಿಟ್ಟು ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ಕೈ ಕತ್ತರಿಸಿ ಹೋಗ್ಬಿಡ್ತಾನೆ, ಯಾರೋ ಬಂದ್ಬಿಟ್ಟು ಮನೇಲಿ ಗಲಾಟೆ ಮಾಡ್ತಾರೆ, ಪ್ರಾಮಿಸರಿ ನೋಟು ಚೆಕ್ಸ್ ಎಲ್ಲ ತೊಗೊಂಡು ಹೋಗ್ಬಿಡ್ತಾರೆ, ಆಸ್ತಿ ಬರ್ಕೊಂಡ್ಬಿಡ್ತಾರೆ. ವಿಲ್ ಯು ಅಗ್ರಿ ಇಫ್ ಇಟ್ ಹ್ಯಾಪನ್ಸ್ ಟು ಯುವರ್ ಫ್ಯಾಮಿಲಿ? ನೋ, ದೆನ್ ಟೇಕ್ ಆಕ್ಷನ್. ಫಸ್ಟ್ ಟೈಮ್ ಫುಲ್ ಲೋಕಾಯುಕ್ತ ಸ್ಟೈಲಲ್ಲಿ ರೇಡ್ ಎಲ್ಲ ಕಡೆ, ಘಟಾನುಘಟಿಗಳನ್ನೆಲ್ಲ ಒಳಗೆ ಹಾಕ್ಬಿಟ್ವಿ, ಪೂರ್ತಿ ಗೂಂಡಾ ಕಾಯ್ದೆ ಹಾಕಿ ಕಳಿಸ್ತಾ ಇರೋದು. ಸಂಶಯ ಬಂದ್ರು ಪಿಕ್ ಮಾಡಿ ಅಂತ ಹೇಳ್ತಿದ್ದೆ ನಾನು. ಈವನ್ ಇಫ್ ಡೌಟ್ ಈಸ್ ಇನಫ್, ಜಸ್ಟಿಸ್ ಶುಡ್ ಬಿ ಡನ್, ಬಟ್ ವಿತ್ ಗುಡ್ ಇಂಟೆನ್ಷನ್, ನಾಟ್ ಮಲಫೈಡ್ ಇಂಟೆನ್ಷನ್. ಬಹಳ ಸಾರಿ ಅದು ಹಂಗಾಯ್ತದೆ. ಐ ಯೂಸ್ ಟು ಮಾನಿಟರ್ ಆಲ್ಸೋ ವಾಟ್ ಇಸ್ ಹ್ಯಾಪನಿಂಗ್ ದೇರ್. ನಾನು ಕೊಟ್ಟ ನಿರ್ದೇಶನ ತಳಮಟ್ಟದಲ್ಲಿ ಆಗ್ಬೇಕಾದ್ರೆ ಏನಾದ್ರು ಅಚಾತುರ್ಯ ನಡೀತಾ ಇದೆ ಅಂತ ಹೇಳಿ. ಸೊ ದ್ಯಾಟ್ ಹ್ಯಾಡ್ ಅನ್ ಗುಡ್ ಇಂಪ್ಯಾಕ್ಟ್. ಅಲ್ಲಿ ಎಲ್ಲಾ ಜನಪ್ರತಿನಿಧಿಗಳು, ಎವ್ರಿ ಒನ್, ದೇ ಸಪೋರ್ಟೆಡ್ ಅಸ್ ಅಂಡ್ ದೇ ಸ್ಟುಡ್ ವಿತ್ ಅಸ್. ಭಾಳ ನೀವು ಇಷ್ಟೊಂದು ಸ್ಕೀಮ್ಸ್, ಹೊಸ ಸ್ಕೀಮ್ಸ್ ಎಲ್ಲ ಶುರು ಮಾಡಿದ್ರಿ ಅಲ್ಲಿ, ಜನಪರ ಸ್ಕೀಮ್ಸು. ಮೇನ್ಲಿ ಪೊಲೀಸ್ ಕ್ಯಾಂಟೀನ್ ಮತ್ತು ಪೊಲೀಸ್ ಮೆಡಿಕಲ್, ಅದರ ಉದ್ದೇಶ ಏನು ಸರ್? ಅಲ್ಲಿ ಜನರಲ್ ಹಾಸ್ಪಿಟಲ್ ಇದೆ ಆಕ್ಚುಲಿ, ನಮ್ಮ ಕ್ಯಾಂಟೀನ್ ಎದುರುಗಡೆ. ನಾನು ಪ್ರತಿ ಸಾರಿ ಹೋಗಿ ಬಂದು ನೋಡ್ತಾ ಇದ್ದೆ, ಜನ ಎಲ್ಲ ಎಲ್ಲಿಂದ ಊಟ ತಗೊಂಬಂದು ತಿನ್ನೋರು, ಹೈಜಿನಿಕ್ ಇರ್ತಾ ಇರಲಿಲ್ಲ, ಬಹಳ ದುಡ್ಡು. ನಾನು ಯಾರೇ ಸಿಕ್ಕರು ಐ ವಿಲ್ ಗೆಟ್ ಡೌನ್ ಅಂಡ್ ಆಸ್ಕ್, ಯಾವ್ರಪ್ಪ ನಿಮ್ದು, ಏನಾಗ್ತಿದೆ ಅಂತ ಹೇಳಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಶಿವಮೊಗ್ಗ ನೌನ್ ಫಾರ್ ಬಂದೋಬಸ್ತ್ ವಾರಂಟು ಸಮಸ್ಕೋಕ್ಕೆ ಬರ್ತಾ ಇದ್ರು. ನಮ್ದೇ ಕ್ಯಾಂಟೀನ್ ಇದೆ, ಜಾಗ ಇದೆ, ವೈ ಕಾಂಟ್ ವಿ ಸ್ಟಾರ್ಟ್ ಇಟ್? 10 ರೂಪಾಯಿ ಬ್ರೇಕ್ಫಾಸ್ಟ್, 15 ರೂಪಾಯಿ ಊಟ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ನನ್ನ ಜೊತೆಗಿದ್ದವರೆಲ್ಲ ಸಪೋರ್ಟ್ ಮಾಡಿದ್ರು. 15 ದಿವಸದಲ್ಲಿ ರೆಡಿ ಮಾಡಿಬಿಟ್ಟು ಅದನ್ನೆಲ್ಲ. ನಿವೇದನ್ ಸಪೋರ್ಟೆಡ್ ಇಟ್, ಆರ್ಕಿಟೆಕ್ಚರ್ ವೈಸು ಹೀಗಿರ್ಬೇಕು, ಹೀಗೆ ನಿವೇದನ್. ಅದಾದ ನಂತರ ಮೆಡಿಕಲ್ ಶಾಪ್, ಬಹಳ ರಿಟೈರ್ಡ್ ಅಧಿಕಾರಿಗಳು, BSF ಮತ್ತು ನಮ್ಮವರೆಲ್ಲ ಅಲ್ಲೇ ಇರ್ತಾ ಇದ್ರು. ಅವ್ರಿಗೆಲ್ಲ ಮೆಡಿಕಲ್ ಶಾಪ್ ಹೊರಗಡೆ ಹೋಗ್ತಾರೆ, ಜನರಿಕ್ ಮೆಡಿಸಿನ್ ಮತ್ತು ದಿನನಿತ್ಯ ಬೇಕಾಗಿರ್ತಕ್ಕಂಥ ಸಬ್ಸಿಡಿ ದರದಲ್ಲಿ ಸಿಗ್ಲಿ ಅಂತ ಅದೊಂದು, ಅದು ನಮ್ಮ ಹುಡುಗರು ಸಪೋರ್ಟ್ ಮಾಡಿದ್ರು. ವಿ ಗಾಟ್ ಇಟ್ ಡನ್. ರೈಟ್. ಸೊ ಈಗ ನೀವು ಇಲ್ಲಿ ಬಂದ ಮೇಲೆ ಆ ಕೆಲಸಗಳೆಲ್ಲ ಯಾರು ನೋಡ್ಕೊಳ್ತಾರೆ ಅಲ್ಲಿ? ಅದು ಮುಂದುವರಿತಾ ಇದೆಯಾ ಪ್ರೋಗ್ರಾಮ್ಸ್ ಮುಂದಿನ? ಎಸ್, ಮೈ ಫ್ರೆಂಡ್ ಅಭಿನವ್ ಇಸ್ ದೇರ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸರ್ಪ್ರೈಸ್. He's an excellent human being, that is to start with. Yeah. Excellent orator and excellent actor also. ಹೌದಾ? ಗೊತ್ತಿಲ್ಲ. ಬಬ್ರು ವಾಹನ ಅವ್ರ ಹತ್ರ ಮಾಡಿಸ್ಲೇಬೇಕು ಸರ್ ನೀವು. He is supposed to be the best in that. ಅವ್ರ ಮೇಲೆ ನಾನು ನೋಡೇ ಇಲ್ಲ. ಆಕ್ಟರ್ಗಳು ಪೊಲೀಸ್ ರೋಲ್ ಮಾಡ್ತೀವಲ್ಲ ಸರ್, ಪೊಲೀಸ್ ಆಫೀಸರ್ ಆಕ್ಟರ್ ರೋಲ್ ಯಾಕೆ ಸರ್ ಮಾಡಿದ್ರು? ಒಂದು ಬಬ್ರು ಡೈಲಾಗ್ ಬಿಡಿ ಸರ್, ಜನ ಕಾಯ್ತಿದ್ದಾರೆ ಸರ್. ನನಗೆ ಅಣ್ಣವ್ರ ಮೂವಿ ಅಂದ್ರೆ ಇಷ್ಟ, ಹೌದು, ಮೊದಲಿಂದ. ಸೊ ಅದನ್ನ ಕಲಿತಿದ್ದೆ, ಪ್ರಾಕ್ಟೀಸ್ ಮಾಡ್ತಿದ್ದೆ ಆಕ್ಚುಲಿ. ಬಬ್ರುವಾನ ಕೊನೆ ಸೀನ್ ಸರ್, ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿರತೆಯನ್ನ ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪಶಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ, ಅವರಿವರನ್ನು ಕೊಂದೆ ಎಂಬ ಸೊಕ್ಕಿನಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮೃತ್ಯುಯಂತವನ್ನ ಬೇರಿಸಿ ರಣಾಂಗದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ವಾವ್ ಸರ್, ಮುಂದಿನ ಒಂದು 2 ತಿಂಗಳು 40 ದಿನ ಡೇಟ್ ಸಿಗುತ್ತಾ ಸರ್? ಸೊ ಸ್ವೀಟ್. ಎಸ್ ಸರ್, ನಮ್ದು ಡೇ ಸ್ಟಾರ್ಟ್ ಆಗ್ತಿದ್ದು ಬೆಳಗ್ಗೆ 6:30 ಅಥವಾ 6:45ಗೆ. ಸರ್ ಯೂಶಲಿ ನೈಟ್ ಬೀಟ್ಸ್ ಅದು ಅಂತೆಲ್ಲ ಬಿಸಿ ಇರೋರು. ನೈಟ್ ಎಷ್ಟು ಗಂಟೆಗೆ ಮಲಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಅಥವಾ ಮಲಗಿದ್ದಾರೆ ಇಲ್ಲ ಅಂತಾನು ಗೊತ್ತಿಲ್ಲ. ಒಂದು ಕರೆಯೋ ಪೆಕ್ಯುಲರ್ ಟರ್ಮ್ ಉಂಟು. ಬೆಳಗ್ಗೆ ಫೋನ್, ಸರ್ ಗುಡ್ ಮಾರ್ನಿಂಗ್ ಅಂತ. ಎಸ್ ಡಾಕ್ಟರ್, 2 minutes ಅಷ್ಟೇ ಇರೋದು ರೆಸ್ಪಾನ್ಸ್. ನೆಕ್ಸ್ಟ್ ನಮ್ ಭೇಟಿ ಆಗೋದು ಟೆನ್ನಿಸ್ ಕೋರ್ಟ್ ನಲ್ಲಿ. ಫಸ್ಟಿಗೆ ಸರ್ದ ಆಟ ಓಕೆ ಇತ್ತು, ಬಟ್ 1.5 years ಅಲ್ಲಿ ಸರ್ ಸೂಪರ್ ಆಗಿ ಆಡಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮನ್ನೆಲ್ಲ ಹೊಡೆಯೋ ಸ್ಟೇಜಿಗೆ ಬಂದಿದ್ರು ಸರ್. ಬಟ್ ಮಳೆ ಬರ್ತಿದ್ರು ಸರ್ ಕರೆಯೋರು, ಬಾರಪ್ಪ ಆಡೋಣ ಅಂತ. ಏನ್ ಆಡ್ತಾರಪ್ಪ ಇವರು ಅಂತ ನಾವು ಹೋಗಿ ನೋಡ್ತು ಅಂತ ಹೇಳಿದ್ರೆ ಅಲ್ಲೊಂದು ಇದು ಮಾಡೋರು, ಸ್ಟ್ರೈಟ್ ಲೈನ್ ಹಾಕಿದ್ರು, ಬನ್ನಿ ಡಾಕ್ಟ್ರೆ ಕಬಡ್ಡಿ ಆಡೋಣ ಅಂತ. ಒಂದ್ ದಿವಸ ಕಬಡ್ಡಿ, ಇನ್ನೊಂದ್ ದಿವಸ ಲಗೋರಿ. ಬೆಸ್ಟ್ ಪಾರ್ಟ್ ಏನು, ಅಲ್ಲಿ ಒಂದಿಷ್ಟು ಕಲ್ಲಿಟ್ಬಿಡೋರು, ಇವನಿಗೆ ಓಡಿಸೋದು, ಅವನಿಗೆ ಹೊಡಿ ಅಂತ ಅಷ್ಟೇ. ಅವನಿಗೆ ಹೊಡಿಬೇಕು ನಮ್ಗಷ್ಟೇ, ಅದೇ ಮಜಾ ನಮ್ಗೆ. ಕಡೆಗೆ ಎಲ್ಲ ಆದ್ಮೇಲೆ ನೇರಳೆಣ್ಣು ಸೀಸನ್ ಬಂತು. ಅದು ನೇರಳೆಣ್ಣು ಕೊಯ್ಯೋ ಅಂತ, ನೇರಳೆಣ್ಣು ಕೊಯ್ಸೋದು, ತಿನ್ಸೋದು, ಹೀಗೆ ಒಂದಲ್ಲ ಎರಡಲ್ಲ. ಸರ್ಗೆ ಅವ್ರದ್ದು ಏನೇನು ಬ್ಯಾಕ್ ಗ್ರೌಂಡ್ ಎಲ್ಲ ನಮಗೂ ಕಲಿಸ್ತಾ ಇದ್ರು. ಇಟ್ ವಾಸ್ ಸೋ ಅಮೇಝಿಂಗ್ ಟೈಮ್ ವಿತ್ ಸರ್. ಅದು ನೆನ್ಸ್ಕೊಬೇಕು ಸರ್, ತುಂಬಾ ಚೆನ್ನಾಗಿ. ಸೊ ನೈಸ್. ಎಸ್ ನಿವೇದನ್ ಸರ್ದು ನಂದು ಬಾಂಧವ್ಯ ಭಾರಿ ಹತ್ರದ್ದು ಪೊಲೀಸ್ ಕ್ಯಾಂಟೀನ್ ಜೊತೆದು. ಅದೇ ಹೇಳ್ತಿದ್ರಿ, ತಾನು ಹೇಳ್ತಿದ್ರಾ ಸರ್? 15 ದಿವಸದೊಳಗಡೆ ಹೆಚ್ಚು ಕಮ್ಮಿ ಒಂದು ಕ್ಯಾಂಟೀನ್ ರೆಡಿ ಮಾಡಿದೀವಿ. ಎಲ್ಲ ರೀಸೈಕಲ್ಡ್ ಮೆಟೀರಿಯಲ್ ಯೂಸ್ ಮಾಡಿ, ಡ್ರಮ್ಮು, ಟೈರು, ಏನೇನೆಲ್ಲ ವೇಸ್ಟ್ ಸಿಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಗಾಸಿರ್ದದ್ದು ಎಲ್ಲ ತೊಗೊಂಬಂದು ಒಂದು ಕ್ಯಾಂಟೀನ್ ರೆಡಿ ಮಾಡಿದ್ವಿ. ದ ಬೆಸ್ಟ್ ಪಾರ್ಟ್, ಇವತ್ತು ಸಾಕಷ್ಟು ಜನ ಅದ್ರಲ್ಲಿ ಊಟ ಮಾಡ್ತಾರೆ. 15 ರೂಪಾಯಿಗೆ ಫುಲ್ ಊಟ ಸಿಗುತ್ತೆ, 10 ರೂಪಾಯಿಗೆ ತಿಂಡಿ ಸಿಗುತ್ತೆ. ಎಷ್ಟೋ ಜನ ಖುಷಿ ಪಡ್ತಾರೆ ಸರ್ ಊಟ. ನಾನು ಯಾವಾಗಲೂ ಹೋದಾಗ ಆ ಕಡೆ ಪಾಸ್ ಆಗಬೇಕಾದ್ರೆ ನೋಡ್ತೀನಿ ಎಷ್ಟೊಂದು ಜನ ನಿಂತಿರ್ತಾರೆ. ತುಂಬ ಸಂತೋಷ ಆಗುತ್ತೆ.
ಕಂಟಿನ್ಯೂಟಿ ಪಾರ್ಟ್ ಇನ್ನೊಂದು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಮೈಸೂರಲ್ಲಿ ಸೇಮ್ ಕಾನ್ಸೆಪ್ಟ್ ಇಟ್ಕೊಂಡು. ತುಂಬ ಸಂತೋಷ ಸರ್ ಜೊತೆ ಕೆಲಸ ಮಾಡೋಕ್ಕೆ ನನಗೆ. ಇನ್ನೊಂದು ಮುಖ ಈಗ ಪರಿಚಯ ಆಯ್ತು ಸರ್ ನಮಗೆ. ಸೊ ನೈಸ್ ರೀ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ಒಂದು ಸೆಲ್ಫಿ ಬೇಕಂತೆ ನಮ್ಮ ಓಪೋ ಸ್ಪಾನ್ಸರ್ಗೆ ನಿಮ್ಮ ಫ್ರೆಂಡ್ಸ್ ಜೊತೆ. ನಿಮ್ಮ ಫ್ರೆಂಡ್ ಹೇಳಿದ್ರು ಎಷ್ಟು ಅದ್ಭುತವಾದ ವಾಗ್ಮಿ ನೀವು ಅಂತ. ನಾವು ಸೋಷಿಯಲ್ ಮೀಡಿಯಾವು ಕೆಲವು ತುಣುಕುಗಳನ್ನು ನೋಡಿದ್ವಿ. ನಮ್ಮ ವಿಡಿಯೋ ಟೆಂಟ್ ಅದ್ರ ಬಗ್ಗೆ ಏನು ಹೇಳುತ್ತೆ ನೋಡಿ. ರವಿ ಡಿ ಚನ್ನಣ್ಣನವರಿಗೆ ನಮಸ್ಕಾರ. ಭಾಳ ಸಂತೋಷ ಏನು ಅಂತಂದರೆ ಇವತ್ತು ನೀವು ಮಾತನಾಡಬೇಕಾದ್ರೆ ವಿವೇಕಾನಂದರ ಚಿಂತನೆಯ ಕಿಡಿಗಳು ಸ್ಫುರಿಸ್ತಾವಲ್ಲ, ಅದನ್ನು ನೋಡಲಿಕ್ಕೆ ಭಾಳ ಸಂತೋಷ. ನಾನು ಕೇಳಿರುವಂಥ ಬಹುಶಃ ಅತ್ಯಂತ ಕಡಿಮೆ ಮೋಟಿವೇಟರ್ಗಳಲ್ಲಿ ರವಿ ಡಿ ಚನ್ನಣ್ಣನವರ್ ಅನುಮಾನವೇ ಇಲ್ಲ, ಅವರು ನಂಬರ್ 1 ಆಗಿ ನಿಲ್ಲುವಂಥ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದಾರೆ. ರವಿ ಡಿ ಚನ್ನಣ್ಣನವರ ಕುರಿತಂತೆ ಒಂದು ಸುಂದರವಾದ ಪೇಜನ್ನು ಮಾಡಿಕೊಂಡು ಅವರ ಭಾಷಣಗಳನ್ನು, ಅವರ ಚಿಂತನೆಗಳನ್ನು ಹರಡಿಸುವಂಥ ಒಂದು ತರುಣ ವರ್ಗವೂ ಕೂಡ ಇದೆ. ಅಂದರೆ ಒಬ್ಬ ಅಧಿಕಾರಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿ ರವಿ ಚನ್ನಣ್ಣನವರು ನಿಂತಿದ್ದಾರೆ. ಪೊಲೀಸರು ಅಂದರೆ 100 ಮಾರು ದೂರ ಜನ ಇರಬೇಕಾದಾಗ ರವಿ ಡಿ ಚನ್ನಣ್ಣನವರು ಮಾತ್ರ ತರುಣರ ಪಡೆಯನ್ನೇ ಕಟ್ಟಿಕೊಂಡು ತಿರುಗಾಡಬಲ್ಲಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರಲ್ಲ, ಅಪರೂಪ. ಚಕ್ರವರ್ತಿ ಸುಲೇಬಲ್ ಅವರು ಅವರೇ ಅದ್ಭುತವಾದ ವಾಗ್ಮಿ. ಅವ್ರ ಬಗ್ಗೆ ಇಷ್ಟು ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಆ್ಯಂಡ್ ಈ ಕಾಲೇಜ್ಗೆಲ್ಲ ಹೋದಾಗ ನೀವು ಇನ್ಸ್ಪೈರ್ ಮಾಡಕ್ಕೆ ಆಡುವಂಥ ಮಾತುಗಳು ಅವ್ರು ಹೇಳಿದಾಗ ವಿವೇಕಾನಂದ ಅವರ ಸ್ಫೂರ್ತಿದಾಯಕ ಮಾತುಗಳು. ಪಬ್ಲಿಕ್ ಸ್ಪೀಕಿಂಗ್ ಎಷ್ಟು ಇಂಪಾರ್ಟೆಂಟು ಒಬ್ಬ ಲೀಡರ್ಗೆ, ಎನಿ ಲೀಡರ್ ಯಾವ ಕ್ಷೇತ್ರದಲ್ಲಿ ಕೂಡ. ಸರ್, ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬೆಳೀತಾ ಹೋಗುತ್ತದೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿ ಪರರಿಗೆ, ಬಚ್ಚಿಟ್ಟಿದ್ದು ತನಗೆ ಪರರಿಗೆ. ಅದನ್ನ ನಾನು ಸ್ಟ್ರಾಂಗ್ಲಿ ಐ ಬಿಲೀವ್ ಇಟ್. ನಾನು ಅದನ್ನ ಮಾಡಲಿಕ್ಕೂ ಬಲವಾದ ಕಾರಣ ಏನಂದ್ರೆ, ನಮಗೆ PUC ಮಾಡಬೇಕಾದ್ರೆ, ಡಿಗ್ರಿ ಮಾಡಬೇಕಾದ್ರೆ ಒಬ್ಬರ ಸಾಧಕರನ್ನ ಭೇಟಿ ಮಾಡೋದು ಅಂದ್ರೆ ಅದು ಮಹಾನವಮಿ, ಅದು ನಮಗೆ ಹುಣ್ಣಿಮೆ ತರ. ನಮ್ಮಲ್ಲಿ ಶರಣಬಸಪ್ಪ ಕಪ್ಪತ್ನವ್ರು ಅಂತ ಹೇಳಿ ಸಿರಟ್ಟಿಯಿಂದ ಒಬ್ರು IRS ಆದ್ರು. ಬಹಳ ಕಷ್ಟಪಟ್ಟು ಓದಿ ಆದಂತ ಸಾಧಕ. ಅವ್ರನ್ನ ನಾನು ಬಹಳ ಸಾರಿ ನೋಡ್ಬೇಕಂದ್ರೂ ಕೂಡ ಯಾವುದೋ ಒಂದು ಕಾರಣಾಂತರಗಳಿಂದ ನನಗೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೋಗಿ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಅದು ನನ್ನ ವ್ಯಾಪ್ತಿಯಲ್ಲಿ, ಸೇವಾ ವ್ಯಾಪ್ತಿಯಲ್ಲಿ, ನಾನು ಎಲ್ಲಿ ಸೇವೆ ಸಲ್ಲಿಸ್ತೀನೋ ಆ ವ್ಯಾಪ್ತಿಯಲ್ಲಿ ನನ್ನ ಜೊತೆಗಿರುವ, ನನ್ನ ಆ ಪ್ರದೇಶಕ್ಕೆ ಒಳಪಟ್ಟ ಜನರಿಗೆ ಹಾಕ್ಕೊಡು. ಅವರು ಬೆಟ್ಟ ಮಹಮ್ಮದನ ಹತ್ತಿರ ಹೋಗಿದ್ರೆ ಮಹಮ್ಮದನೇ ಬೆಟ್ಟದ ಹತ್ರ ಹೋಗ್ಬೇಕು, ನಾನೇ ಹೋಗ್ತೇನೆ. ಲೆಟ್ ಮಿ ಗೋ ಟು ದ ವಿಲೇಜಸ್, ಲೆಟ್ ಮಿ ಗೋ ಟು ದ ಸ್ಕೂಲ್, ಸ್ಪೀಕ್ ವಿತ್ ದೆಮ್, ಇಂಟ್ರಾಕ್ಟ್, ಲರ್ನ್ ಇಫ್ ಯು ಕ್ಯಾನ್, ಆರ್ ಟೀಚ್ ದೆಮ್ ಇಫ್ ಯು ಹ್ಯಾವ್ ಸಮಥಿಂಗ್. ಈ ಥರ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪಬ್ಲಿಕ್ ಸ್ಪೀಕಿಂಗ್ ಇಸ್ ಎ ಟೂಲ್. ನಾನು ಮಾಡ್ತಿರೋದು ಅಷ್ಟೇ. ಪೊಲೀಸ್ ಇಲಾಖೆ ಬಗ್ಗೆ ಹಿರಿಯ ಅಧಿಕಾರಿಗಳ ನಿರ್ದೇಶನ, ನಮ್ಮಿಂದ ಏನಾಗುತ್ತೆ ಅನ್ನೋದನ್ನ ಜನರಿಗೆ ಯಾವ್ಯಾವ ಮಾಧ್ಯಮದಲ್ಲಿ ಮುಟ್ಟಿಸ್ಬೇಕು ಅದನ್ನ ಮುಟ್ಟಿಸೋದು. ಒಂದು ಕಾಲರ್ ಟ್ಯೂನ್ ಮೂಲಕ, ಒಂದು ಸಣ್ಣ ವಿಡಿಯೋ ಕ್ಲಿಪ್ ಮೂಲಕ, ಒಂದು ವಾಟ್ಸಪ್ ಸಣ್ಣ ಇಮೇಜ್ ಮೂಲಕ, ಒಂದು ಸಣ್ಣ ಶಾಲಾ ಕಾಲೇಜು ಸರ್ಕಾರಿ ಹೋಗೋ ಮೂಲಕ, ಒಂದು ಗ್ರಾಮ ವಾಸ್ತವ್ಯದ ಮೂಲಕ, ಒಂದು ಪುಸ್ತಕ ಬರೆಯೋದ್ರ ಮೂಲಕ, ಜನರಿಗೆ ಬಂದವ್ರ ಜೊತೆ ಇಂಟ್ರಾಕ್ಷನ್ ಮಾಡುವ ಮೂಲಕ ಅದನ್ನ ಮಾಡ್ತಾ ಇದ್ವಿ. ಅಂಡ್ ಇಟ್ಸ್ ಅ ಗ್ರೇಟ್ ಟೂಲ್ ಅಂಡ್ ವೆಪನ್. ರಿಯಲಿ ಇಟ್ ಶುಡ್ ನಾಟ್ ಬಿ ಮಿಸ್ಯೂಸ್ಡ್. ಎಸ್ ರೈಟ್ ಸರ್. ನೀವು ಇಷ್ಟೊಂದು ಸಾವಿರಾರು ಕೇಸ್ಗಳ ಬಗ್ಗೆ ಮಾತಾಡ್ತೀವಿ ನಾವು. ಅದರಲ್ಲಿ ಬಹಳ ನಿಮಗೆ ಅಫೆಕ್ಟ್ ಮಾಡಿದಂಥ ಕೇಸು ಅಥವಾ ನಿಮ್ಮ ಪ್ರಾಣಕ್ಕೆ ಅಪಾಯಕರವಾದಂಥ ಕೇಸ್ ಆಗಿರ್ಬೋದು, ಬಹಳ ನಿಮ್ಮ ಟಾಪ್ ಆಫ್ ದಿ ಮೈಂಡ್ ಏನು ನೆನಪಿದೆ ಸರ್? ಸರ್, ಹಾಗೆ ನೋಡಿದ್ರೆ ನಾನು ಗುಲ್ಬರ್ಗದಲ್ಲೇ ಅತಿ ಹೆಚ್ಚು ಕೆಲಸ ಮಾಡಿದ್ದು. ಪ್ರತಿನಿತ್ಯ 5-6 ರೇಡ್ ಮಾಡ್ತಿದ್ದೆ. ಎಲ್ಲ ರೌಡಿಗಳನ್ನು ತಗೊಂಡ್ಬಂದು ಇಂಟ್ರಾಗೇಷನ್ ಮಾಡ್ತಿದ್ದೆ. ಮಾಂಗಾರವಾಡಿಯಲ್ಲಿ ಒಂದು ಮನೆ ರೇಡ್ಗೆ ಹೋಗಿದ್ದೆ ನಾನು. ಮನೆ ರೇಡ್ಗೆ ಹೋದಾಗ ಎಲ್ಲರೂ ಸುತ್ತಮುತ್ತಲು ಪೂರ್ತಿ ಮುತ್ತಾಕೊಂಡ್ಬಿಟ್ಟಿದ್ರು ನಾನು ಪೂರ್ತಿ ಮಾಂಗಾರವಾಡಿಯಲ್ಲಿ. that till today I am not able to forget. We were 300s of them surrounded. Raid is done. I am not ready to leave the accused. ಅವರೆಲ್ಲ ಬಿಟ್ಟು ಹೋಗಿ ಅಂತ ನಾನು ಸಾಧ್ಯನೇ ಇಲ್ಲ ಅಂತ ವೆಪನ್ ಯಾವಾಗಲೂ ಹೀಗೆ ಇಟ್ಕೊಳ್ತಿದ್ದೆ. ಆಕ್ಚುಲಿ ಓಡ್ತಿದ್ದೆ ನಾನು ರೋಡಲ್ಲಿ ಗುಲ್ಬರ್ಗದಲ್ಲಿ. ಗುಲ್ಬರ್ಗ ಮತ್ತು ಬೆಳಗಾವಿ ಹೇಗಂತಂದ್ರೆ ರಿಯಲ್ ನನ್ನ ಕೆಲಸ ಆಗಿದ್ದೆ ಅಲ್ಲಿ ಅನ್ಸುತ್ತೆ. ಇವಾಗೆಲ್ಲ ಸ್ವಲ್ಪ ಪಾಲಿಶ್ಡ್ ಸೂಕ್ಷ್ಮ SP ಆದ್ಮೇಲೆ ಇದ್ದೀನಿ. ಅಲ್ಲಿ ನುಗ್ಗುತ್ತಾ ಇದ್ದೆ, ಏನು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಒಂದೊಂದು ಲಾಠಿ ತಗೊಂಡು 500 ಜನ ಚೇಸ್ ಮಾಡ್ತಾ ಇದ್ದೆ. ಅವರೆಲ್ಲ ಕಂಟ್ರೋಲ್ ಮಾಡ್ಬೇಕಾಗಿತ್ತು ನಾನು. ಆಮೇಲೆ ಅದನ್ನ ಬಿಟ್ರೆ ಬೆಳಗಂ ಕಮ್ಯುನಲ್ ಡೆತ್ ಆಗಿತ್ತು. ಸಂದೀಪ್ ಪಾಟೀಲ್ ಸಾಹೇಬ್ರು SP ಇದ್ರು. ಚರಣ್ ರೆಡ್ಡಿ ಸರ್, ಐ ಶುಡ್ ರಿಮೆಂಬರ್ ಹಿಮ್ ಹಿಯರ್. ಹಿ ಸಪೋರ್ಟೆಡ್ ಅ ಲಾಟ್. ಸಂದೀಪ್ ಪಾಟೀಲ್ ಸರ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅದರಲ್ಲಿ ರೆಡ್ ಹ್ಯಾಂಡ್ ಆಗಿ ಒಂದು 48 ಜನ ಅಕ್ಯೂಸ್ಡ್ಗಳನ್ನು ವಿತ್ ಬ್ಲಡ್ ಸ್ಟೇನ್ ಕ್ಲೋತ್ ಆ್ಯಂಡ್ ವೆಪನ್ ಅರೆಸ್ಟ್ ಮಾಡಿದ್ವಿ. ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್. ಇವತ್ತಿಗೂ ಕೂಡ ನಾನು ಸ್ವಲ್ಪ ಐ ಟೇಕ್ ಸೀರಿಯಸ್. ನಾನು ಕಣ್ಣೆದುರಿಗೆ ಏನಾದರೂ ಕೇಳಿದೆ ಅಥವಾ ನಡೀತು ಅಂತಂದ್ರೆ ಐ ಕಾಂಟ್ ಜಸ್ಟ್ ವಿಥೋಲ್ಡ್ ಮೈ ಸೆಲ್ಫ್. ವಿ ಆರ್ ಟ್ರೈನ್ಡ್, ವಿ ಆರ್ ರಿಕ್ರೂಟೆಡ್ ಅಂಡ್ ಪೇಡ್ ಟು ಡೂ ಇಟ್.
ಪೊಲೀಸರಿಗೆ ಯಾರು ತಹಸೀಲ್ದಾರ್ಗೆ ಲಾಠಿ ಕೊಟ್ಟಿದ್ದಾರಾ, ಪಿಸ್ತೂಲ್ ಕೊಟ್ಟಿದ್ದಾರಾ? ಇಲ್ಲ. ವಿಲೇಜ್ ಅಕೌಂಟೆಂಟ್ ಕೊಟ್ಟಿದ್ದಾರಾ? ಯಾರಿಗೂ? ಪೊಲೀಸರಿಗೆ ಕೊಟ್ಟಿದ್ದಾರೆ ಸ್ವಾಮಿ. ಟು ಯೂಸ್ ಇಟ್, ಅದು ಆಯುಧ ಪೂಜೆಗಲ್ಲ. ಇಟ್ ಶಾಲ್ ಬಿ ಯೂಸ್ಡ್. ವೆಪನ್, ಓನ್ಲಿ ಫೈರಿಂಗ್ ಪ್ರಾಕ್ಟೀಸ್ ಅಲ್ಲ, ದಟ್ ಶಾಲ್ ಬಿ ಯೂಸ್ಡ್ ವೆನ್ ಇನ್ ಸೆಲ್ಫ್ ಡಿಫೆನ್ಸ್. ಸಾವಿರಾರು ಜನ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮ ಅಂದ್ರೆ ನಮ್ಮ ಕಾಯಕವೇ ನಮ್ಮ ಧರ್ಮ. ಅದನ್ನ ನಾವು ಮಾಡಿದ್ರೆ ವಿತ್ ಅ ಗುಡ್ ಇಂಟೆನ್ಷನ್, ಹೆಜ್ಜೆ ಸದೃಢವಾಗಿದ್ದು ಆಲೋಚನೆ ಸಕಾರಾತ್ಮಕವಾಗಿದ್ರೆ ಮುಕ್ಕೋಟಿ ದೇವತೆ ಪಂಚಮಹಾಭೂತಗಳು ಎಲ್ಲೂ ಜೊತೆಗೆ ನಮಗೆ ಜೊತೆಗಿರ್ತಾವೆ. ಖಂಡಿತ. ದಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ಅದೇ ಕಾಯಕವೇ ಕೈಲಾಸ. ಸೊ ಹಾಗೆ ಎಸ್, ನಿಮ್ಮ ಈ ಮಾತುಗಳಲ್ಲೇ ಗೊತ್ತಾಗುತ್ತೆ ನಿಮ್ಮ ದಿನನಿತ್ಯ ನೀವು ಶುರು ಮಾಡಿದ್ರೆ ಅಲ್ಲಿ FIR, ಅಲ್ಲಿ ಯಾವುದೋ ರೌಡಿ ಶೀಟ್ರು, ಇಲ್ಲಿ ಏನೋ ಸೆಲ್ಫ್ ಡಿಫೆನ್ಸ್, ಅಲ್ಲಿ ಏನೋ ಎನ್ಕೌಂಟ್ರು, ಈ ಗಲಾಟೆ, ಇಲ್ಲಿ ಹಿಂಸೆ, ಅಲ್ಲಿ ರಕ್ತ, ಈ ನೋವು, ಇದರ ಮಧ್ಯೆ ಎಲ್ಲ ಮುಸ್ಕೊಂಡು ಮನೆಗೆ ಬಂದಾಗ ಈವ್ನಿಂಗ್ ವೆನ್ ಯು ಕಮ್ ಹೋಮ್, ಇಲ್ಲಿ ಪ್ರೀತಿ, ಮಮತೆ, ಕೋಮಲತೆ, ಈ ಡಿಫ್ರೆಂಟ್ ವರ್ಲ್ಡ್, ಅದು ಬೇರೆ ಪ್ರಪಂಚ. ಅದು ಈ ರವಿ ಅವರು ಮನೆಯಲ್ಲಿ ನಿಮ್ಮ ಈ ಜೀವನ, ಪರ್ಸನಲ್ ಲೈಫ್, ಫ್ಯಾಮಿಲಿ ಲೈಫ್, ಯೂನಿಫಾರ್ಮ್ ಆಚೆ ಹೇಗಿದೆ ರವಿ ಅವರೇ? ನಿಮ್ಮ ಶ್ರೀಮತಿ ಅವ್ರ ಬಗ್ಗೆ ಹೇಳಕ್ ಶುರು ಮಾಡಿದ್ರಿ, ನೀವು ಅವ್ರನ್ನ ಹೈದರಾಬಾದಲ್ಲಿ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಡಾಕ್ಟರ್ ತ್ರಿವೇಣಿ ಅವರು, ಎಸ್, ಅವ್ರ ಬಗ್ಗೆ ಹೇಳಿ ನಮಗೆ. ಸಿ ಇಸ್ ಮೈ ಸ್ಟ್ರೆಂತ್. ಮೈ ಡಾಟರ್ ಇಸ್ ಮೈ. ಎಷ್ಟು ವಯಸ್ಸು ಡಾಟರ್ ಈಗ? 4 ವರ್ಷ ಅವಳಿಗೆ. 4 ಭೂಮಿ ಅಂತ ಹೆಸರಂತ ಭೂಮಿ. ದ ಮೂಮೆಂಟ್ ಐ ಕಮ್ ಟು ಹೋಮ್, ದೇ ಆರ್ ಮೈ ಕಂಪ್ಲೀಟ್ ವರ್ಲ್ಡ್. ಕಂಪ್ಲೀಟ್ ನಾನು ಮನೆಗೆ ಬಂದಾಗ ಆಫೀಸಿಂದ ಏನು ಫೋನ್ಗಳು ಬರ್ತಿರ್ತೆ ಅಟೆಂಡ್ ಮಾಡ್ತೀನಿ, ಬಟ್ ಐ ವಿಲ್ ನಾಟ್ ಬಿ ಇನ್ ದ್ಯಾಟ್ ಮೂಡ್ ಕಂಪ್ಲೀಟ್ಲಿ. ನನ್ನ ಹೆಂಡತಿ, ನಾನು, ಸಿ ವಿಲ್ ಕ್ಯಾಚ್ ಮೀ ಇಫ್ ಐ ಆಮ್ ಅನ್ಕಂಫರ್ಟಬಲ್. ಏನಾಗಿದೆ, ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ, ಯು ಆರ್ ನಾಟ್ ನಾರ್ಮಲ್ ಅಂತ ಹೇಳ್ಬಿಡ್ತಾಳೆ. ಸೊ ಆ್ಯಂಡ್ ಸಿ ಕರೆಕ್ಟ್ಸ್ ಮೀ. ಬೆಸ್ಟ್ ಪಾರ್ಟ್ ಅಬೌಟ್ ಮೈ ಲೈಫ್ ಪಾರ್ಟ್ನರ್ ಇಸ್ ದ್ಯಾಟ್ ಸಿ ಇಸ್ ಅ ಗುಡ್ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಅ ಗುಡ್ ಲವ್ಲಿ ವೈಫ್. ರೈಟ್, ನಿಮ್ಮ ಫ್ರೆಂಡ್, ಫಿಲಾಸಫರ್, ಗೈಡ್, ಲವ್ಲಿ ವೈಫ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಎಸ್. ಹಾಯ್ ರವಿ, ನಾವಿಬ್ಬರು ಭೇಟಿಯಾಗಿದ್ದು ಹೈದರಾಬಾದಲ್ಲಿ ಟಾರ್ಗೆಟ್ IAS ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ. ಒಂದಿನ ನನಗೆ ಒಂದು ಪ್ರಶ್ನೆ ಕೇಳಿದ್ರಿ, ಸಂಬಂಧಗಳು ಅಂದರೆ ಏನು ಅಂತೇಳಿ. ನಾನು ಹೇಳಿದ್ದು ಸಂಬಂಧಗಳು ಅಂದರೆ ರೆಸ್ಪಾಂಡ್ ಮಾಡೋದು ಅಂತೇಳಿ. ಅವಾಗೆ ಐ ಥಿಂಕ್ ಯು ವಿ ಟ್ರೈಂಗ್ ಟು ಅಸೆಸ್ ಮೀ. ದೆನ್ ನಾವು ಅವಾಗೆ ವಿ ಸ್ಟಾರ್ಟೆಡ್ ಟೆಕ್ಸ್ಟಿಂಗ್ ಮೊಬೈಲಲ್ಲಿ. ಆಮೇಲೆ ಲೈಬ್ರರಿಯಲ್ಲಿ ಕುಂತು ಓದ್ತಾ ಇದ್ವಿ ಹೈದರಾಬಾದ್ ಸ್ಟಡಿ ಸೆಂಟರಲ್ಲಿ. ಓದ್ತಾ ಇರಬೇಕಾದ್ರೆ ಏನಾದರೂ ಹಸು ಆದರೆ 5 ರೂಪಾಯಿ ಜಿಲೇಬಿ ತೊಗೊಂಡು ತಿನ್ನೋದು ಅಲ್ಲಿ ಎದುರುಗಡೆ. PG ಇಂದ ನಾನು ಬಾಕ್ಸ್ ತರ್ತಾ ಇದ್ದೆ, ಅದಿಬ್ಬರು ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ. ಆ ಬಾಕ್ಸು ಕೆಲವೊಂದು ಸತೆ ನಮ್ಮಿಬ್ರಿಗೂ ಸಾಲ್ತಾ ಇರಲಿಲ್ಲ. ಸೊ ನಾ ಏನು ಮಾಡಿದ್ದೆ, ನನ್ನ ಫ್ರೆಂಡ್ ಜೊತೆ ದೊಡ್ಡ ಬಾಕ್ಸ್ ತೊಗೊಂಡು ಎಕ್ಸ್ಚೇಂಜ್ ಮಾಡಿಕೊಂಡು, ಸೊ ದ್ಯಾಟ್ ಐ ಕ್ಯಾನ್ ಬ್ರಿಂಗ್ ಎಕ್ಸ್ಟ್ರಾ ಫುಡ್ ಅಂತೇಳಿ ಒಂದು ಗಿಫ್ಟ್ ಕೊಟ್ಟಿದ್ವಿ, ಸ್ಟ್ಯಾಚ್ಯೂ ಆಫ್ ದಿ ಟೈಟಾನಿಕ್ ಪೋಸ್. ಆ ಟೈಮಲ್ಲಿ ಯೂಸ್ ಟು ಬಿ ವೆರಿ ಇನ್ಸೆಕ್ಯೂರ್. ಜೊತೆಗೆ ಸೊಸೈಟಿ ಹೌ ಇಟ್ ವಿಲ್, ನಮ್ಮಿಬ್ಬರು ರಿಲೇಷನ್ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದು ಅದೊಂದು ಇನ್ಸೆಕ್ಯೂರಿಟಿ ಇರ್ತಾಯಿತ್ತು. ಮದುವೆ ವಿಚಾರ ಬಂದಾಗೆ ಒಂದು ಮಾತು ಹೇಳಿದೆ, ಏನಾದರೂ ಕೆಲಸ ಇದ್ದರೆ ತಂದೆ ತಾಯಿ ಒಪ್ತಾರೆ. ಯು ಟುಕ್ ಇಟ್ ಆ್ಯಸ್ ಅ ಚಾಲೆಂಜ್. ಈ ವರ್ಷ ನಾನು ಎಷ್ಟಿದ್ರೂ ಕ್ಲಿಯರ್ ಮಾಡಲೇಬೇಕು ಅಂತೇಳಿ ಕ್ಲಿಯರ್ ಮಾಡಿದ್ರಿ. ಆಮೇಲೆ ಟ್ರೈನಿಂಗಲ್ಲಿ ಇದ್ದಾಗೆ ನಮ್ಮ ಮನೆಗೆ ಬಂದಿದ್ರಿ, ನಮ್ಮ ತಂದೆಗೆ ಕೇಳಿದ್ರಿ. 2 ಫ್ಯಾಮ್ಲಿಯಲ್ಲಿ ಡಿಫ್ರೆನ್ಸ್ ಬಂದಿತ್ತು, ಅದೆಲ್ಲ ಸಾಲ್ವ್ ಮಾಡಿ ವಿ ಗಾಟ್ ಮ್ಯಾರಿಡ್ ಆನ್ March 28, 2012. ಆ್ಯಂಡ್ ಇಟ್ ವಾಸ್ ದ ಸೇಮ್ ಡೇ, March 28, 2008 ನೀವು ನನಗೆ ಪ್ರಪೋಸ್ ಮಾಡಿದ್ದು. 2 ಕೋಯಿನ್ಸೈಡ್ ಆಗಿತ್ತು, ಮದುವೆದು ಮತ್ತು ಪ್ರಪೋಸ್ ಮಾಡಿದ್ದು. ಆ್ಯಸ್ ಅ ಪೊಲೀಸ್ ಆಫೀಸರ್ ನಾನು ನಿಮ್ಮ ನೋಡಿದ್ದು ಮದುವೆ ಆದಮೇಲೆ. ಯಾವಾಗಲೂ ಯೂನಿಫಾರ್ಮ್ಗೆ ಕೈ ಮುಗಿದು ಯೂನಿಫಾರ್ಮ್ ಹಾಕೊತೀರಾ. 1-2 ದಿನ ಮಾಡ್ಬೋದು ಅಂದ್ಕೊಂಡೆ, ಬಟ್ 5 ವರ್ಷ ಆಯಿತು ಮದುವೆಯಾಗಿ ನೋಡಿ, ದಿನ ನೀವು ಯೂನಿಫಾರ್ಮ್ಗೆ ಕೈ ಮುಗ್ದೆ ಯೂನಿಫಾರ್ಮ್ ಹಾಕೊತೀರಾ. ವರ್ಕ್ ಮೇಲೆ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂದರೆ ಕೆಲವೊಂದು ಸತಿ ನನಗೆ ಕೋಪ ಬರುತ್ತೆ. ರಾತ್ರಿ ಮಲಗಿದಾಗೆ ನೀವು ನಿದ್ದೆಯಲ್ಲಿ ಮಾತಾಡ್ತಾ ಇರ್ತೀರ, ಆ ಟೈಮಲ್ಲೇ ನನಗೆ ಎಚ್ಚರ ಆಗೋದು, ಅದಕ್ಕೆ ಸಿಟ್ಟು ಬರೋದು. ಅದನ್ನು ಮಾತಾಡೋದು ಬರೀ ಕೆಲಸದ ಬಗ್ಗೆ, ಬರೀ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀರ ನಿದ್ದೆಯಲ್ಲಿ ಕೂಡ. ನಮಗೆ ಒಬ್ಬಳು ಮುದ್ದಾದ ಮಗಳಿದ್ದಾಳೆ ಭೂಮಿ. ಅವಳು ಇವಾಗ ನಿಮಗೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ. ನಾನು ಹೇಳ್ತೀನಿ, ಭೂಮಿ ಪಪ್ಪ ಹೊರಗೆ ಹೋಗ್ತಾ ಇದ್ದಾರೆ, ಡೌನ್ ಅಂತ ಹೇಳೋಣ ಬಾ ಅಂತಂದರೆ ಅವಳು ಇಲ್ಲ ಅಪ್ಪ 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 ಅಂತಲೇ ಅಂತಾಳೆ. ಟೈಮ್ ಕೊಡಿ ಮಗಳಿಗೆ. ಶಿ ಈಸ್ ಎಕ್ಸ್ಪೆಕ್ಟಿಂಗ್ ಅನ್ಕಂಡೀಷ್ನಲ್ ಲವ್ ಫ್ರಮ್ ಯು ಆ್ಯಂಡ್ ಶಿ ಈಸ್ ಗಿವಿಂಗ್ ದಟ್ ಟು ಯು. ಬರೀ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರ್ ಸೆಕೆಂಡ್ ಚೈಲ್ಡ್. ಲೆಟ್ಸ್ ಹ್ಯಾವ್ ಅ ಗುಡ್ ಟೈಮ್ ಆ್ಯಂಡ್ ಆಲ್ ದ ಬೆಸ್ಟ್.
ಕಂಗ್ರಾಚುಲೇಷನ್ ಸರ್. ಒಂದು ಸಿಹಿ ಸುದ್ದಿ ಕಾಜಿ ಅಂತ ಮೇಡಮೇ ಹೇಳಿದ್ರು. ಸೊ ಎಲ್ಲ ಹೆಂಡತಿಯರ್ದು ಸೇಮ್ ಕಂಪ್ಲೇಂಟೇ, ನಮ್ಮ ವೃತ್ತಿ ಪ್ರೆಷರ್ಗಳಲ್ಲಿ, ಕೆಲಸದ ಪ್ರೆಷರ್ಗಳಲ್ಲಿ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಿಲ್ಲ ಕುಟುಂಬಕ್ಕೆ ಅಂತ. ಸೊ ಮೇಡಮ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಐ ವಿಲ್ ಡೂ ಇಟ್ ಸರ್. ಇವಾಗ ಮಾಡಬೇಕು ಅನಿಸುತ್ತೆ. ಐ ಹ್ಯಾವ್ ಟು ಡಿವೋಟ್ ಸಮ್ ಟೈಮ್ ಫಾರ್ ದೆಮ್. ಅನ್ಫಾರ್ಚುನೇಟ್ಲಿ ನಾನು ಸ್ವಲ್ಪ ಭಾಳ ವರ್ಕಾಲಿಕ್ಕು. ಏನಾದರೂ ಒಂದು ಅಂದ್ಕೊಂಡು ಏನಾದರೂ ಒಂದು ಹೊಸ್ತೊಂದು ಏನು ಮಾಡಿದ್ರೆ ಒಳ್ಳೇದಾಯ್ತದೆ, ಇನ್ನೂ ಏನು ಮಾಡಲಿ ಅಂತ ವಿಚಾರಣೆ ಮಾಡ್ತಿರ್ತೀನಿ. ಬಟ್ 2-3 months ಬ್ಯಾಕ್ ಐ ಹ್ಯಾವ್ ರಿಯಲೈಸ್ಡ್ ದ್ಯಾಟ್ ಐ ಕ್ಯಾನ್ ಡೂ ಮಚ್ ಮೋರ್ ಥಿಂಗ್ಸ್ ಟು ಮೈ ಫ್ಯಾಮ್ಲಿ. ನನ್ನ ಫ್ಯಾಮ್ಲಿಗೆ ನಾನೆಲ್ಲ ಮಾಡ್ಬೋದು ಅಂತ ಹೇಳಿ. ಇವ್ರಿಗೆ ಎಷ್ಟು ಮುದ್ದೆ ನೋಡೋದು. ಭೂಮಿ, ಹಲೋ ಭೂಮಿ, ನಾನು ಸೂರ್ಯ. ಹಾಯ್ ಭೂಮಿ, ಕೂತ್ಕೋ. ನೀನ್ ಮಾತಾಡ್ತೀಯಾ? ಅಮ್ಮ ಎಲ್ಲಿ? ಅಮ್ಮ ಎಲ್ಲಿದ್ದಾರಾ? ಮನೇಲಿದ್ದಾರಾ? ಮನೆಗೆ ಈಗ ತಮ್ಮನೋ ತಂಗಿನೋ ಬರ್ತಾರಂತಲ್ಲ, ಅವ್ರು ಒಂದು ತಂಗಿನ ಗೊತ್ತಾ ನಿನಗೆ? ಹೇಳಿದ್ದು ಸುಳ್ಳಾಗಬಹುದು, ಹೇಳ್ತಿಲ್ಲ. ಹೇಳಿದ್ದು ಸುಳ್ಳಾಗಬಹುದು. ಆಮೇಲೆ ನೋಡಿದ್ದು ಸುಳ್ಳಾಗಬಹುದು. ಮುಂದೆ ನಿಧಾನಿಸಿ ಹೇಳು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಲ್ವಾ? ಓಕೆ, ವೆರಿ ನೈಸ್. ಅದು ಹಾಡು ರೆಡಿ ಮಾಡಿದ್ವಿ, ಕೇಳ್ತೀಯಾ? ಹಿಂದೂಸ್ತಾನವು ಎಂದು ಮರೆಯದ ಭಾರತದ ರತ್ನವು ಜನ್ಮಿಸಲಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದು ನಮ್ಮ ವಿಶ್ ಯು ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಜಾ. ಥ್ಯಾಂಕ್ ಯು ರಜಾ. ಅಜಿತ್ ರಮಣ ಬಾ. ರೈಟ್ ಸರ್, ನಮ್ಮ ಈ ಕಾರ್ಯಕ್ರಮದ ಕೊನೆ ಹಂತ. ಅದೇ ಪ್ರಶ್ನೆ ನಿಮಗೂ ಎಲ್ರಿಗೂ ಅದನ್ನೇ ಕೇಳ್ತೀನಿ ನಾನು. ನಿಮ್ಮ ಲೈಫ್ ಹೇಗಿದೆ ನಿಮ್ಮ ಪ್ರಕಾರ ಇಲ್ಲಿವರೆಗೂ? ಇಟ್ ಈಸ್ ಅ ವೆರಿ ಗುಡ್ ವಂಡರ್ಫುಲ್ ಜರ್ನಿ ಸರ್ ಸೋ ಫಾರ್. ಅಭಿ ಪಿಕ್ಚರ್ ಬಾಕಿ ಹೈ. ಅಭಿ भी पिक्चर बाकी है मेरे दोस्त. ಓಕೆ, ನೈಸ್. ಇನ್ನೂ ಭಾಳ ಆಗೋದಿದೆ. ನನ್ನನ್ನು ಇಲ್ಲಿ ಕರೆದಾಗ ನನಗೆ ಬಹಳ ದುಗುಡ ಮತ್ತು ಖುಷಿ ಎರಡೂ ಆಯಿತು. ಬಹಳ ಸಾಧನೆಯ ಅಂಚಿನಲ್ಲಿರೋರಿಗೆಲ್ಲ ಕರೀತಾರೆ ಅಂತ ಹೇಳಿ. ಬಟ್ ನಾನೆಲ್ಲ ನೋಡಿದಾಗ ನಾನು ಹೋಗಿರೋದ್ರಿಂದ ಒಂದಿಷ್ಟು ಜನರಿಗೆ ಇನ್ಸ್ಪಿರೇಷನ್ ಆದರೆ ತುಂಬ ಒಳ್ಳೆಯದು. ಪೊಲೀಸ್ ಇಲಾಖೆ, ನಾನು ಬೆಳೆದು ಬಂದ ಹಾದಿಯನ್ನು ಹಂಚ್ಕೋಬೋದು ಅಂತ ಬಂದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಮಾಡಬೇಕಾದ ಕೆಲಸ ತುಂಬ ಇದೆ. ಆ ಪರ್ಪಸ್ ಏನಿದೆ, ನಮ್ಮದು ಉದ್ದೇಶ ಏನಿದೆ, ಅದನ್ನು ಈಡೇರಿಸಲಿಕ್ಕೆ ಶಕ್ತಿ ಮೀರಿ ಎಲ್ಲರ ಸಹಕಾರದೊಂದಿಗೆ ನಾನು ಪ್ರಯತ್ನ ಮಾಡ್ತೇನೆ. ರೈಟ್. ಎಷ್ಟೋ ಜನ ನೋಡ್ತಿರೋ ಹುಡುಗರಿಗೆ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಇರುತ್ತೆ, ಅಥವಾ IAS ಆಫೀಸರ್ ಆಗಬೇಕು ಅಂತ ಆಸೆ ಇರುತ್ತೆ. ಆ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಅಥವಾ ಹುಡುಗಿರಿಗೆ? ಎವ್ರಿ ಒನ್ ಕ್ಯಾನ್ ಡೂ ಇಟ್. ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಅಲ್ಲಿ ಬೇಕಾಗಿರುವುದಿಷ್ಟೇ ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶದ ಬಗ್ಗೆ ಕಳಕಳಿ ಹೊಂದಿದ, ಮುನ್ನಡೆಸಬಲ್ಲ ಮತ್ತು ಸಂವಿಧಾನ ಮತ್ತು ನಮ್ಮ ಜೊತೆಗಿರ್ತಕ್ಕಂಥವ್ರನ್ನ ಜೊತೆಗೆ ತೆಗೆದುಕೊಂಡು ಹೋಗಬಲ್ಲರೆ ಅನ್ನುವುದನ್ನ ಇಡೀ UPSC ಪರೀಕ್ಷೆ ನಮ್ಮನ್ನು ಅಳೆಯುತ್ತೆ. ಜಿಲ್ಲಾಧಿಕಾರಿ ಆಗಲಿಕ್ಕೆ ಇವ್ರ ಹತ್ರ ಏನು ಕ್ವಾಲಿಟಿ ಇದೆ, ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿ ಆಗಲಿಕ್ಕೆ ಇವ್ರ ಹತ್ರ ಏನು ಮೂಲಭೂತ ಏನೇನಿದೆ ಅನ್ನೋದನ್ನು ಹುಡುಕ್ತಾರೆ ಹೊರತು ನಮ್ಮ ಜ್ಞಾನವನ್ನು ಅಳೆಯಲ್ಲ. ನಾವೆಷ್ಟು PhD ಮಾಡಿದ್ದೀವಿ ಅಥವಾ ಎಷ್ಟು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತೀವಿ ಅನ್ನೋದಾಗಲಿ, ಟೆಕ್ನಾಲಜಿ ಬಗ್ಗೆ ಆಗಲಿ ಏನೂ ಇಲ್ಲ. ನಿಮ್ಮಲ್ಲಿರುವ ಒಳ್ಳೆತನ ಮತ್ತು ಇತರೆ, ದಟ್ ಇಸ್ ಎಸೆನ್ಷಿಯಲ್. ಲೀಡರ್ಶಿಪ್ ಕ್ವಾಲಿಟಿಯನ್ನು ನೋಡ್ತಾರೆ. 2 ರಿಂದ 3 ವರ್ಷ ಒಂಥರ ಗ್ರಾಜುಯೇಷನ್ ಇದ್ದಂಗೆ. ಅದು ಒಂದೇ ವರ್ಷಕ್ಕೆ ಆಗೋದು ಬಹಳ ವಿರಳ. ಒಂದು ಗ್ರಾಜುಯೇಷನ್ ಅಂದ್ಕೊಂಡು ಸತತ ಪ್ರಯತ್ನ ಪಟ್ಟರೆ ಯಾರು ಬೇಕಾದರೂ ಕೂಡ ಅದನ್ನು ಮಾಡಬಹುದು. ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕು. ಅವರ ಸಾಂಗತ್ಯ, ವಾತಾವರಣ ಸರಿ ಇರಬೇಕು. ಫುಲ್ ಕಮಿಟ್ಮೆಂಟ್ ಇರಬೇಕು. ದೇ ವಿಲ್ ಡೂ ಇಟ್. ಯಾರು ಬೇಕಾದರೂ ಆಗ್ಬೋದು. ಅದಕ್ಕೆ ಬಹಳಷ್ಟು ನಿದರ್ಶನಗಳಿದೆ. ರೈಟ್ ಸರ್. ನೀವು ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ನಿಮ್ಮಲ್ಲಿ ಏನಾದ್ರು ಪಾಪ ಪ್ರಜ್ಞೆ ಕಾಡ್ತಾ ಇದ್ದರೆ, ಏನಾದ್ರು ಗಿಲ್ಟ್ ನಿಮ್ಮನ್ನು ಕಾಡ್ತಾ ಇದ್ದರೆ, ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಆ ಕ್ಯಾಮ್ರಾಗೆ ಹೇಳ್ಬೋದು. ಸಾರಿ ಆಸ್ ಸಚ್ ಯಾವುದೂ ಇಲ್ಲ ಸರ್. ಬಟ್ ಇನ್ ದ ಮೀನ್ ವೈಲ್ ಸೋ ಫಾರ್ ನನ್ನ ಜರ್ನಿ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೆ 31 ವರ್ಷ ಮುಗೀತು. ಇದರ ಅವಧಿಯಲ್ಲಿ ನಾನು ನಡೆದು ಬಂದ ಹಾದಿ ಕಂಪ್ಲೀಟ್ ಅದೊಂಥರ ವೇಗ, ಬಹಳ ಸ್ಪೀಡ್.
ಅದಕ್ಕೆ ಹೊಂದಿಕೊಂಡಂತೆ ನಾನು ಬಂದಲ್ಲೆಲ್ಲ ಹೋದಲ್ಲೆಲ್ಲ ನಾನು ಮಾಡಿದೆ. ನಾನು ನನ್ನದೇ ಆದ ಬಹಳಷ್ಟು ವ್ಯಕ್ತಿಗಳಿಂದ ಕಲಿತು ನನ್ನ ಜೀವನವನ್ನು ನಾನು ಜೀವಿಸ್ತಾ ಇದ್ದೀನಿ. ಎಂದೂ ಕೂಡ ಅರಿಯದೆ ತಪ್ಪಾಗದಿರಲಿ ಅಂತಾನೆ ಅಂತೀನಿ. ಇನ್ ಕೋರ್ಸ್ ಹಂಗೇನಾದ್ರೂ ಇದ್ದರೆ ಐ ಸೇ ಸಾರಿ ಫಾರ್ ಇಟ್. ಥ್ಯಾಂಕ್ಸ್. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಆಲ್ ಮೈ ಸೀನಿಯರ್ಸ್, all my team members, subordinates so far, and the people who love me. ಇನ್ಫ್ಯಾಕ್ಟ್ ಜನ ನಾನು ಮಾಡಿದ್ದು ಇಷ್ಟಾದರೂ ಕೂಡ ಇಷ್ಟು ಅಂತ ಹೇಳ್ಕೊಂಡ್ರು. ಹಾಗಿಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ, ಕಲಿಯಲಿಕ್ಕೆ ಇನ್ನೂ ಉತ್ಸುಕನಾಗಿದ್ದೇನೆ. ಕೆಲಸವನ್ನು ಮಾಡಲಿಕ್ಕೆ 200%, 200%. ಅಗೇನ್ ಐ ಆಮ್ ರೀಚಾರ್ಜ್ಡ್ ಆ್ಯಂಡ್ ಐ ವಿಲ್ ವರ್ಕ್ ಲೈಕ್ ದ್ಯಾಟ್. ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಗುಣ ಬರಲಿ. ಅದನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ, ಥ್ಯಾಂಕ್ಸ್ ಹೇಳ್ತೇನೆ. ರೈಟ್ ಸರ್, ವಂಡರ್ಫುಲ್. ಬಹಳ ಖುಷಿ ಕೊಡ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಪಾನ್ಸರ್ಸ್ ಕೆಲವು ಗಿಫ್ಟ್ಸ್ ಕಳಿಸಿದ್ದಾರೆ ನಿಮಗೆ ಅಂತ. ಸ್ಪಾನ್ಸರ್ಸ್ ಪ್ಲೀಸ್. ಫಾಗ್ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ರವಿ ಅವರು ಇದ್ದ ಕಡೆ ದಕ್ಷತೆ ಇರಲೇಬೇಕು, ಮನೆ ಇದ್ಮೇಲೆ ವಾಸು ಇರಲೇಬೇಕು ಅಂತ ವಾಸು ಅವರು ಇದನ್ನು ಕಳಿಸಿದ್ರು. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಹ್ಯಾಂಪರ್ ನಿಮಗೆ. ರೈಟ್, ಫ್ಯಾಮಿಲಿ ಫೋಟೋ ಸಮಯ, ಎಲ್ಲರೂ ಬರ್ಬೇಕು ಪ್ಲೀಸ್. SP ರವಿ ಅವರು ಜೀವನದಲ್ಲಿ ಗಳಿಸಿರುವಂಥ ಎಲ್ಲ ಸ್ಟಾರ್ಗಳು, ಮೆಡಲ್ಗಳು ಒಂದೇ ಫೋಟೋ ಫ್ರೇಮಲ್ಲಿ ಸಿಕ್ಕಿದೆ. ಇದು ಸೇರುತ್ತೆ ನಮ್ಮ ಗ್ರೇಟ್ ವಾಲ್ ಆಫ್ ಕರ್ನಾಟಕಗೆ. ಒಂಟಿಯಾಗಿ ಮನೇಲಿರೋ ನಮ್ಮ ವಯಸ್ಸಾದ ಅಪ್ಪ ಅಮ್ಮ ಸೇಫ್ ಆಗಿದ್ದಾರೆ. ಕೆಲ್ಸಕ್ಕೆ ಹೋಗಿರೋ ನನ್ನ ಹೆಂಡತಿ ಸೇಫ್ ಆಗಿ ಮನೆಗೆ ವಾಪಸ್ ಬರ್ತಾಳೆ. ಸ್ಕೂಲ್ಗೆ ಹೋಗಿರೋ ಮಗುಗೆ ಏನು ಅಪಾಯ ಇಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್. ರವಿ ಅವರು ಹೇಳಿದಾಗೆ ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ. ಕರ್ನಾಟಕ ಪೊಲೀಸ್ಗೆ ನಮ್ಮ ಸಲ್ಯೂಟ್. ಮುಂದಿನ ವಾರ ಸಿಗೋಣ, ಇನ್ನೊಬ್ಬರು ಸಾಧಕರು ಇರ್ತಾರೆ, ಅವ್ರ ಕತೆ ಕೇಳೋಣ. ದಿಸ್ ಇಸ್ ಒಪ್ಪೋ ಕ್ಯಾಮ್ರಾ ಫೋನ್ಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3. ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಡಿಯೋಡ್ರೆಂಟ್. ಸ್ಪೆಷಲ್ ಪಾರ್ಟ್ನರ್ ಕ್ಲೋಸ್ ಅಪ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ವಾಸು ಅಗರ್ಬತ್ತೀಸ್, GRB ತುಪ್ಪ, ಉಮ್ಮಡಿ ಬಂಗಾರು ಜ್ಯುವೆಲರ್ಸ್, ವಾಕ್ ಮ್ಯಾಟ್ ಫುಟ್ವೇರ್, ವಾಕ್ ವಿತ್ ಕಂಫರ್ಟ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಬೂಸ್ಟ್, ಕಿಂಗ್ ಫಿಶರ್ ಮತ್ತು ಹರ್ಷೀಸ್. ಶುಭರಾತ್ರಿ.